ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸಂಜೆ ಉಪವಾಸ ಪ್ರಾರ್ಥನೆ ಅಥವಾ ಶುಕ್ರವಾರದ ಬೆಳಗಿನ ಸಮಯದಲ್ಲಿ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಸೇವಕರಿಗೆ, ಕುಟುಂಬಕ್ಕೆ, ಸಭೆಗೆ, ಎಲ್ಲ ದೇವ ಸೇವಕರಿಗೆ ನನ್ನ ಪ್ರೀತಿಯ ವಂದನೆಗಳು. ಈ ರೀತಿಯಾಗಿ ನನ್ನ ಇಲ್ಲಿಗೆ ಆಮಂತ್ರಿಸಿದ ದೇವ ಸೇವಕರಿಗೆ ಪ್ರತ್ಯೇಕವಾಗಿ ವಂದನೆ ತಿಳಿಸ್ತಾ ಇದ್ದೇನೆ. ಸೇವಕರು ಹೇಳಿದ ಹಾಗೆ ನಾವು ಭೇಟಿಯಾಗಿದ್ದು ಒಂದೇ ಸಾರಿ ಮುಖಾಮುಖಿಯಾಗಿ, ಆದರೆ ಝೂಮಿನಲ್ಲಿ ಆವಾಗ KPL ಮುಖಾಂತರವಾಗಿ ನಾವು ಭೇಟಿ ಆಗ್ತಾ ಇರ್ತೀವಿ. ಈ ರೀತಿಯಾಗಿ ಇಲ್ಲಿಗೆ ಬಂದಿದ್ದು ಒಂದು ಆಶೀರ್ವಾದ ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಪ್ರೈಸ್ ದಿ ಲಾರ್ಡ್. ಕಳೆದ ದಿನ, ನಿನ್ನೆ ಎಲ್ಲ ಮೊನ್ನೆಯ ದಿನದಲ್ಲಿ ಪಾಸ್ಟರ್ ಪ್ರೈಸ್ ಅವರು ಸಹ ಫೋನ್ ಮಾಡಿ ಮಾತನಾಡಿಸಿದರು. ಅವ್ರು ಹೇಳಿದ್ರು, ಪಾಸ್ಟ್ರೇ ನಾವಿರುವಾಗ ನಿಮ್ಮನ್ನು ಕರಿಬೇಕಂತ ತುಂಬ ಸಾರಿ ಬಯಸಿದೆವು, ಆದರೆ ಆಗಲಿಲ್ಲ. ಇವಾಗಾದರೂ ಬಂದಿದ್ದಿರಲ್ಲ, ಬರ್ತಾ ಇದ್ದಿರಲ್ಲ, ತುಂಬ ಸಂತೋಷ ಎಂಬುದಾಗಿ. ದೇವರ ಕೃಪೆಗಳಿಗಾಗಿ ಸ್ತೋತ್ರ. ನನ್ನ ಹೆಸರು ಪಾಸ್ಟರ್ ಹೇಳಿದ ಹಾಗೆ AV ಥೋಮಸ್. ಒಬ್ಬರು ಪತ್ನಿ ಇದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ. ದೊಡ್ಡ ಮಗಳು ನರ್ಸಿಂಗ್ ಓದ್ತಾ ಇದ್ದಾರೆ ಫಸ್ಟ್ ಇಯರಲ್ಲಿ, ಎರಡನೇ ಮಗಳು ಫಸ್ಟ್ PUCಯಲ್ಲಿ ಓದ್ತಾ ಇದ್ದಾರೆ. ನಾವು ಅದನ್ನು ನೆನೆಸ್ಕೊಂಡು ಸಣ್ಣ ಒಂದು ಸಭೆ ಇದೆ ಬೆಂಗಳೂರಲ್ಲಿ. ಸುಮಾರು 30 ವರ್ಷಗಳ ಹತ್ತಿರ ಆಗಿದೆ ನಾನು ಬೆಂಗಳೂರಿಗೆ ಹೋಗಿ. 1994ರಲ್ಲಿ ನಾನು ಬೈಬಲ್ ಕಾಲೇಜಿಗೆ ಕಲಿಯೋದಕ್ಕೆ ಅಂತ ಹೋಗಿದ್ದ. ನಂತರವಾಗಿ ಬೈಬಲ್ ಕಾಲೇಜಿಗೆ ಓದಿ ಸೇವೆ ಮಾಡ್ತಾ ಆ ಪ್ರಾಂತ್ಯದಲ್ಲಿ ಇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ವಾಕ್ಯಕ್ಕೆ ಹೋಗೋದಕ್ಕೆ ಮುಂಚೆ ಹೇಳಿಬಿಟ್ರೆ ಮತ್ತೆ ಈಸಿ ಆಗೋದು, ಮಧ್ಯದಲ್ಲಿ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಸಾಕ್ಷಿ ಹೇಳೋದಕ್ಕೆ ನಾನು ಆಮೇಲೆ ಸಮಯ ತಗೊಳ್ತೇನೆ, ಸಾಕ್ಷಿ ಹೇಳೋದಕ್ಕಲ್ಲ. ಆದರೆ ನನಗೆ ಈ ಪ್ರಾಂತ್ಯಗಳಲ್ಲಿ ನಾನು ಉಡುಪಿಗೆ ಇಲ್ಲಿ ಚರ್ಚಿಗೆ ಬಂದಿದ್ದೇನೆ ಒಂದೆರಡು ಸಾರಿ, ಪ್ರೇಯರ್ಗೋಸ್ಕರವಾಗಿ, ಪ್ರಾರ್ಥನೆಗೋಸ್ಕರವಾಗಿ. ಪ್ರೇಯರ್ ಡ್ರೈವಲ್ಲಿ ಬಂದಿದ್ದೆವು. ಅದು ಬಿಟ್ಟರೆ ನಾನು ಉಡುಪಿ ಪ್ರಾಂತ್ಯದಲ್ಲಿ ತುಂಬ ಸಾರಿ ಹಾದು ಹೋಗಿದ್ದೇನೆ. ಉಡುಪಿಯಾಗಿ ನಾನು ಮಂಗಳೂರಲ್ಲಿ 1992-93ನೇ ಇಸ್ವಿಯಲ್ಲಿ ಟೈಲರಿಂಗ್ ಕಲಿಯೋದಕ್ಕೋಸ್ಕರ ಬಂದಿದ್ದೆ. ಅಲ್ಲಿ ಇದು ಟೈಲರಿಂಗ್ ಕಲಿತು ಆಗ ನನಗೊಬ್ಬ ಒಳ್ಳೆ ಸ್ನೇಹಿತ ಇದ್ದ, ಅವರ ಜೊತೆಯಲ್ಲೇ ಇದ್ದಿದ್ದೆ. ನನ್ನ ಟೈಲರಿಂಗ್ ಮುಗಿಸ್ಕೊಂಡು ಅವನ ಜೊತೆಯಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಅವರ ಮನೇಲಿ ಉಳ್ಕೊಂಡಿದ್ದೆ. ಆವಾಗ ನಾನು ಇನ್ನೂ ರಕ್ಷಣೆ ಹೊಂದಿರಲಿಲ್ಲ, ದೀಕ್ಷಾಣೆ ತೊಗೊಂಡಿಲ್ಲ. ಅಮ್ಮ ಯಾವಾಗಲೂ ಹೇಳೋರು, ಊರಿಗೆ ಮನೆಗೆ ಹೋಗುವಾಗೆಲ್ಲ ದೀಕ್ಷಾಣೆ ತಗೋ, ದೀಕ್ಷಾಸ್ನ. ನಾನು ಹೇಳಿದೆ ಸ್ವಲ್ಪ ಇನ್ನು ವೆಯ್ಟ್ ಮಾಡಬೇಕು ಅಂತ. ಅನೇಕ ಕಾರಣಗಳಿದೆ. ಹಾಗೆ ನನ್ನ ಫ್ರೆಂಡ್ ಬಂದುಬಿಟ್ಟು ಮಂಗಳೂರಲ್ಲಿ ಕುಲಶೇಖರದಲ್ಲಿ ಅವನ ಮನೆ ಇದ್ದಿದ್ದು. ಅವನ ಕೆಲಸ ಬಂದುಬಿಟ್ಟು ಮೇಕಪ್ ಆರ್ಟಿಸ್ಟ್. ಅವನು ಮೇಕಪ್ ಅಂದರೆ ಗೊತ್ತಿರ್ಬೋದು, ನಾಟಕಗಳಿಗೆ ಹೋಗ್ತಾನೆ. ನಾನು ಇದ್ದಂಥ ನಾಟಕಗಳು, ಒರಿಯರ್ದು ರಿಯಾಸಲ್, ಬಲೆ ಚಾಪರ್ಕೋ, ಈ ರೀತಿಯಾದ ನಾಟಕಗಳಿಗೆ ಸ್ಟೇಜ್ ಅರೇಂಜ್ಮೆಂಟ್ಸು, ಮೇಕಪ್ ಮಾಡೋದಕ್ಕೆ ಹೋಗ್ತಾಯಿದ್ರೆ ನಾನು ಸಹ ಅವನ ಜೊತೆಲಿ ಹೀಗೆ ಹೋಗ್ತಾ ಇದ್ದೆ. ಹಾಗೆ ಈ ಕಡೆ ಎಲ್ಲ ತುಂಬ ಊರುಗಳಿಗೆಲ್ಲ ಬಂದಿದ್ದೀನಿ, ನಾಟಕದ ಒರಿಯರ್ದು ರಿಯಾಸಲ್ ನಾಟಕದ ಟೀಮ್ ಜೊತೆಯಲ್ಲಿ ಸ್ಟೇಜ್ ಅರೇಂಜ್ಮೆಂಟ್ಸ್ಗೋಸ್ಕರವಾಗಿ. ಅದರ ನಂತರವಾಗಿ ನಾನು ಮತ್ತೆ ಇದೆಲ್ಲ ಬಿಟ್ಟು ತಿರುಗಿ ಮನೆಗೆ ಹೋಗಿ, ಮನೆಗೆ ಅಂದರೆ ಇದು ಎಲ್ಲ ನಿಲ್ಲಿಸಿ ಮತ್ತೆ ಮಿಲ್ಟ್ರಿಗೆ ಸೇರಬೇಕು ಅಂತೆಲ್ಲ ಆಸೆ ಇಟ್ಟು ಹೋಗಿದ್ದೆ. ಆದರೆ ಆವಾಗ ನಮ್ಮ ಸಭೆ ಪಾಸ್ಟರ್ ವಲ್ಸಲನಾಗಿದ್ದರು, ನಮ್ಮ ಊರಿನಲ್ಲಿ ಸಭಾ ಪಾಸ್ಟ್ರು. ಅವ್ರು ಹೇಳಿದ್ರು, ಪರಲೋಕದ ಮಿಲಿಟ್ರಿಯಲ್ಲಿ ಸೇರೋದು ಒಳ್ಳೆಯದು ಅಂತ ಹೇಳಿ ನಮಗೆ ಪ್ರೈಸ್ ದಿ ಲಾರ್ಡ್. ನಂತರವಾಗಿ ಬೈಬಲ್ ಕಾಲೇಜಿಗೆ ಕರ್ಕೊಂಡೋಗಿ ಸೇರಿಸಿದ್ರು ಬೆಂಗಳೂರಲ್ಲಿ 1994ರಿಂದ. ಅದರ ನಂತರವಾಗಿ ಅನೇಕ ಒಂದೊಂದು ಹಂತಗಳನ್ನು ದಾಟಬೇಕಾಗಿ ಬಂತು. ಹಲವು ಶೋಧನೆಗಳು, ಇಕ್ಕಟ್ಟುಗಳು, ರೋಗಗಳು, ಬಾಧೆಗಳು, ಮರಣವನ್ನು ಹಲವು ಸಾರಿ ನೋಡಿ ಬಂದಿದ್ದೇನೆ. ಇವತ್ತು ನಾನು ಯಾವಾಗಲೂ ಹೇಳೋದಿದೆ, ನಾನು ಯೇಸು ಜೀವಿಸುವುದರಿಂದ ನಾನು ಜೀವಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಅದಕ್ಕಿಂತ ದೊಡ್ಡ ಸಾಕ್ಷಿ ಏನೂ ಇಲ್ಲ ಅಂತ ನನ್ನ ಅನಿಸಿಕೆ. ಪ್ಲಸ್ ಬಿಕಾಸ್ ಹಿ ಲೀವ್ಸ್ ಐ ಲೀವ್. ಆತನು ಬದುಕುವುದ್ರೆ, ಆತನು ಜೀವಿಸುವುದರಿಂದ ನನಗನ್ನಿಸ್ತದೆ ಒಂದು ವೇಳೆ ಸುಮಾರು 2000 ಇಸ್ವಿಯಲ್ಲಿ ಇಲ್ಲಿ ಯಾರಾದರೂ ಇದ್ದಿದ್ರೆ ನೀವು ಪ್ರಾರ್ಥನೆ ನನಗೋಸ್ಕರ ಮಾಡಿರ್ಬೋದು ಅಂತ ಅಂದ್ಕೊಳ್ತೀನಿ. 2000 ವರ್ಷಗಳಲ್ಲಿ ನಾನು ಮರಣದ ಹಾಸಿಗೆಯಲ್ಲಿದೆ. ಸುಮಾರು ದಿನಗಳು, ತಿಂಗಳುಗಳು ಮರಣ, ಇನ್ನೇನು ಸಾಯ್ಬೋದು ಅಂತ ಜನ ಊರಿನವರೆಲ್ಲ ಕಾಯ್ತಾ ಇದ್ರು. ತುಂಬ ಸಭೆಗಳು ಪ್ರಾರ್ಥನೆ ಮಾಡಿ, ಸೇವಕರುಗಳು, ಗೊತ್ತಿದ್ದ ವಿಶ್ವಾಸಿಗಳು, ಅನೇಕರು ಪ್ರಾರ್ಥನೆಯ ಫಲವಾಗಿ ಇವತ್ತು ನಾನು ಜೀವಂತವಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನಗೆ ಉಪವಾಸ ಪ್ರಾರ್ಥನೆ ಭಾಳ ತುಂಬ ಇಷ್ಟ. ಬೇರೆ ಕೂಟಗಳಿಗೆ ಹೋಗೋದಕ್ಕಿಂತ ಉಜ್ಜೀವನ ಕೂಟ ಅಥವಾ ಉಪವಾಸ ಪ್ರಾರ್ಥನೆ ತುಂಬ ಇಷ್ಟ. ಯಾಕೆಂದರೆ ಉಪವಾಸದಿಂದಲೇ ನಾನು ಇವತ್ತು ಉಳಿದಿರೋದು. ಪ್ರೈಸ್ ದಿ ಲಾರ್ಡ್. ನೀವು ನಮ್ಮ ನೋಡಿದ್ರೇ ಗೊತ್ತಾಗ್ಬೋದು ಅಂತ ಅನಿಸ್ತಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ನಾನು ಹೇಳಿದ ಹಾಗೆ ನನ್ನ ಉಪವಾಸ ಪ್ರಾರ್ಥನೆ ದೇವರನೇ ಕಲಿಸಿಕೊಟ್ಟಿದ್ದಂತಲೇ
ರಕ್ಷಣೆ ಹೊಂದಿದ ದಿನದಲ್ಲೂ ನಾನು ಉಪವಾಸದಿಂದಲೇ ನಾನು ರಕ್ಷಣೆ ಹೊಂದಿದ್ದು 6 ದಿನ ಉಪವಾಸ ಪ್ರಾರ್ಥನೆ ಮಾಡಿ ನನ್ನ ತೀರ್ಮಾನದಾಗಿತ್ತು. ದೇವರೇ, ಯಾಕೆಂದರೆ ಆವಾಗ ನಮ್ಮ ಸಭೆಗೆ ಸುಮಾರು ಒಂದು 10 ವರ್ಷ ಆಗಿದೆ. ನಮ್ಮ ಅಪ್ಪ ಅಮ್ಮೆಲ್ಲ ರಕ್ಷಣೆ 8-9 ವರ್ಷ ಆಗಿದೆ. ದೊಡ್ಡಪ್ಪ ಅವರ ರಕ್ಷಣೆ 10 ವರ್ಷ ಆಗಿತ್ತು. ಆದರೆ ಇನ್ನೂ ಅವರು ಅಭಿಷೇಕ ಹೊಂದಿರಲಿಲ್ಲ. ಆ ರೀತಿಯಾಗಿದ್ದಂಥ ಸಮಯದಲ್ಲಿ ನನ್ನ ಕಂಡೀಷನ್ ದೇವರ ಹತ್ರ, ದೇವರೇ, ನಾನು ದೀಕ್ಷಾನ ತಗೊಳ್ಳೋದು ಇದಕ್ಕೆ ಕಾರಣ, ದೀಕ್ಷಾನ ತಗೊಂಡವರೆಲ್ಲ ಸರಿಯಾಗಿ ನಡೀತಾ ಇಲ್ಲ. ದೀಕ್ಷಾಸನ ತಗೊಂಡವರೆಲ್ಲ ಸರಿಯಾಗಿ ನಡೀತಾ ಇಲ್ಲ. ದೀಕ್ಷಾನ ತಗೊಂಡ್ರೆ ಕರೆಕ್ಟ್ ಆಗಿರ್ಬೇಕಿಲ್ಲ ಅಂದರೆ ತೆಗಿಬಾರ್ದು ಅಂತ ನನ್ನ ಒಂದು ತೀರ್ಮಾನ. ಎರಡನೇದು, ಅನೇಕರು 10 ವರ್ಷ ಆದರೂ ಇನ್ನೂ ಅಭಿಷೇಕ ಹೊಂದಲಿಲ್ಲ. ಸೊ ನಾನು ದೇವರ ಹತ್ರ ಹೇಳಿದೆ, ದೇವರೇ, ನನಗೆ ಮೊದಲು ಅಭಿಷೇಕ ಕೊಟ್ಟರೆ ನಾನು ನೆಕ್ಸ್ಟ್ ದೀಕ್ಷಾನ ತಗೊಳ್ತೀನಿ ಅಂತ. ಸ್ತೋತ್ರ, ಹಲ್ಲೆಲೂಯಾ. ಹಂಗೇನು ಆಗ್ಬೋದಾ ಅಂದರೆ ಬೈಬಲಲ್ಲಿ ಇದೆ. ಅದರಿಂದಲೇ ನಾನು ಹಾಗೆ ಪ್ರಾರ್ಥನೆ ಮಾಡಿದ್ದು ಅಲ್ವಾ. ಅಪೊಸ್ತಲನಾದ ಪೇತ್ರನ ಒಂದು ಕಡೆ ಹೋಗ್ಬೇಕಾದ್ರೆ ಹೇಳ್ತಾರೆ, ಅವರು ಅಭಿಷೇಕ ಹೊಂದಿದ್ರು, ಇನ್ನು ಯಾರಪ್ಪ ಇವ್ರನ್ನ ದೀಕ್ಷಾನ ತೆಗೆಯೋದಕ್ಕೆ ತಡೆ ಮಾಡೋಕ್ಕಾಗತ್ತೆ ಅಂತ ಹೇಳಿ. ಸೊ ಮೊದಲು ಅಭಿಷೇಕ ಹೊಂದಬಹುದು, ಅದರ ನಂತರನೂ ದೀಕ್ಷಾನ ತಗೊಳ್ಬೋದು ಅಂತ. ಹಾಗೆ ಉಪವಾಸ ಪ್ರಾರ್ಥನೆ ಕುಳಿತುಕೊಂಡಂತಹ 1 ವಾರದ ಉಪವಾಸ ಪ್ರಾರ್ಥನೆಯ ಮೊದಲನೇ ದಿನದಲ್ಲಿ ದೇವರನ್ನ ಅಭಿಷೇಕದಿಂದ ತುಂಬಿಸಿದರು. ಹಲ್ಲೆಲೂಯಾ. ಹಾಗೆ ಅಲ್ಲಿಂದ ಮತ್ತೆ ದೀಕ್ಷಾನ ತಗೊಂಡು ನಂತರವಾಗಿ ಬಯಲುಕೊಳ್ಳೋದಿದೆ. ಅದರಿಂದ ಉಪವಾಸ ಪ್ರಾರ್ಥನೆ ಅಲ್ಲಿಂದ ಆರಂಭವಾಗಿದ್ದ. ನಂತರವಾಗಿ ನಾನು ಹಾಸಿಗೆ ಹಿಡಿದಂಥ ಸಮಯದಿಂದ ಉಪವಾಸ, ಹಾಸಿಗೆ ಹಿಡಿದೇ ಇದ್ದೆ. ನಂತರವಾಗಿ ಮೊದಲು ಮಾಡಿದ್ದೆ 21 ದಿನ ಉಪವಾಸ ಪ್ರಾರ್ಥನೆ. ಸೊ ಅವಾಗ ನಮ್ಮ ಪಾಸ್ಟರ್ ಸಮೇತ ನಮಗೆ ಬೈದರು, ನಿನಗೆ ಬೇರೆ ಏನಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಯಾಕೆಂತ ಹೇಳಿದ್ರೆ, ನಿನ್ನ ಶರೀರದ ಬಳಿ ಔಷಧ ಮಾತ್ರ, ಮೆಡಿಸಿನ್ಸ್ ಮಾತ್ರ ಇದೆ, ನೀನು ಈಗ ಉಪವಾಸ ಕೂತ್ರೆ ಹೇಗೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ, ಸಾಯೋಂಗಿದ್ರೆ ಆವಾಗಲೇ ಸಾಯಬೇಕಾಗಿದ್ದು, ಇನ್ನು ಹೇಗೂ ಸಾಯೋಲ್ಲ ಅಂತ ನನಗೆ ಗೊತ್ತು, ಗ್ಯಾರಂಟಿ, ನಾನು ಉಪವಾಸ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಓಕೆ, ನಾನು ಬಾಕಿ ಇರೋದನ್ನು ಆಮೇಲೆ ಹೇಳೋದಕ್ಕೆ ಬಯಸ್ತೇನೆ. ಒಂದು ವಾಕ್ಯ ಭಾಗವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಯಾಜಕ ಕಾಂಡ ಪುಸ್ತಕ 9ನೇ ಅಧ್ಯಾಯ ಅದರ 6ನೇ ವಾಕ್ಯ. ಲೆವಿಟಿಕಸ್ ಚಾಪ್ಟರ್ 9 and verse 6. ಆಮೆನ್. ನೀವು ಮಾಡಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದು ಇದೆ, ಅದರಂತೆ ನಡೆದರೆ ಯೆಹೋವನ ಮಹಿಮೆ ನಿಮಗೆ ಪ್ರತ್ಯಕ್ಷವಾಗುವುದು ಎಂದು ಹೇಳಿದನು. 1 ನಿಮಿಷ ಕಣ್ಣುಗಳನ್ನು ಮುಚ್ಚೋಣ. ಪರಿಶುದ್ಧನೇ, ಈ ಒಳ್ಳೆಯ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಇದೆ. ಪ್ರೀತಿ, ಕೃಪೆ, ಕರುಣೆ, ದಯೆಗಳಿಗಾಗಿ ಸ್ತೋತ್ರ. ಹಲವು ದಿನಗಳು, ತಿಂಗಳುಗಳ ಪ್ರಾರ್ಥನೆಯಿಂದ ಸಭೆಯಾಗಿ ಬಯಸಿದಂಥ ರೀತಿಯಲ್ಲಿ ಈ ಉಪವಾಸ ಪ್ರಾರ್ಥನೆಯನ್ನು ಏರ್ಪಡಿಸಿ ನಾವು ಜೊತೆಯಾಗಿ ಸೇರಿದ್ದೇವೆ ಸ್ವಾಮಿ. ಇಷ್ಟೊತ್ತು ನಿಮ್ಮನ್ನು ಆಡೋದಕ್ಕೆ, ಆರಾಧಿಸೋದಕ್ಕೆ, ಪ್ರಾರ್ಥಿಸೋದಕ್ಕೆ ನಮ್ಮನ್ನು ಸಹಾಯ ಮಾಡಿದಿ. ವಾಕ್ಯದೊಂದಿಗೆ ನಿಮ್ಮ ಪಾದಕ್ಕೆ ಬರುತ್ತಾ ಇದ್ದೇವೆ ಸ್ವಾಮಿ. ವಾಕ್ಯ ನಿಮ್ಮದು ಕರ್ತನೆ, ನಾನು ನಿಮ್ಮವನ್ನು ಕೇಳುವ ವಚನ ನಿಮ್ಮದು ಸ್ವಾಮಿ. ಯಾವ ಆತ್ಮದಲ್ಲಿ ಬರೆಯಲ್ಪಟ್ಟಿದೆಯೋ ಅದೇ ಆತ್ಮದಲ್ಲಿ ನಮ್ಮೊಂದಿಗೆ ಮಾತನಾಡು. ಮಾನುಷಿಕವಾಗಿರುವಂಥದ್ದು ಏನು ಬೇಡ, ಬುದ್ಧಿಯ ಮಾತುಗಳು ಏನು ಬೇಡ ಸ್ವಾಮಿ. ನಿಮ್ಮ ಶಬ್ದ ಕೇಳುವಂತೆ, ನಿಮ್ಮ ಆಲೋಚನೆಗಳಿಗೆ ವಿಧೇಯರಾಗುವಂತೆ ನಮ್ಮನ್ನು ಸಹಾಯ ಮಾಡು. ತಿದ್ದುತ್ತಾ ನಮ್ಮನ್ನು ಗುಣಪಡಿಸು, ನಮ್ಮನ್ನು ಬಲಪಡಿಸಿ ಉಪಯೋಗಿಸುವಂತೆ ಬೇಡುತ್ತಾ ಇದ್ದೇವೆ. ಆ ಕರ್ತನೆ, ಆಲಯದ ಒಳಗು ಹೊರಗು ಯೇಸು ರಕ್ತವನ್ನು ನಂಬಿಕೆಯಿಂದ ಪ್ರೋಕ್ಷಿಸಿ ಶುದ್ಧೀಕರಿಸುತ್ತಾ ಇದ್ದೇವೆ. ನಮಗಿರುವವರನ್ನು, ನಮಗಿರುವವುಗಳನ್ನು, ನಮ್ಮ ಆಶೀರ್ವಾದ ವಾಗ್ದಾನಗಳೆಲ್ಲವನ್ನು ಯೇಸು ರಕ್ತದಲ್ಲಿ ಮುದ್ರೆ ಇಟ್ಟುಕೊಂಡು ಪ್ರಾರ್ಥಿಸುತ್ತಾ ಇದ್ದೇವೆ. ರಕ್ತ ಕೋಟೆಯಲ್ಲಿ ಮರೆ ಮಾಡಿಕೊಳ್ಳು, ದೂತರನ್ನು ಕಾವಲಿರಿಸಿಕೊಳ್ಳು ಸ್ವಾಮಿ. ದೇವರೇ, ಅಗಲ ಕಾಲದ ಆಶೀರ್ವಾದಕ್ಕೆ, ಪ್ರಾರ್ಥನೆಗೆ, ಕೂಟಕ್ಕೆ ವಿರೋಧವಾಗಿ ವಾದಿಸುವ ಎಲ್ಲ ಅಂಧಕಾರದ ಆಧಿಪತ್ಯಗಳು, ಎಲ್ಲ ದುರಾತ್ಮನ ಕ್ರಿಯೆಗಳು, ಎಲ್ಲ ಕತ್ತಲಿನ ಕ್ರಿಯೆಗಳನ್ನು ನಜರೇತನ ಯೇಸುವಿನ ನಾಮದಲ್ಲಿ ಲಯ ಮಾಡುತ್ತಾ ಇದ್ದೇವೆ. ಎಲ್ಲ ಪಾತಾಳ ಗೋಪುರದ ಶಕ್ತಿಗಳನ್ನು ನಜರೇತನ ಯೇಸುವಿನ ಅಧಿಕಾರದ ನಾಮದಲ್ಲಿ ಬಂಧಿಸಿ ದೇಶ ಬಿಟ್ಟು ಹೋಗುವುದಾಗಿ ಕಲ್ಪಿಸುತ್ತಾ ಇದ್ದೇವೆ. ದುಡಮಾನ ರಿಬಾಲವ ಶಂದುನಾದಿಗಲ ಪೌಡಜಾರಗದಲ ಉಡಜೀಗರಗದಲ ಪೌಡಜಾಲವ ಶಂಬನಾದಿಗಲ ಪೌಡಜಾರವದಿಗ ಸ್ಯಾರ. ಯೇಸುವಿನ ನಾಮದಲ್ಲಿ ದೇವರೇ ಬಿಡುಗಡೆಗಳನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ. ಬಲಪಡಿಸು, ಏಕಾಗ್ರತೆಯನ್ನು ಕೊಡು ಸ್ವಾಮಿ. ಹೃದಯಗಳನ್ನು ತೆರೆಯ ಮಾಡು ಸ್ವಾಮಿ. ನಮಗಿಷ್ಟವಾದ ವಾಕ್ಯಗಳಲ್ಲ ಸ್ವಾಮಿ, ವಾಕ್ಯಕ್ಕೆ ಸಿದ್ಧವಾದ ಹೃದಯಗಳು ನಮಗೆ ಕೊಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಆದಿಯಂತ ದೇವರ ಆತ್ಮನೇ ನಿಂತರಿಸಿ ನಡೆಸಪ್ಪ. ಎಲ್ಲ ಘನಮಾನ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಸ್ ಈ ಫ್ಯಾನ್ ಸ್ವಲ್ಪ ಆಫ್ ಮಾಡ್ತೀರಾ? ಇದು ಮೇಲಿನ ಫ್ಯಾನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ವಾಕ್ಯ 9ನೇ ಅಧ್ಯಾಯದ 6ನೇ ವಾಕ್ಯ ಯಾಜಕ ಕಂಡ ಅಲ್ಲಿ ಹೇಳ್ತಾರದು, ನೀವು ಮಾಡಬೇಕೆಂಬುದಾಗಿ ಯೆಹೋವನು ಆಜ್ಞಾಪಿಸಿದಿದೆ, ಅದರಂತೆ ನಡೆದರೆ ಯೆಹೋವನ ಮಹಿಮೆ ನಿಮಗೆ ಪ್ರತ್ಯಕ್ಷವಾಗುವುದು ಎಂದು ಹೇಳಿದನು. ಇಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕಿರುವಂಥ ಒಂದು ವಿಧಾನ ಅಥವಾ ಒಂದು ರೀತಿ, ಒಂದು ಪ್ರಾರ್ಥನೆ ನಿಮಗೆ ಕಲಿಸುವುದಕ್ಕೆ ಬಯಸ್ತಾ ಇದ್ದೇನೆ. ವೆರಿ ಸಿಂಪಲ್ ಆಗಿ ನನ್ನ ಜೀವಿತದಲ್ಲಿ ಆದಂಥ ಒಂದು ಅನುಭವದಿಂದ ದೇವರು ನನಗೆ ಕಲಿಸಿದ ಒಂದು ವಾಕ್ಯ ಭಾಗ. ಒಂದು ವೇಳೆ ನೀವು ಕೇಳಿರ್ಬೋದು ಸಂದೇಶವನ್ನು, ಅನೇಕ ಆವರ್ತಿ ವಾಕ್ಯಗಳು, ಆದರೆ ಬಹಳ ಅಪರೂಪಕ್ಕೆ ಯಾಜಕಕಾಂಡ ಪುಸ್ತಕ ಎಲ್ಲ ಓದೋದು ಬಹಳ ಕಡಿಮೆ ವಿಶ್ವಾಸಿಗಳು ಅಲ್ವಾ. ಯಾಜಕಕಾಂಡ ಅರಣ್ಯಕಾಂಡಲ್ಲಿ ಓದಿದ್ರೆ ಏನು ಅರ್ಥ ಆಗೋದಿಲ್ಲ ಅಂತಿರೋದ್ರಿಂದ ಅಷ್ಟೊಂದು ಓದೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಆದರೆ ಒಂದು ದಿನ ನನಗೆ ಕುಳಿತು ಪ್ರಾರ್ಥನೆ ಮಾಡುತ್ತಾ ಇದ್ದಂಥ ಸಮಯದಲ್ಲಿ, ದೇವರೇ ಸಭೆ ಬೆಳಿಬೇಕು, ಆದರೆ ಹೇಗೆ ಪ್ರಾರ್ಥಿಸಿದರೆ ದೇವರು ಪ್ರಾರ್ಥನೆ ಕೇಳ್ತಾರೆ, ಹೇಗೆ ಪ್ರಾರ್ಥನೆ ಮಾಡಬೇಕು, ಈ ರೀತಿ ಒಂದು ಯಾಕಂದ್ರೆ ನಾವು ಅನೇಕ ರೀತಿ ಪ್ರಾರ್ಥನೆ ಮಾಡಿ 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 ಬಿಡುಗಡೆ ಕಾಣಿಸ್ತಾ ಇಲ್ಲ, ಉತ್ತರ ಸಿಗ್ತಾ ಇಲ್ಲ, ವಿಶಾಲತೆ ಕಾಣಿಸ್ತಾ ಇಲ್ಲ, ಅವನ ಆಶೀರ್ವಾದಗಳು ಸಿಗುತ್ತಾ ಇಲ್ಲ ಅಂತಲ್ಲ, ಏನೋ ಅಂತ ಬೇಕಾದದ್ದು ನಡೀತಾ ಇದೆ, ಆದರೆ ಒಂದು ದೈವಿಕವಾದ ಒಂದು ಬ್ರೇಕ್ ಥ್ರೂ, ಒಂದು ಬಿಡುಗಡೆ ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ನಾನು ಹೇಗೆ ಪ್ರಾರ್ಥನೆ ಮಾಡಿದರೆ ಸಾಧ್ಯ, ಇದಕ್ಕೊಂದು ಪರಿಹಾರ? ನಾವು ಸಹ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಅನೇಕ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅನೇಕ ದಿನಗಳಿಂದ, ತಿಂಗಳು, ವರ್ಷಗಳಿಂದ ಈಗ ಹೇಳೋದಕ್ಕಿದೆ ಲೆಕ್ಕಗಳು. ಪ್ರಾರ್ಥನೆ ಮಾಡಿ ಮಾಡಿ ಬಿಡುಗಡೆ ಕಾಣದಿರುವಂಥ ಅನೇಕ ವಿಷಯಗಳು. ಅದಕ್ಕೆ ಹೇಗೆ ಪ್ರಾರ್ಥನೆ ಮಾಡಿದರೆ ನನಗೆ ಉತ್ತರ ಸಿಗಬಹುದು? ಕೆಲವೊಂದು ಪ್ರಾರ್ಥನೆಗಳಿಗೆ ನಮಗೊಂದು ಸಾಕಾಗ್ಬಿಟ್ಟಿದೆ, ಮರೆತು ಬಿಟ್ಟಿದೆ, ಹಾಗೆ ಬಿಟ್ಟುಬಿಟ್ಟಿದ್ದೀವಿ ಪ್ರಾರ್ಥನೆ ಮಾಡೋದನ್ನೇ. ಯಾಕೆಂದರೆ ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ, ಉತ್ತರ ಸಿಗ್ತಾ ಇಲ್ಲ, ಬಿಡುಗಡೆ ಆಗ್ತಾ ಇಲ್ಲ. ಕೆಲವೊಂದು ಕುಟುಂಬದ ವಿಷಯಗಳು, ಕೆಲವೊಂದು ಮಕ್ಕಳ ವಿಷಯಗಳು, ಕೆಲವೊಮ್ಮೆ ಸೇವೆಯ ವಿಷಯಗಳು, ಈ ರೀತಿಯಾಗಿ ಕೆಲವೊಂದು ಸಮಾಧಾನ ಇಲ್ಲದಂಥ ಕಾರ್ಯಗಳು, ಕೆಲವೊಂದು ಶೋಧನೆಗಳ ಸಮಯಗಳಲ್ಲಿ ಕೆಲವೊಂದು ಜನ ನಮ್ಮನ್ನು ಆಡ್ತಾರೆ. ನನ್ನ ಕನ್ನಡ ಅರ್ಥ ಆಗ್ತಾ ಇಲ್ಲ, ನಾನು ಈ ಮಂಗಳೂರು ಬಿಟ್ಟ ಮೇಲೆ ಬೆಂಗಳೂರು ಕನ್ನಡ ಸ್ವಲ್ಪ ಮಿಕ್ಸ್ ಆಗುತ್ತೆ, ಅದರಿಂದ ಪ್ರೈಸಲೋಡ ಲೈವ್ ಇದೆಯಾ? ಇಲ್ಲಲ್ಲ, ಓಕೆ. ಸೊ ನಮಗೆ ಈ ರೀತಿಯಾದ ಕೆಲವೊಂದು ಯೋಚನೆಗಳಿದೆ. ಏನಂತ? ಪ್ರೈಸಲೋ, ಏನು ಮಾಡಿದರೆ ಹೇಗಪ್ಪ ದೇವರನ್ನ ಉತ್ತರ ಕೊಡ್ತಾರೆ? ಯಾಕಂದ್ರೆ ನಮಗಿಂತ ಲೇಟಾಗಿ ರಕ್ಷಣೆ ಹೊಂದಿದವರೆಲ್ಲ ಬೇಗ ಬೇಗ ಆಶೀರ್ವಾದ ಹೊಂದ್ಕೊಳ್ತಾ ಇರ್ತಾರೆ. ಈಗ ತಾನೇ ಚರ್ಚಿಗೆ ಬಂದವರು ಬಿಡುಗಡೆ ಹೊಂದ್ಬಿಟ್ಟಿದ್ದಾರೆ. ನಾವು ಎಷ್ಟು ದಿನದಿಂದ ಚರ್ಚಿಗೆ ಹೋಗ್ತಾ ಇದ್ದೀವಿ, ಎಷ್ಟು ದಿನದಿಂದ ಉಪವಾಸ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೂ ಬಿಡುಗಡೆ ಬರ್ತಾ ಇಲ್ವಲ್ಲ, ಆದರೂ ಇನ್ನು ಆಶೀರ್ವಾದ ಆಗ್ತಾ ಇಲ್ವಲ್ಲ. ಕೆಲವೊಂದು ಸಾರಿ ನಮಗೆ ಅನಿಸ್ತದೆ, ಯಾಕೆ ದೇವರೇ ಇನ್ನು ಏನಪ್ಪ ನಾನು ಮಾಡಬೇಕು ಪ್ರಾರ್ಥನೆ? ಹೇಗೆ ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾರೆ? ನಮಗದೊಂದು ರೀತಿ ಕೆಲವೊಂದು ಸಾರಿ ನಾವು ಈಗ ಗಮನಿಸ್ತೀವಿ, ಕೆಲವು ಆಶೀರ್ವಾದ ಹೊಂದಿದವ್ರನ್ನು ಇವ್ರು ಏನು ಮಾಡ್ತಾರೆ, ಹೆಂಗೆ ಪ್ರಾರ್ಥನೆ ಮಾಡ್ತಾರೆ, ಯಾಕೆಂದ್ರೆ ಅವರ ಹಾಗೆ ನಾವು ಮಾಡಿದ್ರೆ ನಮಗೆ ಆಶೀರ್ವಾದ ಬರ್ಬೋದು ಅಂತ. ಈಗ ನನಗೂ ಕೆಲವೊಂದು ಪಾಸ್ ಆದ್ರೂ ಕೆಲವೊಂದು ಸಾರಿ ನಮಗಂತೂ ಟೆನ್ಷನ್ ಬರ್ತದೆ. ಪ್ರೈಸರು ಕೆಲವೊಂದು ವಿಷಯಗಳಿಗೆ ಬಿಡುಗಡೆ ಸಿಕ್ಕದೆ, ಉತ್ತರ ಸಿಕ್ಕದೆ ಇರುವಾಗ, ಹಾಗೆ ನಾನು ಪ್ರಾರ್ಥನೆ ಮಾಡಿದಾಗ ನನಗೆ ದೇವರು ಕೊಟ್ಟ ವಾಕ್ಯ ಇದು. ಅಪ್ಪ ಇದರಲ್ಲಿ ಏನಪ್ಪ ಪ್ರಾರ್ಥನೆ ಇದೆ? ಪ್ರೈಸರು ಈ ಪ್ರಾರ್ಥನೆ, ಈ ವಾಕ್ಯದಲ್ಲಿರುವಂಥ ವಿಷಯ ಇದೇ, ನೀವು ಮಾಡಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದು ಇದೇ. ಅದರಂತೆ ನೀವು ಮಾಡಿದ್ರೆ ಏನು ಮಾಡ್ತಂತೆ? ಅದರಂತೆ ನಡೆದರೆ ಯೆಹೋವನ ಮಹಿಮೆ ನಿಮಗೆ ಪ್ರತ್ಯಕ್ಷ ಆಗುವುದು. ಪ್ರೈಸಲೋ, ಇಲ್ಲಿ ಇರುವಂಥ ವಿಷಯ ಒಂದು, ನಾವು ಮಾಡಬೇಕಾದ ಕಾರ್ಯವನ್ನು ಮಾಡಬೇಕು. ಎರಡನೆಯದು, ದೇವರ ಆಜ್ಞಾಪಿಸಿದಂತೆ ನಾವು ನಡಿಬೇಕು. ಮೂರನೇ ವಿಷಯ, ದೇವರ ಮಹಿಮೆ ಪ್ರಕಟವಾಗಬೇಕು. ಪ್ರೈಸಲೋ, ಹಲ್ಲೆಲೂಯಾ. ನಮ್ಮ ಸೇವೆ ನಾವು ಅದನ್ನು ಗಮನಿಸಿದರೆ ಗೊತ್ತಾಗತ್ತೆ. ನಿಮಗೆ ಗೊತ್ತು, ದೇವದರ್ಶನ ಗುಡಾರಕ್ಕೆ 3 ಭಾಗಗಳಿದೆ. ದೇವದರ್ಶನ ಗುಡಾರ ಅಂದರೆ ಗೊತ್ತಲ್ಲ? ದೇವದರ್ಶನ ಗುಡಾರಕ್ಕೆ ಎಷ್ಟು ಭಾಗ ಇದೆ? 3 ಭಾಗಗಳಿದೆ. ಯಾವುದೆಲ್ಲ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಶ್ನೆ ಕೇಳಿದ್ರೆ ತೊಂದರೆ ಇಲ್ಲಲ್ಲ, ನೀವು ನನ್ನ ಜೊತೆ ಇದ್ದೀರಾ ಅಂತ ಕೇಳೋದಕ್ಕೆ. ನನಗೆ ನನ್ನ ಅಭ್ಯಾಸ ಇದು, ಯಾಕಂದರೆ ಒಂದು ಬೈಬಲ್ ಕಾಲೇಜಲ್ಲಿ ಸ್ವಲ್ಪ ಕಲಿಸಿ, 1-2 ಬೈಬಲ್ ಕಾಲೇಜಲ್ಲಿ. ಸೊ ಈ ಪ್ರಶ್ನೆ ಕೇಳಿ ಅಭ್ಯಾಸ. ಯಾಕಂದರೆ ನೀವು ನಾನು ಹೇಳೋದು ಅರ್ಥ ಆಗಬೇಕಲ್ಲ. ನಾನು ಏನೋ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಸೌಂಡ್ ಮಾಡಿಬಿಟ್ಟು ಹೋಗಿ ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ದೇವದರ್ಶನ ಗುಡಾರದ 3 ಭಾಗಗಳು ಯಾವುದಲ್ಲ? ಬೇಗ ಹೇಳಿ. ಪ್ರಾಕಾರ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ವೆರಿ ಗುಡ್. ಪ್ರೈಸ್ ಬಹಳ ಸಂತೋಷ, ದೇವರ ಮನ ಆಶೀರ್ವದಿಸಲಿ. ಸರಿ, ಪ್ರಾಕಾರದಲ್ಲಿ ಬೆಳಕಿದೆ. ಏನು ಬೆಳಕು ಸಿಗುತ್ತೆ ನಮಗೆ? ಪ್ರಾಕಾರದಲ್ಲಿ ಏನಿದೆ ಬೆಳಕು? ಪ್ರಾಕಾರದಲ್ಲಿ ಇರುವಂಥದ್ದು ಸೂರ್ಯನ ಬೆಳಕು. ಓಪನ್ ಏರಿಯಾ, ಕೋಟಿಯಾಡ್ ಅಂತ ಹೇಳ್ತಾರೆ, ಹೊರಾಂಗಣದಲ್ಲಿ ಸೂರ್ಯನ ಬೆಳಕಿದೆ. ಸರಿ, ಪರಿಶುದ್ಧ ಸ್ಥಳದಲ್ಲಿ ಏನಿದೆ ಬೆಳಕು? ಹೇಗೆ ಬೆಳಕು ಸಿಗೋದು?
ದೀಪಸ್ತಂಭ ಉರಿದರೆ ಮಾತ್ರನೇ ಬೆಳಕಿರುವಂಥದ್ದು. ಮಹಾಪರಿಶುದ್ಧ ಸ್ಥಳಕ್ಕೆ ಬೆಳಕಿಲ್ಲ, ಅಲ್ಲಿ ಏನಿಲ್ಲ. ಬಟ್ ಹೇಗೆ ಬೆಳಕು? ದೇವರ ಪ್ರಸನ್ನತೆ ಅಥವಾ ಮಹಿಮೆ ಇಳಿದರೆ ಮಾತ್ರನೇ ಅಲ್ಲಿ ಬೆಳಕು ಬರುವಂಥದ್ದು. ಓಕೆ, ಈಗ ಹೇಳ್ತಾನೆ ಸರಿ, ಹೊರಾಂಗಣದಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡ್ತಾ ಇದ್ದೀವಿ? ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ನಾವು ಆರಾಧನೆ ಮಾಡ್ತಾ ಇರ್ತೀವಿ, ನಾವು ಸ್ತುತಿಸ್ತಾ ಇರ್ತೀವಿ, ನಾವು ಹೋಗ್ತಾ ಇರ್ತೀವಿ. ಒಂದು ಪ್ರಾಕೃತವಾದಂಥ ಪ್ರಾಕಾರದ ಜೀವಿತ. ಪ್ರೈಸಲು ಬಂದ ಪುಟ್ಟ ಹೋದ ಪುಟ್ಟ ಅಂತ ಇರ್ತೀವಿ ನಮ್ಮ ಪ್ರಾರ್ಥನೆ. ಪ್ರೈಸು ಚರ್ಚಿಗೆ ಹೋಗಿದ್ದೀವಿ, ಆರಾಧಿಸಿದ್ದೀವಿ, ಪ್ರಾರ್ಥನೆ ಮಾಡಿದ್ವಿ, ಬೈಬಲ್ ಓದಿದ್ದೀವಿ. ಪ್ರೈಸಲು ಹಲಲು ಕಾಣಿಕೆ ಹಾಕಿದ್ರೆ ಕಾಣಿಕೆ ಕೊಟ್ಟಿದ್ವಿ, ದಶಮ ಕೊಟ್ಟಿದ್ದೀವಿ, ಎಲ್ಲ ಇದೆ. ಪ್ರಾಕಾರದಲ್ಲಿ ಇರುವಂಥ ಒಂದು ಆರಾಧನೆ. ಪ್ರೈಸಲು ಹಲ್ಲೆಲೂಯಾ. ಇದು ಅನೇಕ ಬೈಬಲಲ್ಲಿ ಹೇಳುವಾಗ ಅನೇಕ ಕಾರ್ಯಗಳಿದೆ, ನಮಗೆ ಗೊತ್ತು. ಪ್ರೈಸ್ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಒಬ್ಬ ಕುಂಟನಾಗಿದ್ದವನು ಎಲ್ಲಿ ಕೂತಿದ್ದಾನಂತೆ? ದೇವಾಲಯದ ಹೊರಗೆ ಕೂತಿದ್ದಾನೆ, ವರ್ಷಗಳಿಂದ ಕೂತಿದ್ದಾನೆ. ಅವನು ಯಾವತ್ತು ಒಳಗಡೆ ಹೋಗ್ಲಿಲ್ಲ. ಅವನಿಗೂ ಆಶೀರ್ವಾದ ಸಿಗ್ತಾ ಇದೆ, ಅವನು ಕೇಳೋದು ಸಿಗ್ತಾ ಇದೆ, ಅವನು ಕೇಳುವಂಥದ್ದು ಸಿಗ್ತಾ ಇದೆ, ಕಾಣಿಕೆ ಕೇಳ್ತಾ ಇದೆ, ಸಿಗ್ತಾ ಇತ್ತು, ಊಟಕ್ಕೆ ಸಿಗ್ತಾ ಇತ್ತು, ಅವನು ಕೇಳೋದೆಲ್ಲ ನಡೀತಾ ಇತ್ತು. ಹೊರಾಂಗಣ ಯಾವತ್ತು ಇವನು ಎಲ್ಲಿಗೂ ಹೋಗಿಲ್ಲ, ಒಳಗೆ ಹೋಗಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮಗೆ ಊಟಕ್ಕೆಲ್ಲ ಸಿಕ್ಕಿತ್ತು, ಬಟ್ಟೆಗೆ ಸಿಕ್ಕಿತ್ತು, ಮನೆ ಸಿಕ್ಕಿತ್ತು ಅಂತ ಅಂದುಕೊಂಡು ನಾವೆಲ್ಲ ಚೆನ್ನಾಗಿ ಇದ್ದೀವಿ ಅಂತ ಅಂದ್ಕೋಬಾರ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನೂ ಒಂದು ಹೆಜ್ಜೆ ನಾವು ಮುಂದೆ ಹೋಗಬೇಕಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಪ್ರೈಸ್ ನಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ದಿನ ಇರುವಂತ ಕಾಲವೆಲ್ಲ ಹುಟ್ಟು ಕುಂಟನಂತ ಹೇಳ್ತಾ ಇರೋದು, ವರ್ಷಗಳಿಂದ ಕೂತಿದ್ದಾನೆ. ಪ್ರೈಸ್ ಅವನಿಗೇನು ಸಮಯಕ್ಕೆ ಬೇಕಾಗಿದ್ದು ಸಿಗ್ತಾ ಇದೆ, ಯಾರೋ ತಂದು ಕೊಡ್ತಾರೆ, ಹೇಗೋ ನಡೀತಾ ಇದೆ. ಅಲ್ಲಿಗೆ ಮುಗಿಯುವಂಥದ್ದಲ್ಲ ಆತ್ಮೀಕ ಜೀವಿತ ಎಂಬುದು. ಕುಳಿತಿರೋದು ದೇವಾಲಯದ ಬಾಗಿಲಲ್ಲಾದರೂ ಒಳಗಿನ ಸೌಂದರ್ಯ ಇದುವರೆಗೂ ನೋಡಿಲ್ಲ. ಪ್ರೈಸರು ಅವನಿಗೆ ಹೇಳುದು ಸುಂದರ ಗೋಪುರ ಅಂತ, ಗೋಪುರ ಮಾತ್ರ ನೋಡಿಕೊಂಡು ಅದರ ಸೌಂದರ್ಯ ನೋಡಿಕೊಂಡು ಕಾಲ ಕಳೀತಾ ಇದ್ದಾನೆ, ಒಳಗಿನ ಸೌಂದರ್ಯ ಇದುವರೆಗೂ ನೋಡಿಲ್ಲ. ಹಲ್ಲೆಲೂಯಾ. ಪ್ರೈಸಲು ನಾವು ಒಳಗಿನ ಸೌಂದರ್ಯ ನೋಡಬೇಕು, ನಾವು ನೋಡ್ತಾ ಇದ್ದೀವಿ. ನಮಗೆ ಸೌಭಾಗ್ಯ ಸಿಕ್ಕಿರೋದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ದೇವಾಲಯದ ಒಳಗೆ ನಮ್ಮ ಕುಟುಂಬದವರ ಎಷ್ಟು ಜನರಿಗೆ ಸಿಕ್ಕಲಿಲ್ಲ ಈ ಸೌಭಾಗ್ಯ ಅಲ್ವಾ? ನಮ್ಮ ಮನೆಯವರಿಗೆ, ಸ್ವಂತ ಒಡ ಹುಟ್ಟಿದವರಿಗೆ ಈ ರಕ್ಷಣೆ ಸಿಕ್ಕಲಿಲ್ಲ. ಅಂಥದ್ರಲ್ಲಿ ನಮಗೆ ದೇವರು ಕೊಟ್ಟಿರುವಂಥ ಈ ಸೌಭಾಗ್ಯವಿದು. ಯೇಸುವನ್ನು ತಿಳ್ಕೊಳ್ಳುವುದಕ್ಕೆ, ಯೇಸುವನ್ನು ಅಂಗೀಕರಿಸುವುದಕ್ಕೆ, ಯೇಸು ದೀಕ್ಷಾನ ತಗೊಂಡು ಯೇಸುವಿಗಾಗಿ ಜೀವಿಸುವುದಕ್ಕೆ, ಈ ಆತ್ಮ ಸಾನ್ನಿಧ್ಯವನ್ನು, ಆತ್ಮ ಪ್ರಸನ್ನತೆಯ ಜೀವಿತವನ್ನು ನಡೆಸುವುದಕ್ಕೆ ನಮಗೆ ದೇವರು ಕೊಟ್ಟಿದ್ದು ಒಂದು ಶ್ರೇಷ್ಠ ಸೌಭಾಗ್ಯವಿದು. ಹಲ್ಲೆಲೂಯಾ. ಒಳಗಿನ ಸೌಂದರ್ಯ ನೋಡಿದ್ರಿ. ಈ ಜೀವಿತದಲ್ಲಿ ನಮಗೆಲ್ಲ ಏನಿದೆ? ಪ್ರೈಸ್ ದಿ ಲಾರ್ಡ್, ಏನು ಬೆಳಕಿದೆ? ದೀಪಸ್ತಂಭದ ಬೆಳಕು. ದೇವಾಲಯದ ಒಳಗಡೆ ಏನಿದೆ? ಪ್ರೈಸ್ ದೀಪಸ್ತಂಭದ ಬೆಳಕು, ಅಥವಾ ನಾವು ಅದನ್ನು ಏನಂತ ಕರಿತೀವಿ? ದೀಪಸ್ತಂಭಕ್ಕೆ ಹೇಗದು ದೀಪ ಉರಿಯುವುದು ಹೇಗೆ? ಎಣ್ಣೆ ಹಾಕಬೇಕು. ನಾವು ಎಣ್ಣೆಯನ್ನು ಪರಿಶುದ್ಧ ಆತ್ಮನಿಗೆ ಹೋಲಿಸಿದ್ದಾರೆ, ಹೌದಲ್ವಾ? ಪ್ರೈಸ್ ಎಣ್ಣೆ, ಆಯಿಲ್ ಇಸ್ ಈಕ್ವಲ್ ಸಿಂಬಾಲಿಕ್ ಆಫ್ ದಿ ಹೋಲಿ ಸ್ಪಿರಿಟ್ ಅಲ್ವಾ? ಆ ಎಣ್ಣೆ ಎಂಬುದು ಪರಿಶುದ್ಧ ಆತ್ಮನಿಗೆ ಹೋಲಿಕೆ ಆಗಿದೆ. ಸೊ ಪರಿಶುದ್ಧ ಸ್ಥಳದಲ್ಲಿರುವಾಗ ನಮಗೇನಿದೆ? ಅನ್ಯಭಾಷೆ ಇದೆ, ಆಡಾಡ್ತೀವಿ, ಕೈ ತಡ್ತೀವಿ, ಜೋರಾಗಿ ಆರಾಧನೆ ಮಾಡ್ತೀವಿ, ಅನ್ಯಭಾಷೆ ಹೇಳ್ಕೊಂಡು ನಾವು ಹೋಗ್ತೀವಿ. ಇದು ಸೇವಕರಿಗೆ ಪ್ರತ್ಯೇಕವಾಗಿ, ನನಗೆ ದೇವರು ಹೇಳಿದ ವಿಷಯ ನಾನು ಹೇಳ್ತಾ ಇರೋದು, ನಿಮಗೂ ಪ್ರಯೋಜನ ಆಗತ್ತೆ ಅಂತ. ಓಕೆ, ಅನ್ಯಭಾಷೆ ಹೇಳ್ಕೊಂಡು ನಾವು ಜೋರಾಗಿ ಕೈ ತಡ್ತೀವಿ, ಆರಾಧನೆ ಮಾಡ್ತೀವಿ, ಇದೇ ನಮ್ಮ ಸೇವೆ. ಇವತ್ತು ನಾವು ಮಾಡ್ತಿರುವಂಥ ಸೇವೆ ಈ ಪರಿಶುದ್ಧ ಸ್ಥಳದ ಸೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿಷೇಕ ಹೊಂದದೇ ಅವರು ಇದ್ದರೆ ಇವತ್ತು ಹೊಂದಿಕೊಂಡು ಹೋಗಬೇಕು. ಅಟ್ಲೀಸ್ಟ್ ಈ ಸೇವೆ ಆದರೂ ನಾವು ಮಾಡೋದಕ್ಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಣ್ಣೆಯನ್ನು ತುಂಬಿಸ್ತಾ ಇರಬೇಕು. ಎಣ್ಣೆನ ಅಲ್ವಾ ಆರೋನಿಗೆ ಕೊಟ್ಟಿರುವಂಥ, ಆರೋನ ಮನೆತನದವರಿಗೆ, ಯಾಜಕರಿಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿ ಅದು. ಏನಂತ? ಈ ಎಣ್ಣೆಯನ್ನು ತುಂಬಿಸ್ತಾ ಇರಬೇಕು. ದೀಪ ಪ್ರೈಸ್ ದಿ ಲಾರ್ಡ್ ಬತ್ತಿ ಹೋದಂಥ ಅಥವಾ ಏನದು ಪ್ರೈಸ್ ಒಣಗುತ್ತಾ ಇರುವಂತಹ ಆ ಬತ್ತಿಗಳನ್ನು ಸರಿಪಡಿಸಿಕೊಳ್ಳಬೇಕು. ದೀಪದಲ್ಲಿ ಎಣ್ಣೆಯನ್ನು ಸುರಿತಾ ಇರಬೇಕು. ರಾತ್ರಿಯೆಲ್ಲ ಇದು ಉರಿಯುತ್ತಾ ಇರಬೇಕು. ಇದು ದೇವಾಲಯ ಅಂದರೆ ಆ ದೇವದರ್ಶನ ಗುಡಾರದ ಪರಿಶುದ್ಧ ಸ್ಥಳವೆಲ್ಲ ಬೆಳಕನ್ನು ಕೊಡುತ್ತದೆ. ಯಾಜಕರು ಅಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ಮಾಡೋದಕ್ಕೆ ಅವರಿಗೆ ಅನುಕೂಲವಾಗುತ್ತೆ. ಈ ಅಭಿಷೇಕ ನಮ್ಮನ್ನು ಉಳಿಸುತ್ತದೆ, ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸುತ್ತದೆ, ಪರಿಶುದ್ಧರಾಗಿ ನೆಲೆಗೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ, ಪರಿಶುದ್ಧ ಜೀವಿತವನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ. ನಮಗಿರುವಂಥ ಯಾಜಕತ್ವ, ನಮಗಿರುವಂಥ ಸೇವೆ ಬರೀ ಪಾಸ್ಟರ್ ಮಾತ್ರ ಅಲ್ಲ ಯಾಜಕರು ಅಂತ ಅಂದುಕೊಬಿಡ್ರಿ. ಸತ್ಯವೇದ ಹೇಳುವಾಗ ಪ್ರೈಸ್ ದಿ ಲಾರ್ಡ್ 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ. ಏನಂತ? ಪ್ರೈಸ್ ದಿ ಲಾರ್ಡ್, ಕಾರ್ಗತ್ತರಿಂದ ಮನ ಅದ್ಭುತ ಪ್ರಕಾಶ ಕರದಾತನ ಗುಣಾತಿಶಯಗಳನ್ನು ವರ್ಣಿಸುವುದಕ್ಕೆ ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು ನಾವಾಗಿದ್ದೇವೆ. ಎಲ್ಲರೂ ಸೇರಿ ರಕ್ಷಣೆ ಹೊಂದಿದವರು, ಕತ್ತಲೆಯಿಂದ ಬೆಳಕಿಗೆ ಬಂದವರೆಲ್ಲರೂ ಯಾಜಕ ವರ್ಗಕ್ಕೆ ಸೇರಿಸಲ್ಪಟ್ಟವರು. ಹಾಗಾದ್ರೆ ಇದು ಪಾಸ್ಟರ್ ಕೆಲಸ ಅಂತ ಬಿಟ್ಟು ಬಿಡಬೇಡ್ರಿ, ನಿಮಗೂ ಸಹ ಜವಾಬ್ದಾರಿ ಇದೆ. ಸಭೆಯ ಜವಾಬ್ದಾರಿ, ಸಭೆಯ ಹೊಣೆಗಾರಿಕೆ ನಿಮ್ಮ ಮೇಲೆಯೂ ಸಹ ಇದೆ. ನೀವು ಮಾಡಬೇಕಾಗಿದ್ದನ್ನು ನೀವು ಮಾಡಲೇಬೇಕು, ಅದನ್ನು ಮತ್ತೊಬ್ಬರಿಗೆ ಬಿಟ್ಟು ಕೊಡೋದಕ್ಕೆ ಆಗೋದಿಲ್ಲ. ಓಕೆ, ಇಲ್ಲಿಗೆ ಬರ್ತೇನೆ. ಮಹಾಪರಿಶುದ್ಧ ಸ್ಥಳಕ್ಕೆ ಬರಬೇಕಾದ್ರೆ ಅಲ್ಲಿ ದೀಪಸ್ತಂಭ ಇಲ್ಲ, ಅಲ್ಲಿ ಸೂರ್ಯನ ಉದಯಿಸೋದಿಲ್ಲ, ಅಲ್ಲಿ ದೇವರ ಮಹಿಮೆಯೇ ಬೆಳಕು ಕೊಡುವಂಥದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರ ಮಹಿಮೆ ನಿಮಗೆ ಪ್ರಕಟವಾಗುವುದು.
ನಾವಲ್ಲಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಆದಿಶತಮಾನದ ಸೇವೆ ಎಂಬುದಾಗಿ ಹೇಳುವ, ಆದಿಶತಮಾನದ ಸೇವೆ, ಅಪೊಸ್ತಲರ ಕಾಲದ ಸೇವೆ ಎಂಬುದಾಗಿ ಹೇಳುವುದು ನಾವೇನು ಹೇಳ್ತೀವಿ? ಪ್ರೈಸ್ ದಿ ಲಾರ್ಡ್, ಮಹಿಮೆಯ ಸೇವೆ. ಓಕೆ, ಏನು ಸೇವೆ? ಮಹಿಮೆಯ ಸೇವೆ, ಮಹಿಮೆಯ ಸೇವೆ. ಪ್ರೈಸ್ ದಿ ಲಾರ್ಡ್. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 14ನೇ ವಾಕ್ಯ ಏನು ಹೇಳ್ತದೆ ನಮಗೆ ಗೊತ್ತು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 14ನೇ ವಾಕ್ಯ, ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅದೇ ವಾಕ್ಯ ಇರೋದು. ನಾವು ಆತನ ಮಹಿಮೆಯನ್ನು ನೋಡಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಶಿಷ್ಯರು ಹೇಳ್ತಾ ಇರೋದು ನಾವು ಆತನ ಮಹಿಮೆಯನ್ನು ನೋಡಿದ್ದೇವೆ. ಎಲ್ಲರೂ ಯೇಸುವನ್ನು ನೋಡಿದರು, ಆದರೆ ಯೋಹಾನ ಹೇಳ್ತಾನೆ ನಾವು ಆತನ ಮಹಿಮೆಯನ್ನು ನೋಡಿದ್ದೇವೆ. ಆದಿಶತಮಾನದ ಶಿಷ್ಯರು ಸೇವೆ ಮಾಡಿದ್ದು ಮಹಿಮೆಯ ಸೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಈ ಅಂತ್ಯಕಾಲದಲ್ಲಿ ನಾವಿದ್ದೇವೆ ಅಲ್ಲ. ನಮ್ಮನ್ನೆಲ್ಲ ಜನ ಭಯಪಡಿಸ್ತಾ ಇರ್ತಾರೆ, ಏನಂತ? ನಾವು ಅಂತ್ಯಕಾಲ, ಈಗ ಭೂಮಿ ಎಲ್ಲ ಮುಗಿದೋಗುತ್ತೆ, ಪ್ರಪಂಚ ಎಲ್ಲ ಕೊನೆ ಆಗತ್ತೆ ಅಂತ. ಹೌದು, ಪ್ರೈಸ್ ದಿ ಲಾರ್ಡ್. ಆದರೆ ನಮಗಿರುವಂಥ ಕರೆ ನಮಗೆ ಭಯಪಡೋದಕ್ಕೋಸ್ಕರ ಅಂತ್ಯಕಾಲದ ಸೇವೆಗಾಗಿ ನಮ್ಮನ್ನು ಸಿದ್ಧಪಡಿಸುತ್ತಾ ಇದ್ದಾನೆ. ಈ ಅಂತ್ಯಕಾಲದ ಸೇವೆ ಏನು ಸೇವೆ? ಇದು ಬರೀ ಅಭಿಷೇಕದ ಸೇವೆಯಲ್ಲ. ಈ ಅಂತ್ಯಕಾಲದ ಸೇವೆ ಮಹಿಮೆಯ ಸೇವೆ. ಆದಿಶತಮಾನದಲ್ಲಿ ಹೇಗೆ ಸೇವೆ ನಡೆಯಿತೋ ಅದೇ ರೀತಿಯ ಸೇವೆಯನ್ನ ದೇವರು ಈ ದಿನಗಳಲ್ಲಿ ಎದುರು ನೋಡುತ್ತಾ ಇದ್ದಾನೆ. ಈ ಎದುರು ನೋಡುವಂತ ಮಹಿಮೆಯ ಸೇವೆಯನ್ನು ನಾವು ಮಾಡಬೇಕಾದ್ರೆ ಬರೀ ಅನ್ಯ ಭಾಷೆಯಿಂದ ಸಾಕಾಗೋದಿಲ್ಲ, ಬರೀ ಅಭಿಷೇಕದಿಂದ ಸಾಕಾಗೋದಿಲ್ಲ. ದೇವರ ಮಹಿಮೆ ಇಳಿಯಬೇಕು. ಹಲ್ಲೆಲೂಯಾ. ದೇವರ ಮಹಿಮೆ ಇಳಿಬೇಕು, ದೇವರ ಮಹಿಮೆ ಇಳಿಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ದೇವರ ಮಹಿಮೆಯ ಸೇವೆಯನ್ನು ಮಾಡಬೇಕಾದ್ರೆ ನಮಗೊತ್ತು, ಈ ಅಪೊಸ್ತಲರು ಪ್ರೈಸ್ ದಿ ಲಾರ್ಡ್ ಹೋಗ್ತಾ ಬರ್ತಾ ಇದ್ದಾಗ ಎಲ್ಲ ಅದ್ಭುತಗಳು ನಡೀತಾ ಇತ್ತು. ಪ್ರೈಸ್ ದಿ ಲಾರ್ಡ್. ಪೇತ್ರನ ಕುರಿತು ಹೇಳೋದು, ಪೇತ್ರನ ನಡೆದು ಹೋಗ್ತಾ ಇದ್ದಾಗ ನೆರಳು ಬಿದ್ದವರು ಗುಣವಾಯಿತು. ಪ್ರೈಸ್ ದಿ ಲಾರ್ಡ್. ನೆರಳು ಬಿದ್ದವರು ಹೇಗೆ ಗುಣ ಆಗಿದ್ದು? ಪೇತ್ರ ಮುಟ್ಟಿದನ? ಇಲ್ಲ. ಪೇತ್ರ ಹೇಳಿದನ? ಗದರಿಸಿದನ? ಏನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗೆ ಸೌಖ್ಯವಾದ್ರೆ ಕಾರಣ ಏನು? ಪೇತ್ರನ ಜೊತೆ ಹೋಗ್ತಾ ಇದ್ದ ದೇವರ ಮಹಿಮೆಯ ಸಾನ್ನಿಧ್ಯ. ಹಲ್ಲೆಲೂಯಾ. ಸೊ ದೇವರು ನನಗೆ ಹೇಳಿದಂಥ ವಿಷಯ, ಹೀಗೆ ನೀವು ಮಾಡಬೇಕಾಗಿದ್ದನ್ನು ಮಾಡುವಾಗ ದೇವರ ಮಹಿಮೆ ನಿಮಗೆ ಪ್ರತ್ಯಕ್ಷವಾಗತ್ತೆ. ಆದರೆ 23ನೇ ವಾಕ್ಯ ಓದಿ. ಸೇಮ್ ಚಾಪ್ಟರ್ 9. ಜನರನ್ನು ಆಶೀರ್ವದಿಸಿದರು. ಆಗ ಯೆಹೋವನ ಮಹಿಮೆಯು ಜನರೆಲ್ಲರಿಗೆ ಪ್ರತ್ಯಕ್ಷವಾಯಿತು. ಪ್ರೈಸ್ ದಿ ಲಾರ್ಡ್. ತರುವಾಯ ಮೋಶೆಯು ಆರೋನರು ದೇವದರ್ಶನ ಗುಡಾರದೊಳಗೆ ಹೋದರು. ಅವರು ಅಲ್ಲಿಂದ ಹೊರಗೆ ಬಂದಾಗ ಜನರನ್ನು ಆಶೀರ್ವದಿಸಿದರು. ಆಗ ಯೆಹೋವನ ಮಹಿಮೆಯು ಜನರೆಲ್ಲರಿಗೆ ಪ್ರತ್ಯಕ್ಷವಾಯಿತು. ಹಲ್ಲೆಲೂಯಾ. 24ನೇ ವಾಕ್ಯ ಸಹ ಓದಿ. ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು, ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಯಜ್ಞವೇದಿಯ ಮೇಲಿದ್ದ ಸರ್ವಾಂಗ ಹೋಮ ದ್ರವ್ಯವನ್ನು ಕೊಬ್ಬನ್ನು ದಹಿಸಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಉತ್ಸಾಹದಿಂದ ಆರ್ಭಟಿಸಿ ಅಡ್ಡಬಿದ್ದು ನಮಸ್ಕರಿಸಿದರು. ಪ್ರೈಸ್ ದಿ ಲಾರ್ಡ್. ದೇವರ ಮಹಿಮೆ ಪ್ರಕಟವಾದರೆ ಸಂಭವಿಸುವ ಕಾರ್ಯಗಳಲ್ಲಿ ಹೇಳ್ತಾ ಇದೆ. ಹೇಗೆ ಮಹಿಮೆ ಪ್ರಕಟವಾಯಿತಂತೆ ಅಲ್ಲಿ ಹೇಳ್ತಾ ಇರುವಂಥದ್ದು, ಆರೋನನು ಸರ್ವಾಂಗ ಹೋಮಗಳನ್ನು, ಅಲ್ಲಿ 5-6 ಯಜ್ಞಗಳ ಕುರಿತು ಹೇಳ್ತಾನೆ. ನಾನು ಯಜ್ಞದ ಕುರಿತು ಹೇಳಕ್ಕೆ ಹೋಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. 5-6 ಯಜ್ಞಗಳಿದೆ, ಅವುಗಳೆಲ್ಲ ಸಮರ್ಪಿಸಿದ ನಂತರ ಜನರನ್ನು, ಸಮೂಹವನ್ನು ಆಶೀರ್ವದಿಸಿದನು. ಅದರ 22ನೇ ವಾಕ್ಯ ಹೇಳಿದ್ರೆ ಆರೋನನು ಅವರನ್ನು ಆಶೀರ್ವದಿಸಿದನು. ಅದರ ನಂತರ ಆ ಮೋಶೆ ಮತ್ತು ಆರೋನರು ಇಬ್ಬರು ಗುಡಾರದೊಳಗೆ ಹೋಗಿ ಹೊರಗೆ ಬಂದು ಪ್ರೈಸ್ ದಿ ಲಾರ್ಡ್ ಜನರನ್ನು ಆಶೀರ್ವದಿಸ್ತಾರೆ. ಗಮನಿಸಿರಿ, ಈ ವಿಷಯಕ್ಕೆ ಹೇಳ್ತಾನೆ. ವಿಷಯ ಅಧ್ಯಾಯದಲ್ಲಿ ಹೇಳುವಂಥದ್ದು ಪ್ರೈಸ್ ದಿ ಲಾರ್ಡ್ ಮೋಶೆಯ ಕೊನೆಯ ಯಜ್ಞ, ಆರೋನನ ಮೊದಲನೆಯ ಯಜ್ಞ. ಆರೋನು ಯಾಜಕತ್ವ ಈಗ ತಾನೇ ವಹಿಸ್ಕೊಳ್ತಾ ಇದ್ದಾನೆ. ಇದುವರೆಗೂ ಮೋಶೆನ ಯಜ್ಞ ಮಾಡ್ತಾ ಇದ್ದು. ಇದು ಕೊನೆಯ ಯಜ್ಞ, ಮೋಶೆಯ ಕೊನೆಯ ಯಜ್ಞ. ಆರೋನನು ಮೊದಲನಾಗಿ ಯಜ್ಞ ಅರ್ಪಿಸ್ತಾ ಇದ್ದಾನೆ. ಆರೋನ ಯಾಜಕತ್ವವನ್ನು ಯಾಜಕನಾಗಿ ಪ್ರತಿಷ್ಠೆ ಮಾಡಿದ ಮೊದಲನೇ ಯಜ್ಞ ಇದು. ಹೀಗೆ ಆ ದೇವರ ಸಾನ್ನಿಧ್ಯದಲ್ಲಿ ಏನಾಗ್ತಾ ಇದೆ, ಅದರ 24ನೇ ವಾಕ್ಯ ಓದುವಾಗ ಗೊತ್ತಾಗುತ್ತೆ ದೇವರ ಮಹಿಮೆ ಹೇಗೆ ಇಳೀತಂತೆ. ಆಗ ಯೆಹೋವನ ಮಹಿಮೆಯು ಜನರೆಲ್ಲರಿಗೆ ಪ್ರತ್ಯಕ್ಷವಾಯಿತು. ಬರೀ ಮೋಶೆ ಆರೋನರಿಗೆ ಮಾತ್ರ ಅಲ್ಲ, ಸರ್ವ ಸಮೂಹಕ್ಕೆ ಪ್ರತ್ಯಕ್ಷವಾಗ್ತಾ ಇದೆ, ಸರ್ವ ಜನರಿಗೆ ಪ್ರತ್ಯಕ್ಷವಾಗುತ್ತಾ ಇದೆ. ಹೇಗೆಂತೆ, ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಯಜ್ಞವೇದಿಯ ಮೇಲಿದ್ದ ಸರ್ವಾಂಗ ಹೋಮ ದ್ರವ್ಯವನ್ನು, ಕೊಬ್ಬನ್ನು ದಹಿಸಿಬಿಟ್ಟಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಹಾಗಾದ್ರೆ ಈಗ ಇದುವರೆಗೂ ಆರೋನನು ಮಾಡಿದಂಥ ಯಜ್ಞ ಯಾವುದು? ಅನೇಕ ಯಜ್ಞಗಳಿದೆ. ಅದರಲ್ಲಿ ಒಂದು ಯಜ್ಞ ಅಲ್ಲಿ ಹೇಳ್ತಾ ಇದ್ದಾರೆ. ಏನು ಯಜ್ಞ? ಸರ್ವಾಂಗ ಹೋಮ ಯಜ್ಞ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನು ಯಜ್ಞ? ಸರ್ವಾಂಗ ಹೋಮ ಯಜ್ಞ ಅಥವಾ ಬರ್ಂಟ್ ಆಫರಿಂಗ್, ಅಥವಾ ಸರ್ವ ಅಂಗ ಹೋಮವಾಗಿ ಅರ್ಪಿಸಬೇಕು, ಸರ್ವ ಅಂಗಗಳನ್ನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ನಮಗೋಸ್ಕರ ತನ್ನ ಮಹಿಮೆಯನ್ನು ಪ್ರಕಟಪಡಿಸಬೇಕಾದ್ರೆ ನಾವು ಮಾಡಬೇಕಾದ ಮೊದಲನೆಯ ಕಾರ್ಯ ನಮ್ಮ ಸರ್ವಾಂಗಗಳನ್ನ ನಾವು ಯಜ್ಞವೇದಿಯ ಮೇಲೆ ಇಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಬರೀ ಬಿಡುಗಡೆಗೋಸ್ಕರ, ನಾವು ಆಶೀರ್ವಾದಕ್ಕೋಸ್ಕರ ಮಾತ್ರ ಏನೋ ದೇವರು ಇವತ್ತು ನಾನು ಪ್ರಾರ್ಥನೆ ಮಾಡಿ ಒಂದು ಬಿಡುಗಡೆ ಸಿಕ್ಕಿದರೆ ಮತ್ತೆ 3 ತಿಂಗಳಾದ ಮೇಲೆ ನೋಡೋದಲ್ಲ. ಪ್ರೈಸ್ ಸರ್ವಾಂಗಗಳನ್ನ ನಾವು ಯಜ್ಞವೇದಿಯ ಮೇಲೆ ಇಡಬೇಕು. ಹಲ್ಲೆಲೂಯಾ. ಉಪವಾಸ ಅಂತ ಹೇಳುವಾಗ ಬರೀ ಹೊಟ್ಟೆಗೆ ಮಾತ್ರ ಅಲ್ಲ ಉಪವಾಸ. ನಮ್ಮ ಕಣ್ಣಿಗೆ ಉಪವಾಸ ಇರಬೇಕು, ಕಿವಿಗೆ ಉಪವಾಸ ಇರಬೇಕು, ಬಾಯಿಗೆ ಉಪವಾಸ ಇರಬೇಕು, ಕೈಗೆ ಉಪವಾಸ ಆಗಬೇಕು, ಕಾಲಿಗೆ ಉಪವಾಸ ಆಗಬೇಕು. ಅದೇನು ಉಪವಾಸ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವಾಗಲೂ ನೋಡುವುದನ್ನು ನೋಡ್ತಾ ಇರುವುದಲ್ಲ, ಯಾವಾಗಲೂ ಕೇಳೋದನ್ನು ಕೇಳ್ತಾ ಇರೋದಲ್ಲ, ಯಾವಾಗಲೂ ಮಾತನಾಡುವಾಗ ಮಾತಾಡ್ತಾ ಇರುವುದಲ್ಲ, ಯಾವಾಗಲೂ ನಡೆಯುವುದಲ್ಲ. ಉಪವಾಸ ಪ್ರಾರ್ಥನೆ ಅಂದರೆ ಅದರಲ್ಲಿ ಯಜ್ಞ ಆಗಿ ಮಾರ್ಪಡಿಸಬೇಕಾಗಿದ್ದು, ಹೋಮವಾಗಿ ಅರ್ಪಿಸಬೇಕಾಗಿದ್ದನ್ನ ಯಜ್ಞವೇದಿಯ ಮೇಲೆ ಇಡಬೇಕಾಗಿದ್ದನ್ನ ಯಜ್ಞವೇದಿಯ ಮೇಲೆ ಇಡಬೇಕಾಗುತ್ತದೆ. ಅಲ್ಲಿ ಸುಡಬೇಕಾಗಿದ್ದು ಕೆಲವಿದೆ. ಹಲ್ಲೆಲೂಯಾ. ಸರ್ವಾಂಗ ಹೋಮ ಯಜ್ಞದ ಮೇಲೆಯೂ ಯಜ್ಞವನ್ನು ಮತ್ತೇನು? ಕೊಬ್ಬು. ಪ್ರೈಸ್ ದಿ ಲಾರ್ಡ್. ನಮಗೆ ಕೊಬ್ಬಿದೆಯಾ? ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸರಳವಾಗಿ ನಾವು ಈ ಸ್ಕೂಲಲ್ಲಿ ಹೋದಾಗ ಸ್ವಲ್ಪ ಕೊಬ್ಬು ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಅಲ್ವಾ? ನಿಮಗೆಲ್ಲ ಇಲ್ಲ ಅಂತ ಅಂದ್ಕೊಳ್ತೀನಿ. ಈ ಕಡೆ ಉಡುಪಿ ಕಡೆ ಇದೆಯಾ ಗೊತ್ತಿಲ್ಲ, ಇದೆಯಾ? ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ನಂಬ್ತೇನೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೊಬ್ಬೆಲ್ಲ ಕರಗಬೇಕು. ಪ್ರೈಸ್ ದಿ ಲಾರ್ಡ್. ಕರಗೋದಲ್ಲ, ಇದು ಉರಿಬೇಕಂತ, ಸುಡಬೇಕು, ದಹಿಸಲ್ಪಡಬೇಕು. ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆಯುವುದಕ್ಕಾಗದೆ, ದೈವಿಕವಾದ ಉತ್ತರವನ್ನು ಹೊಂದಿಕೊಳ್ಳೋದಕ್ಕಾಗದೆ ತಡೆಯಾಗಿರುವಂಥದ್ದು ನಮ್ಮ ಮಾನಸಿಕವಾಗಿ ನಾವು ಸ್ಥಾಪಿಸಿರುವಂಥ ಕೆಲವೊಂದು ಕಾರ್ಯಗಳು. ನಾನು ಎಂಬುದಾಗಿರೋದು ಕೊಬ್ಬು ಅಂತ ಹೇಳೋದು ಅದನ್ನೇ. ಕೊಬ್ಬು ಅಂತ ಹೇಳೋದು ನಾನು ಎಂಬುದಾಗಿರುವಂಥದ್ದು, ನನ್ನಿಂದಲೇ, ನಾನು ಮಾಡಿದ್ದು, ನಾನು ಹೇಳಿದ ಹಾಗೆ ಈ ರೀತಿಯಾದ ಕೆಲವನ್ನು ನಾವು ಇವತ್ತುಗಳ ಕಾಲ ಸುಡುವುದಕ್ಕಾಗಿ ಯಜ್ಞವೇದಿಯ ಮೇಲೆ ಅರ್ಪಿಸಿದರೆ ನಮ್ಮ ಸ್ಥಿತಿ ಬದಲಾಗೋದಕ್ಕೆ ಹೋಗ್ತಾ ಇದೆ. ನಿನ್ನ ಜೀವಿತದ ಸ್ಥಿತಿ, ನಿನ್ನ ಕುಟುಂಬದ ಸ್ಥಿತಿ, ನಿನ್ನ ತಲೆಮಾರುಗಳ ಸ್ಥಿತಿಯನ್ನು ದೇವರು ಬದಲಾಯಿಸುವುದಕ್ಕಾಗಿದ್ದಾನೆ. ನಾನು ಎಂಬುದು ಇವತ್ತುಗಳ ಕಾಲ ಯಜ್ಞವೇದಿಯ ಮೇಲೆ ಇಡೋಣ. ಪ್ರೈಸ್. ಇವತ್ತು ಯಜ್ಞವೇದಿ ನಮಗೋಸ್ಕರ ಸಿದ್ಧವಾಗಿದೆ. ಈ ಉಪವಾಸ ಪ್ರಾರ್ಥನೆ ಒಂದು ವೇಳೆ ಯಾವಾಗಲೂ ಇಡುವಂತ ಉಪವಾಸ ಪ್ರಾರ್ಥನೆ ಅಂತ ನಾವು ಅಂದುಕೊಂಡು ಬಂದಿರಬಹುದು. ಆದರೆ ಇವತ್ತು ದೇವರಾತ್ಮನ ಹೇಳ್ತಾ ಇದ್ದಾನೆ, ಅಲ್ಲ, ಇವತ್ತುಗಳ ಕಾಲ ಕೆಲವನ್ನು ನಾನು ಹೊಸದಾಗಿ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಕೆಲವು ವಿಷಯಗಳಿಗೆ ಒಂದು ನೂತನವಾದ ಆರಂಭವನ್ನು ಕೊಡುವುದಕ್ಕೆ ಬಯಸುತ್ತಾ ಇದ್ದೇನೆ. ದುಡಾರಾಮ ಶಂದುನ ರಗದಗಸಿಯಾರ ಯೇಸುವಿನ ನಾಮದಲ್ಲಿ ದೈವಿಕವಾದ ಯೋಜನೆಗಳು ಪ್ರಕಟವಾಗುವುದಕ್ಕೆ, ದೈವಿಕ ಪದ್ಧತಿಗಳು ಪ್ರಕಟವಾಗುವುದಕ್ಕೆ ತಡೆಯಾಗಿ ಅವರಿಗೆ ವಿರೋಧವಾಗಿ ವಾದಿಸುತ್ತಿರುವ, ಅವರನ್ನು ಕಟ್ಟಿ ಹಾಕಿರುವಂತ ಎಲ್ಲ ವಿಧವಾದ ಸ್ವಾರ್ಥತೆಯ ಆತ್ಮಗಳನ್ನ ಯೇಸುವಿನ ನಾಮದಲ್ಲಿ ಲಯವಾಗಲೆಂಬುದಾಗಿ ಕಲ್ಪಿಸುತ್ತಾ ಇದ್ದಾನೆ. ದುಡಾರಾಮ ಶಗನ ಮನಗದಲ. In the name of Jesus. Oh, Jesus. Oh, hallelujah. Rokonama Shambanadigasiyara. Praise the Lord. ಅಗಲ ಕಾಲ ನಮಗೊಂದು ತಿಳಿಬೇಕು. Praise the Lord. Hallelujah. Oh, Rokonama Shambanadigasiyara. Oh, hallelujah. ಇವತ್ತಗಲ ಕಾಲ ನಾವು ಕೆಲವೊಂದು ಸಾರಿ ಯೋಚನೆ ಮಾಡ್ತೇವೆ. ಪ್ರೈಸಲು ಒಂದಿನೊಬ್ಬರು ಸೇವಕರು ಹೇಳಿದರು, ಅಲ್ಲಿ ಹೋದಾಗ ಪಾಸೆ ಪ್ರೈಸಲು ಸಭೆಯಲ್ಲಿದ್ದಂಥ ಒಂದು 30 ವಿಶ್ವಾಸಿಗಳು ಹೊರಟೋಗ್ಬಿಟ್ರು. ಪಾಸೆ ಪ್ರೈಸಲು 30 ವಿಶ್ವಾಸಿಗಳು ಹೋಗ್ಬಿಟ್ರು. ಏನಂತ ಹೇಳಿದ್ರೆ ಪಾಸ್ಟ್ರಿಗೆ ಹುಷಾರಿಲ್ಲ. ಪ್ರೈಸಲು ಪಾಸ್ಟ್ರಿಗೆ ಅವ್ರದ್ದು ಇಯರ್ ಡ್ರಮ್ ಇದಾಯಿತು. ಆ್ಯಕ್ಚುಲಿ ಅದು ಕಿವಿ ನೋವಂತ ಅವರು ಆಸ್ಪತ್ರೆಗೆ ಹೋದರು. ಪ್ರೈಸಲು ಆಸ್ಪತ್ರೆಗೆ ಹೋದಾಗ ಅವರು ಏನೋ ಒಂದು ಡ್ರಾಪ್ಸ್ ಹಾಕಿದಷ್ಟೇ ಕಿವಿ ಡ್ರಮ್ ಹೊಡೆದೋಯ್ತು. ಈಗ ಅವರು ಕಾಟನ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಕಿವಿಗೆ. ಪ್ರೈಸಲು ವರ್ಷಿಪ್ ಸಮಯದಲ್ಲಿ ಪಾಸ್ ಹೊರಗಡೆ ಇರ್ತಾರೆ. ಆರಾಧನೆ ಟೈಮಲ್ಲಿ ಮ್ಯೂಸಿಕ್ ಸೌಂಡ್ ಕೇಳೋಕ್ಕಾಗಲ್ಲ, ಮೈಕ್ ಸೌಂಡ್ ಕೇಳೋಕ್ಕಾಗಲ್ಲ. ಮೆಸೇಜ್ ಟೈಮಲ್ಲಿ ಮಾತ್ರ ಪಾಸ್ ಒಳಗಡೆ ಬರ್ತಾರೆ, ಮೆಸೇಜ್ ಕೊಟ್ಕೊಂಡು ಹೋಗ್ತಾರೆ. ಪ್ರೈಸಲು ಬಹಳ ಕಷ್ಟದ ಸಮಯ, ಬಹಳ ಶೋಧನೆಯ ಸಮಯ. ಪ್ರೈಸಲು ಹಲ್ಲೆಲೂಯಾ. ಆಗಿರಬೇಕಾದ್ರೆ ಒಂದು 30 ವಿಶ್ವಾಸಗಳು ಹೊರಟು ಹೋದ್ರು. ಏನು ಪಾಸ್ ಹಂಗೆ ಹೋದ್ರು. ಪ್ರೈಸಲು ಅವರಿಗೆ ತುಂಬ ಕಷ್ಟ ಆಗಿಬಿಟ್ಟಿದೆ, ವಿಶ್ವಾಸಿಗಳಿಗೆ ತುಂಬ ಕಷ್ಟ ಆಯಿತು. ಪ್ರೈಸಲು ಬಹಳ ಇಕ್ಕಟ್ಟುಗಳು. ಪ್ರೈಸಲು ಆಶೀರ್ವಾದ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅದನ್ನ ಹೇಳಿದ್ರೆ ಪಾಸ್ ಪ್ರಾರ್ಥನೆ ಮಾಡ್ತಾ ಇಲ್ಲ, ಅದಕ್ಕೆ ನಮಗೆ ಆಶೀರ್ವಾದ ಬರ್ತಾ ಇಲ್ಲ ಅಂತೆ. ಪಾಸಿಗೆ ಹುಷಾರಿಲ್ಲ, ಅದರಿಂದ ಪಾಸ್ ಏನು ಮಾಡ್ತಾ ಇಲ್ಲ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇಲ್ಲ, ಅದರಿಂದ ನಮಗೆ ಆಶೀರ್ವಾದಗಳು ಸಿಗ್ತಾ ಇಲ್ಲ, ಪಾಸ್ ಪ್ರಾರ್ಥನೆ ಮಾಡದೇ ಇರೋದ್ರಿಂದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ಪ್ರೈಸಲು ತಗಲ ಕಾಲ ನಾವು ಯಾರು ಎಂಬುದನ್ನು ನಾವು ತಿಳಿದಿರಬೇಕು. ಪ್ರೈಸಲು ಎಲ್ಲದಕ್ಕೂ ಪಾಸ್ನ ಮೇಲೆ ಗೂಬೆ ಕೂರಿಸೋಕೆ ಆಗಲ್ಲ. ನಾವು ಮಾಡಬೇಕಾಗಿದ್ದನ್ನು ನಾವು ಮಾಡಿದರೆ ಮಾತ್ರ ದೇವರು ಮಾಡಬೇಕಾಗಿದೆ, ದೇವರು ಮಾಡೋದು. ಹಲ್ಲೆಲೂಯಾ. ನಾವು ಮಾಡಬೇಕಾಗಿದ್ದನ್ನು ಮಾಡಲೇಬೇಕು. ಪ್ರೈಸಲು ಅದಲ್ಲದೆ ಬೇರೆ ದಾರಿ ಇಲ್ಲ. ಅಲ್ಲಿ ನಾವು ಎಲ್ಲಿ ಇರಬೇಕು, ನಮ್ಮನ್ನು ಯಜ್ಞವೇದಿ ಮೇಲೆ ಅರ್ಪಿಸಬೇಕು. ಪ್ರೈಸಲು ದೊಡ್ಡ ವಿಶ್ವಾಸಿ ಆದರೂ, ಸಣ್ಣ ವಿಶ್ವಾಸಿ ಆದರೂ, ಹೊಸ ವಿಶ್ವಾಸಿ ಆದರೂ, ಹಳೆ ವಿಶ್ವಾಸಿ ಆದರೂ, ಪಾಸ್ಟರ್ ಆದರೂ, ವಿಶ್ವಾಸಿ ಆದರೂ, ಎಲ್ಲರೂ ಯಜ್ಞವೇದಿ ಅರ್ಪಿಸಲೇಬೇಕು. ಮಾತ್ರವಲ್ಲ, ಅಲ್ಲಿ ಕೊಬ್ಬು ಅಥವಾ ಕೊಬ್ಬು ಎಲ್ಲವೂ ಕರಗಿ ಹೋಗ್ಬೇಕು ಅಥವಾ ದಹಿಸಲ್ಪಡಬೇಕು. ಸ್ವಯಂ ನಾನು ಎಂಬುದಾಗಿ ಹೇಳುವಂಥದ್ದು. ನಾನು ಸಿಂಪಲ್ ಆಗಿ ಅಷ್ಟು ಹೇಳ್ಕೊಂಡು ನಿಲ್ಲಿಸ್ತೇನೆ ಅದನ್ನು. ನಾನು ಎಂಬುದಾಗಿ ಹೇಳುವಂಥದ್ದು. ನಾನು ಇಲ್ಲದೆ ಏನು ಆಗೋದೇ ಇಲ್ಲ, ನಾನು ಹೇಳದೆ ಏನು ನಡೆಯೋದೇ ಇಲ್ಲ, ನಾನು ಹೇಳಿದ್ರೇ ಆಗೋದು, ನಾನು ಮಾಡಿದ್ರೇ ಆಗೋದು ಅಂತಿರುವಂಥ ನಾವು ಅಥವಾ ನಾನು ಎಂಬುದನ್ನು ಇವತ್ತಗಲ ಕಾಲ ತೆಗೆದು ಹಾಕ್ಬಿಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೊಬ್ಬನ್ನು ದಹಿಸಿ ಬಿಟ್ಟಿತ್ತು. ಯಾವಾಗ? ಬೆಂಕಿ ಇಳಿಯಿತು. ಮಹಿಮೆ ನಮಗೆ ಗೊತ್ತು. ಪ್ರೈಸ್ ದಿ ಲಾರ್ಡ್. ನಮಗೆ ಗೊತ್ತು. ಅನೇಕ ಅವಧಿ ನೀವು ಈ ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ಗಳೆಲ್ಲ ನೋಡ್ತಾ ಅನೇಕ ಸಂದೇಶಗಳು ನೀವು ಕೇಳ್ತಾ ಇರ್ಬೋದು, ಬೇಕಾದಷ್ಟು ಮೆಸೇಜ್ಗಳು ನೋಡ್ಬೋದು. ಪ್ರೈಸ್ ದಿ ಲಾರ್ಡ್. ಫೈರ್ 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 ಅಂತ ಹೇಳ್ತಾ ಇರ್ತಾರೆ. ಬಟ್ ಅಲ್ಲಿ ಏನು ಫೈರ್ ಏನು ಕಾಣಿಸೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಫೈರ್ ಏನು ಇರೋದಿಲ್ಲ, ಬರೀ ಫೈರ್ ಮಾತ್ರ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಇಲ್ಲಿ ಹೇಳ್ತಾ ಇರೋದು, ಅವನು ಸಮರ್ಪಿಸಿ ಯಜ್ಞವೇದಿಯ ಮೇಲೆ ತಮ್ಮನಿಟ್ಟು ಸಮರ್ಪಿಸಿದಾಗ ದೇವರ ಪರಲೋಕದಿಂದ ಬೆಂಕಿ ಇಳಿಯಿತು ಅಂತ ಅಲ್ಲಿ ಹೇಳ್ತಾ ಇದೆ. ದೇವರ ಮಹಿಮೆ ಪ್ರತ್ಯಕ್ಷವಾಯಿತು, ಪರಲೋಕದಿಂದ ಬೆಂಕಿ ಇಳಿದು ಅದನ್ನು ದಹಿಸಿ ಬಿಟ್ಟಿತು. ಹಾಗಾದರೆ ಬೆಂಕಿ ಇಳೀತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲಿ ಇಳಿತದೆ? ಯಜ್ಞವೇದಿಯ ಮೇಲೆ ಇಳೀತದೆ. ಪ್ರೈಸ್ ದಿ ಲಾರ್ಡ್. ನಾವು ಯಜ್ಞವೇದಿಯ ಮೇಲೆ ನಮ್ಮನ್ನು ಸಮರ್ಪಿಸಿದರೆ ಅಲ್ಲಿ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಇಳೀತದೆ. ಈಗ ಮುಂದಿನ ಭಾಗಕ್ಕೆ ಹೇಳ್ತಾನೆ, ಯಜ್ಞವೇದಿ ದಹಿಸಿ ಬಿಟ್ಟಿತ್ತು, ಜನರೆಲ್ಲರೂ ಅದನ್ನು ಕಂಡು ಉತ್ಸಾಹದಿಂದ ಆರ್ಭಟಿಸಿ ಅಡ್ಡಬಿದ್ದು ನಮಸ್ಕರಿಸಿದರು. ಪ್ರೈಸ್ ದಿ ಲಾರ್ಡ್. ಜನರು ಎಲ್ಲ ಅದನ್ನು ಕಂಡು ಉತ್ಸಾಹದಿಂದ ಆರ್ಭಟಿಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜನರೆಲ್ಲ ಅದನ್ನು ಕಂಡ್ರು. ಯಾರನ್ನು? ಮೋಶೆ ಆರೋನರು ಕಂಡ್ರು ಅಂತಾನೆ ಹೇಳ್ತಾರದು? ಇಲ್ಲ. ಅವರು ಯಾರು ನೋಡಿದ್ರು? ಬೆಂಕಿ ಇಳಿಯೋದನ್ನು ನೋಡಿದ್ರು. ದೇವರ ಮಹಿಮೆಯನ್ನು ನೋಡಿದರು. ಇದಗಲ ಕಾಲ ಪಾಸಸ್, ದೇವ ಸೇವಕರಾದ ನಾವುಗಳು ಮಹಿಮೆಯಲ್ಲಿ ಮರೆಯಾಗಬೇಕು, ದೇವ ಪ್ರಸನ್ನತೆಯಲ್ಲಿ ಮರೆಯಾಗಬೇಕು. ವಿಶ್ವಾಸದಲ್ಲಿ ನೋಡಬೇಕಾದ ಸೇವಕರನ್ನೆಲ್ಲ ಅಲ್ಲಿ ಇಳಿದು ಬರುವಂಥ ದೇವರ ಮಹಿಮೆಯನ್ನು ನೋಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ದೇವರು ನನಗೆ ಹೇಳಿದಂಥ ವಿಷಯ, ನೀನು ಬೇರೆ ಯಾವುದಕ್ಕೂ ಪ್ರಾರ್ಥನೆ ಮಾಡಬೇಡ. ನೀನು ಹೇಳುವಾಗ ಅದ್ಭುತ ಆಗಬೇಕು, ರೋಗವಾಸಿ ಆಗಬೇಕು ಅಂತ ಮಾಡೋದಕ್ಕಿಂತ ಹೆಚ್ಚು ನೀನು ಪ್ರಾರ್ಥನೆ ದೇವರ ಮಹಿಮೆಗಾಗಿ ಪ್ರಾರ್ಥನೆ ಮಾಡು. ದೇವರ ಆಲಯದೊಳಗಡೆ ದೇವರ ಮಹಿಮೆ ಇಳಿಯುವುದಕ್ಕಾಗಿ ಪ್ರಾರ್ಥನೆ ಮಾಡು. ದೇವ ಪ್ರಸನ್ನತೆ ದೇವಾಲಯದಲ್ಲಿ ತುಂಬುವುದಕ್ಕಾಗಿ ಪ್ರಾರ್ಥನೆ ಮಾಡು. ನಮ್ಮ ಜೀವಿತದಲ್ಲಿ ಇವತ್ತಗಲ ಕಾಲ ನಾನು ಹೇಳ್ತೇನೆ, ಮುಂದೆ ನಾವು ಹೋಗುವ ಗೊತ್ತಾಗುತ್ತೆ. ಇವತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ವಾ? ಇದುವರೆಗೂ ಸಿಕ್ಕದೇ ಇರುವಂತಹ ಪ್ರಾರ್ಥನೆ ವಿಷಯದ ಪ್ರಾರ್ಥನೆಯನ್ನ ಮಾಡು. ಆ ವಿಷಯವನ್ನ ಬಿಟ್ಟು ಹೇಳಿರಿ ಏನಂತ, ದೇವರೇ ಈ ವಿಷಯದ ಮೇಲೆ ದೇವರ ಮಹಿಮೆ ಬಿಡುಗಡೆ ಆಗಲಿ ಅಂತ. ಹಲ್ಲೆಲೂಯಾ. ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ? ಯಾವ ವಿಷಯಕ್ಕೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳ್ತೀರಾ? ಆ ವಿಷಯವನ್ನ ದೇವರ ಪಾದದಲ್ಲಿಟ್ಟು ಹೇಳಿರಿ, ದೇವರೇ ಈ ವಿಷಯದ ಮೇಲೆ ಇವತ್ತಗಲ ಕಾಲ ದೇವರ ಮಹಿಮೆ ಬಿಡುಗಡೆ ಆಗಲಿ. ಈ ಕುಟುಂಬದ ಮೇಲೆ ದೇವರ ಮಹಿಮೆ ಬಿಡುಗಡೆ ಆಗಲಿ. ನನ್ನ ಮಕ್ಕಳ ಮೇಲೆ ದೇವರ ಮಹಿಮೆ ಬಿಡುಗಡೆ ಆಗಲಿ. ಈ ಕೆಲಸದ ಮೇಲೆ, ಬಿಸಿನೆಸ್ ಮೇಲೆ, ಯಾವ ವಿಷಯ, ಈ ರೋಗದ ಮೇಲೆ ದೇವರ ಮಹಿಮೆ ಬಿಡುಗಡೆ ಆಗಲಿ ಎಂಬುದಾಗಿ ಪ್ರಾರ್ಥಿಸುವುದಾದರೆ, ಇದುವರೆಗೂ ಕಾಣದ ದೈವಿಕ ಬಿಡುಗಡೆ, ಇದುವರೆಗೂ ಕಾಣದ ದೇವರ ಮಹಿಮೆ ಕಾಲ ಮಾಡಬೇಕಾದ ಕಾರ್ಯವನ್ನು ಮಾಡುವುದಕ್ಕೆ ಅದು ಸಿದ್ಧವಾಗಿದೆ. ನನ್ನಿಂದ ನಿಮ್ಮಿಂದ ಮಾಡುವುದಕ್ಕಾಗದೆ ಇರುವುದನ್ನ ಮಾಡುವುದಕ್ಕೆ ಶಕ್ತಿ ಉಳ್ಳದಾಗಿದೆ. ಅಲ್ಲಿ ಹೇಳಿದ್ರು ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರು ಜನರೆಲ್ಲರೂ ಅದನ್ನು ಕಂಡು ಆರ್ಭಟಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜನರೆಲ್ಲ ಆರ್ಭಟಿಸಿದರು. ಆರ್ಭಟಿಸೋದಂದ್ರೆ ಏನು ಹೇಳಿ? ಸ್ತುತಿಸ್ತಾ ಇದ್ದಾರೆ, ಘನಪಡಿಸ್ತಾರೆ, ಆ ದೇವರನ್ನು ಕೊಂಡಾಡುತ್ತಾ ಇದ್ದಾರೆ. ನಮಗೆ ಗೊತ್ತು, ಸಾಧಾರಣವಾಗಿ ಆರಾಧನೆಗಳಿಗೆ ಪ್ರೈಸೋ ಹಲ್ಲೆಲೂಯಾ ಒಂದು ರೀತಿಯಲ್ಲಿ ಅಲ್ಲಿ ಕುಳಿತಿರುವಾಗ ಪ್ರೈಸಲು ಅಂದರೆ ಕೆಳಗಡೆ ಕುಳಿತಿರುವಾಗ ವಿಶ್ವಾಸ ಕುಳಿತಿರುವ ನಮಗೆ ಅನಿಸುತ್ತೆ. ಪ್ರೈಸಲು ಇಲ್ಲಿ ವರ್ಷಿಪ್ ನಡೆಸುವಾಗ ಪ್ರೈಸ್ ಆ ಮೈಕ್ ನನಗೆ ಸಿಕ್ಕಿದ್ರೆ ನಾನು ಇನ್ನೂ ಚೆನ್ನಾಗಿ ಹಾಡ್ತಾ ಇದ್ದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಇನ್ನೂ ರಾಗವಾಗಿ ಹಾಡ್ತಾ ಇದ್ದೆ, ಇನ್ನೂ ತಾಳವಾಗಿ ಹಾಡ್ತಾ ಇದ್ದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಇಲ್ಲಿ ಬಂದು ನಿಂತ್ಕೊಂಡು ಪ್ರೈಸ್ ಆಡುವಾಗ, ಆರಾಧನೆ ಮಾಡುವಾಗ ಹೇಳಿ ಎಲ್ಲರೂ ಕೈಗಳನ್ನು ಎತ್ತೋಳೋಣ ಅಂತ ಹೇಳುವಾಗ ನಾವು ಕೈ ಎತ್ತುತ್ತೀವಿ. ಎಷ್ಟು ಹೊತ್ತು ಕೈ ಎತ್ತುತ್ತೀವಿ? ಪ್ರೈಸ್ ದಿ ಲಾರ್ಡ್. 2 ನಿಮಿಷದಲ್ಲಿ ಕೈ ಕೆಳಗಡೆ ಬರುತ್ತೆ. ಎಲ್ಲರೂ ಜೋರಾಗಿ ಆಡೋಣ ಅಂತ ಜೋರಾಗಿ ಹೇಳ್ತೀವಿ. ತಿರ್ಗಾ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಸೇರಿ ಆಡೋಣ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೈ ಎತ್ತೋಣ. ಇದೇ ಒಂದು ಹೇಳ್ತಾ ಇರಬೇಕು. ಏನು ನಾವು ಹೇಳಿದ್ರೆ ಮಾತ್ರ ಏನು ಮಾಡೋದು? ಮುಂದೆ ನಿಲ್ಲುವವರು ಹೇಳಿದ್ರೆ ಮಾತ್ರ ಮಾಡೋದು. ಕಾರಣ ಏನು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ. ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಅದಲ್ಲದಿದ್ರೆ ನನಗೂ ದೇವರಿಗೂ ಸಂಬಂಧ ಇದೆಯಾ?
ನಮಗೆ ದೇವರಿಗೆ ಪರ್ಸನಲ್ ಆಗಿರುವಂತ ಸಂಬಂಧ ಹೇಗಿದೆ? ಅರ್ಥ ಆಗ್ತಾ ಇದೆಯಾ? ಮುಂದೆ ನಿಂತ್ಕೊಂಡ್ರೆ ಹೇಳಿದ ಮಾತ್ರ ಕೈ ಎತ್ತಿ ಆರಾಧಿಸುವಂತ ಆರಾಧನೆ ಅಲ್ಲ. ನಾವು ಹೇಳ್ತಾ ಇರೋದು ವಿಷಯ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಬದಲಾಗಬೇಕು. ಏನಂತ ಈ ವಾಕ್ಯ ಹೇಳೋದು, ಅವರು ಆ ಮಹಿಮೆಯನ್ನು ಕಂಡಾಗ ಆರ್ಭಟಿಸಿ. ಮೋಶೆ ಹೇಳಿಲ್ಲ ಎಲ್ಲರೂ ಜೋರಾಗಿ ಆರಾಧನೆ ಮಾಡ್ರಿ ಅಂತ, ಆರೋನ್ ಹೇಳಿಲ್ಲ ಯಾರೆಲ್ಲರೂ ಕೈ ಎತ್ತಿ ಆರಾಧನೆ ಮಾಡ್ರಿ ಅಂತ. ಪ್ರೈಸ್ ದಿ ಲಾರ್ಡ್, ಇವರು ಯಾರು ಹೇಳದೆ ದೇವರನ್ನು ಸ್ತುತಿಸುವುದಕ್ಕೆ ಆರಂಭಿಸಿದರು. ಯಾವಾಗ ಗೊತ್ತಾ? ದೇವರ ಮಹಿಮೆ ಬಿಡುಗಡೆ ಆದಾಗ. ಹಲ್ಲೆಲೂಯಾ, ಪ್ರೈಸ್. ನಂತರ ಹೇಳಿದ್ರು ಅವರು ಆರ್ಭಟಿಸಿ, ಉತ್ಸಾಹದಿಂದ ಆರ್ಭಟಿಸಿ, ಅಡ್ಡ ಬಿದ್ದು ಸ್ತೋತ್ರ. ಹಲ್ಲೆಲೂಯಾ. ಗಮನಿಸಿ, ಯಾರು ಅಡ್ಡ ಬೀಳ್ತಾ ಇರೋದು? ಯಾರು ದೇವರಿಗೆ ನಮಸ್ಕಾರ ಮಾಡ್ತಾ ಇರೋದು? ಪ್ರೈಸ್ ದಿ ಲಾರ್ಡ್. ಇದೇ ಮೋಶೆಗೆ ವಿರೋಧವಾಗಿ ಗುಣಗುಡ್ತಾ ಇದ್ದ ಜನ, ಇದೇ ಮೋಶೆಗೆ ಆರೋನನಿಗೆ ವಿರೋಧವಾಗಿ ಮಾತನಾಡ್ತಾ ಇದ್ದ ಜನ. ಪ್ರೈಸ್ ದಿ ಲಾರ್ಡ್. ಈ ಹಠಮಾರಿಗಳು ಅಂತ ಮೋಶೆ ಹೇಳಿದಂತ ಜನ. ದೇವರು ಹೇಳ್ತಾರೆ ಇವರು ಹಠಮಾರಿಗಳು ಅಂತ. ಅದೇ ಜನ ಈಗ ದೇವರನ್ನ ಆರಾಧಿಸ್ತಾ ಇದ್ದಾರೆ. ಯಾರು ಹೇಳದೆ ದೇವರನ್ನ ಸ್ತುತಿಸ್ತಾ ಇದ್ದಾರೆ. ಈ ಗುಣಗುಟ್ಟುತ್ತಾ ಇದ್ದ ಜನ ದೇವರನ್ನ ಆರಾಧಿಸುವುದಕ್ಕೆ ಆರಂಭಿಸ್ತಾ ಇದ್ದಾರೆ. ಯಾರು ಹೇಳಿಬಿಟ್ಟು ಆರಾಧಿಸ್ತಾ ಇರೋದು? ಯಾರು ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್. ಅವರ ಪಾಡಿಗೆ ಮೋಶೆ ಆರೋನರು ಅವರು ತಾವು ಯಜ್ಞ ಅರ್ಪಿಸಿದರಷ್ಟೇ. ಆದರೆ ಮಹಿಮೆ ಪ್ರಕಟವಾದಾಗ ಜನರು ತಾವಾಗಿ ಬಂದು ದೇವರ ಮುಂದುಗಡೆ ಅಡ್ಡ ಬೀಳೋದಕ್ಕೆ ಆರಂಭಿಸಿದರು. ದೇವರನ್ನು ಸ್ತುತಿಸುವುದಕ್ಕೆ ಆರಂಭಿಸಿದರು. ದೇವರಿಗೆ ನಮಸ್ಕಾರ ಮಾಡುವುದಕ್ಕೆ ಆರಂಭಿಸುತ್ತಾ ಇದ್ದಾರೆ. ಗಮನಿಸಿ, ನಾನು ಕೇಳುವಂತ ದೇವ ಸಭೆಯೇ, ಇದುವರೆಗೂ ನಾವು ಹೇಳಿದ್ರು ನಮ್ಮನ್ನು ಗೇಲಿ ಮಾಡುತ್ತಾ ಇದ್ದವರು, ನಿಮಗೆ ವಿರೋಧವಾಗಿ ನಿಲ್ಲುತ್ತಾ ಇದ್ದವರು, ಮಾತನಾಡುತ್ತಾ ಇದ್ದವರು, ಈ ದಿನಗಳಲ್ಲಿ ಸಭೆಯಲ್ಲಿ ಪ್ರಕಟವಾಗುವ ದೇವರ ಮಹಿಮೆಯನ್ನು ನೋಡಿ ಯಾರು ಕರೆಯದೆ ದೇವರ ಸನ್ನಿಧಿಗೆ ಬಂದು ದೇವರಿಗೆ ಅಡ್ಡ ಬೀಳುವಂತ ದಿನಗಳಾಗಿ ದೇವರು ಮಾರ್ಪಡಿಸುವುದಕ್ಕೆ ಹೋಗುತ್ತಾ ಇದ್ದಾನೆ. ನೀವು ಕರೆದರು ಬರಲ್ಲ ಅಂತ ಹೇಳಿದವರು ಯಾರು ಕರೆಯದೆ ದೇವರ ಸನ್ನಿಧಿಗೆ ಬರೋದಕ್ಕೆ ಹೋಗ್ತಾ ಇದ್ದಾರೆ. ನೀವು ಪ್ರಾರ್ಥನೆ ಮಾಡಿದ ವ್ಯಕ್ತಿಗಳು, ಪ್ರೈಸ್ ದಿ ಲಾರ್ಡ್, ಕುಟುಂಬಗಳು ಈ ದಿನದಲ್ಲಿ ದೇವರನ್ನು ಹುಡುಕಿಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರಿಗೂ ಅಲ್ಲ, ಯೇಸುವಿಗೆ ಅಡ್ಡ ಬಿದ್ದು ಆರಾಧಿಸುವುದಕ್ಕೆ. ನಿನ್ನ ದೇವರು ನನ್ನ ದೇವರು ಅಂತ ಹೇಳಿಕೊಂಡು. ಹಲ್ಲೆಲೂಯಾ. ರೂತಳು ಹೇಳಿದ ಹಾಗೆ, ಪ್ರೈಸ್ ದಿ ಲಾರ್ಡ್, ನವಮಿಗೆ ಹೇಳಿದ ಹಾಗೆ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು. ಹಲ್ಲೆಲೂಯಾ. ನೀನು ಇರುವಲ್ಲೇ ನಾನಿರಬೇಕು, ನೀನು ಸಾಯುವಲ್ಲೇ ನಾನು ಸಾಯಬೇಕು ಎಂಬುದಾಗಿ. ಇದಗಳ ಕಾಲ ಯಾರು ನಿನ್ನ ಜೊತೆಯಲ್ಲಿ ಆರಾಧಿಸುವುದಕ್ಕೆ ಬರುತ್ತಾ ಇಲ್ಲವಾ? ನೀನು ಕೇಳಿಕೊಂಡ್ರು ಬರೋದಕ್ಕೆ ಸಿದ್ಧ ಇಲ್ಲವಾ? ಅವರಿಗೆ ಮನಸ್ಸಿಲ್ಲವಾ ಬರುವುದಕ್ಕೆ? ನಿನಗೆ ಬೈಯೋದು ಮಾತ್ರನಾ? ನಿನ್ನ ಪ್ರೈಸ್ ಹೀಯಾಳಿಸೋದು ಮಾತ್ರವಾ? ನಿನ್ನ ದೂರ ಮಾಡೋದು ಮಾತ್ರವಾ? ಇದಗಳ ಕಾಲ ನನ್ನ ದೇವರ ಆತ್ಮನು ಹೇಳ್ತಾನೆ, ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೆಲವರನ್ನು ದೇವರು ಸಂಧಿಸೋದಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ನೀನು ಪ್ರಾರ್ಥಿಸುತ್ತಿರುವಾಗಲೇ ದೇವರ ಮಹಿಮೆ ನಿನ್ನ ಮನೆಯೊಳಗಡೆ ಇಳಿಯುತ್ತಾ ಇದೆ. ನಿನ್ನ ಕೆಲಸದ ಸ್ಥಳದಲ್ಲಿ ಇಳಿಯುತ್ತಾ ಇದೆ. ನಿನ್ನ ಮಕ್ಕಳ ಮೇಲೆ ಇಳಿಯುತ್ತಾ ಇದೆ. ನಿನಗೆ ವಿರುದ್ಧವಾಗಿ ನಿಲ್ಲುತ್ತಾ ಇರುವ, ನಿನ್ನ ಮಾತು ಕೇಳದಂತ ಮಕ್ಕಳ ಮೇಲೆ, ನಿನ್ನ ಸಮಾಧಾನ ಕೊಡದ ಕುಟುಂಬದ ಮೇಲೆ, ನಿನ್ನ ನೆರೆಯವರ ಮೇಲೆ, ಶಮನ ರಗದಲ ಯಾವ ವ್ಯಕ್ತಿಗಳು ನನಗೆ ವಿರೋಧವಾಗಿ ನಿಂತರೋ, ಯಾವ ವ್ಯಕ್ತಿಗಳು ನನಗೆ ವಿರೋಧವಾಗಿ ಮಾತನಾಡಿದರೋ, ಉಡಮನ ರಗದಗ ಸಿಯಾಂದನ ರಿಗದರ ಪೌಡದಾರವಾಲ, ಅವರೆಲ್ಲ ಕರ್ತನ ಹುಡುಕಿ ಬರೋದಕ್ಕೆ ಹೋಗ್ತಾ ಇದ್ದಾರೆ. ನಂಬೋಣವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಮಹಿಮೆ ಪ್ರಕಟವಾಗುವಾಗ ಪ್ರೈಸ್ ದಿ ಲಾರ್ಡ್, ಕರೆದರು ಬರದೇ ಇರುವವರು ಅವರಾಗಿ ನೀವು ಹುಡುಕೊಂಡು ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರಾಗಿ ದೇವ ಸಾನ್ನಿಧ್ಯ ಹುಡುಕೊಂಡು ಬರ್ತಾರೆ. ಯಾಕೆ ಗೊತ್ತಾ? ನಿಮ್ಮ ದೇವರನ್ನ ಆರಾಧಿಸೋದಕ್ಕೋಸ್ಕರವಾಗಿ. ಪ್ರೈಸ್ ನೀವು ನೆರೆ ಮನೆಗೆ ಸಾಕ್ಷಿ ಹೇಳದೇ ಇದಿರ್ಬೋದು, ಒಂದು ವೇಳೆ ನಿಮ್ಮ ಪಕ್ಕದ ಮನೆಯವರಿಗೆ ಹೇಗಪ್ಪ ಹೇಳೋದು ಎಂಬುದಾಗಿ ಕೇಳಿರ್ಬೋದು. ಪ್ರೈಸ್ ದಿ ಲಾರ್ಡ್. ಸಭೆಗೆ ಸುತ್ತಲಿರೋರಿಗೆ ಒಂದು ವೇಳೆ ನಾವು ಕರೆಯೋದಕ್ಕೆ ಆಗದೇ ಇರ್ಬೋದು. ಆದರೆ ನಾನು ನಂಬುತ್ತಾ ಇದ್ದೇನೆ, ಈ ಉಪವಾಸ ಪ್ರಾರ್ಥನೆ ದೇವರ ಮಹಿಮೆಯಲ್ಲಿ ಪ್ರಕಟವಾಗುವಾಗ, ಹಲ್ಲೆಲೂಯಾ, ದೇವರ ಮಹಿಮೆಯಲ್ಲಿ ಇಳಿಯುವುದಕ್ಕೆ ಆರಂಭಿಸುವಾಗ ನೋಡುವಂತವರೆಲ್ಲ ದೇವರ ಮುಂದೆ ಅಡ್ಡ ಬೀಳುತ್ತಾರೆ. ಅವರವರು ನಿಂತ ಸ್ಥಳದಿಂದಲೇ ದೇವರನ್ನ ಅಡ್ಡ ಬೀಳೋದಕ್ಕೆ ಆರಂಭಿಸುತ್ತಾ ಇದ್ದಾರೆ. ಅವರವರು ಇರುವಂತ ಸ್ಥಳಗಳಲ್ಲಿ, ಅವರವರ ಮನೆಗಳಲ್ಲಿ ಇದರ ಕಾಲ ದೇವರ ಮಹಿಮೆ ಇಳಿಯುತ್ತಾ ಇದೆ. ಇದು ಸಾಧಾರಣ ಮಹಿಮೆಯಲ್ಲ, ಇದು ಬೆಂಕಿಯಾಗಿ, ಇದು ಸುಡಬೇಕಾಗಿದ್ದನ್ನು ಸುಡುವಂತದಾಗಿದೆ, ಇದು ಬಿಚ್ಚಬೇಕಾಗಿದ್ದನ್ನು ಬಿಚ್ಚುವಂತದಾಗಿದೆ, ಇದು ಕಟ್ಟುಗಳನ್ನು ಬಿಚ್ಚುವಂಥದ್ದು, ಇದು ಬಂಧನಗಳನ್ನು ಮುರಿಯುವಂಥದ್ದು, ಇದು ಶಾಪಗಳನ್ನು ಮುರಿಯುವಂತ ಬೆಂಕಿ. ಓ ರಿಬರವ ಶದರ ಬಲವಲ ಓ ರಿಬಾಲದ ಶಂಭನಾದಗ ಸಿಯಾರ. ಪ್ರೈಸ್ ದಿ ಲಾರ್ಡ್. ದೇವರ ಮಹಿಮೆಯಲ್ಲಿ ಪ್ರಕಟವಾಗುತ್ತಾ ಇದೆ. ಆ ಮಹಿಮೆ ಕುರಿತು ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಿಮೋಚನ ಕಾಂಡ ಪುಸ್ತಕ ಅದರ 29ನೇ ಅಧ್ಯಾಯ ಅದರ 42ನೇ ವಾಕ್ಯ. ಈ ಸರ್ವಾಂಗ ಹೋಮವನ್ನು ನೀವು ನಿಮ್ಮ ಸಂತತಿಯರು ಪ್ರತಿನಿತ್ಯವೂ ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನದ ಗುಡಾರದ ಬಾಗಿಲಿನ ಎದುರಿನಲ್ಲಿ ಮಾಡಬೇಕು. ಆ ಗುಡಾರದಲ್ಲಿ ನಾನು ನಿಮಗೆ ದರ್ಶನವನ್ನು ಕೊಟ್ಟು ನಿನ್ನ ಸಂಗಡ ಮಾತಾಡುವೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಅಲ್ಲಿ ಹೇಳ್ತಿರೋದು ಮುಂದಿನ ವಾಕ್ಯ ಸಹೋದರಿ 43ನೇ ವಾಕ್ಯ. ಅಲ್ಲಿಯೇ ನಾನು ಇಸ್ರಾಯೇಲರಿಗೆ ದರ್ಶನವನ್ನು ಕೊಡುವೆನು, ಅಲ್ಲಿ ಕಾಣಿಸುವ ನನ್ನ ಪ್ರಭಾವದಿಂದ ಆ ಸ್ಥಳವು ಪರಿಶುದ್ಧವಾಗಿರುವುದು. ವಾಕ್ಯ ಆಮೇಲೆ ಓದಿಕೊಳ್ಳೋಣ. ಅಲ್ಲಿ ಹೇಳಿದ್ರು, ಈ ಸರ್ವಾಂಗ ಹೋಮವನ್ನು ನೀವು ನಿತ್ಯವೂ ದೇವನ ಸನ್ನಿಧಿ ದೇವದರ್ಶನ ಗುಡಾರದ ಬಾಗಿಲಲ್ಲಿ ಎದುರಿನಲ್ಲಿ ಮಾಡಬೇಕು. ಆ ಗುಡಾರಲ್ಲಿ ನಾನು ನಿಮಗೆ ದರ್ಶನವನ್ನು ಸಂಗಡ ಮಾತನಾಡುವೆನು. ಪ್ರೇಸಲು ಇದೇ ಸೇಮ್ ನಾವು ಅಲ್ಲಿ ಓದಿದ್ದೀವಲ್ಲ ಯಾಜಕ ಕಾಂಡ ಪುಸ್ತಕದಲ್ಲಿ, ಸೇಮ್ ಅದೇ ವಿಷಯವನ್ನ ಈ ವಿಮೋಚನ ಕಾಂಡ ಪುಸ್ತಕದಲ್ಲಿ ಹೇಳ್ತಾ ಇರುವಂಥದ್ದು. ಪ್ರೇಸಲು ವಿಮೋಚನ ಕಾಂಡ ಪುಸ್ತಕದಲ್ಲಿ ಹೇಳುವಂಥ ವಿಷಯವನ್ನೇ ಮತ್ತೊಮ್ಮೆ ಅಲ್ಲಿ ಹೇಳ್ತಾ ಇರುವಂಥ ನಾವು ಗಮನಿಸ್ತೇವೆ. ಅಂದರೆ ಮೋಶೆಯ ಕೊನೆಯ ಯಜ್ಞ ಮತ್ತು ಆರೋನನ ಆರಂಭದ ಯಜ್ಞದ ಕುರಿತಾಗಿ ಈ ಸರ್ವಾಂಗ ಹೋಮವನ್ನು ಪ್ರತಿನಿತ್ಯವೂ ಮಾಡಬೇಕು ಅಂತ ಹೇಳಿದ ನಂತರವಾಗಿ ಇಲ್ಲಿ ದೇವರ ಸಾನ್ನಿಧ್ಯ, ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನ ಗುಡಾರದ ಬಾಗಿಲಿನ ಎದುರಲ್ಲಿ ಮಾಡಬೇಕು ಈ ಸರ್ವಾಂಗ ಹೋಮವನ್ನು. ಆ ಗುಡಾರದಲ್ಲಿ ನಾನು ನಿಮಗೆ ದರ್ಶನವನ್ನು ಕೊಟ್ಟು ನಿನ್ನ ಸಂಗಡ ಮಾತನಾಡುವೆನು. ಪ್ರೇಸಲು ಇಲ್ಲಿ ಹೇಳ್ತಾ ಇದೆ ಸರ್ವಾಂಗ ಹೋಮವನ್ನು ಅರ್ಪಿಸಬೇಕು. ನಾನು ಆವಾಗಲೇ ಹೇಳಿದೆ, ನೆನಪಿದೆ ಅಂತ ಅಂದ್ಕೊಳ್ತೇನೆ. ಬೆಂಕಿ ಇಳಿದಂಥ ಸ್ಥಳ. ಈ ಯಜ್ಞವನ್ನು ಎಲ್ಲಿ ಅರ್ಪಿಸಬೇಕು? ಸರ್ವಾಂಗ ಹೋಮ ಅರ್ಪಿಸೋದು ಎಲ್ಲಿ ಅರ್ಪಿಸೋದು? ಪ್ರೇಸಲು ಹೊರಾಂಗಣದಲ್ಲಿ. ಹೊರಾಂಗಣದಲ್ಲಿ ಯಜ್ಞವೇದಿಯ ಮೇಲೆ, ಹೊರಾಂಗಣದಲ್ಲಿರುವ ಯಜ್ಞವೇದಿಯ ಮೇಲೆ, ಆ ಯಜ್ಞವನ್ನು ಹೊರಾಂಗಣದಲ್ಲಿರುವ ಯಜ್ಞವೇದಿಯ ಮೇಲೆ ಅರ್ಪಿಸಿದ ನಂತರವೇ ಅವರು ಎಲ್ಲಿಗೆ ಹೋಗುವಂಥದ್ದು? ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡುವಂಥದ್ದು. ಪ್ರೇಸಲು ದಹಿಸಬೇಕಾಗಿದೆಲ್ಲ ಹೊರಗಡೆ ಸುಡಬೇಕು. ಪ್ರೇಸಲು ಹಲ್ಲೆಲೂಯಾ. ಹೊರಗಡೆ ಸುಡಬೇಕಾಗಿದೆಲ್ಲ ಸುಟ್ಟು ಬಿಟ್ಟು ಒಳಗಡೆ ಬರಬೇಕು. ಪ್ರೇಸಲು ಹೊರಗೆ ಸುಡಬೇಕಾಗಿದ್ದನ್ನು ಇಟ್ಕೊಂಡು ಒಳಗಡೆ ಬಂದರೆ ವಾಸನೆ ಹೊಡೀತದೆ. ಪ್ರೇಸಲು ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊರಗೆ ಯಜ್ಞವೇದಿಯ ಮೇಲೆ ಏನು ಅರ್ಪಿಸಬೇಕು, ದಹಿಸಲ್ಪಡಬೇಕು, ಸುಡಬೇಕು, ಅದೆಲ್ಲ ಹೊರಗಡೆ ಅರ್ಪಿಸಬೇಕು. ಅದರ ನಂತರ ಅಲ್ವಾ ದೇವದರ್ಶನ ಗುಡಾರದ ಬಾಗಿಲಿನ ಎದುರಿನಲ್ಲಿ ಮಾಡಬೇಕು. ಅದರಲ್ಲಿ ಆ ಗುಡಾರದಲ್ಲಿ ನಾನು ನಿಮಗೆ ದರ್ಶನವನ್ನು ಕೊಟ್ಟು ನಿನ್ನ ಸಂಗಡ ಮಾತಾಡುವೆನು, ಅಲ್ಲಿಯೇ ನಾನು ಇಸ್ರಾಯೇಲರಿಗೆ ದರ್ಶನವನ್ನು ಕೊಡುವೆನು. ಇಲ್ಲಿ ಎರಡು ಕಾರ್ಯ ಮತ್ತೆ ಹೇಳ್ತಾ ಇದೆ. ಏನಂತಲ್ಲದೆ ದೇವ ದರ್ಶನ ಗುಡಾರದ ಹೊರಗಡೆ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮನ ಅರ್ಪಿಸಿದ ನಂತರವಾಗಿ ದೇವರ ಮಹಿಮೆ ಪ್ರಕಟವಾಗುತ್ತೆ. ಯೆಹೋವನ ಗುಡಾರದ ಒಳಗಡೆ, ದೇವ ಸಾನ್ನಿಧ್ಯದ ಒಳಗಡೆ ಏನಾಗುತ್ತೆ? ದೇವದರ್ಶನದ ಮಹಿಮೆ ಪ್ರಕಟವಾಗುತ್ತೆ. ಅಲ್ಲಿ ನಾನು ನಿನ್ನೊಂದಿಗೆ ಮಾತನಾಡುತ್ತೇನೆ. ಹಾಗೆ ಹೇಳಿದ್ರು, ನಾನು ನಿನ್ನ ಸಂಗಡ ಅಲ್ಲಿಯೇ ನಾನು ಇಸ್ರಾಯೇಲರಿಗೆ ದರ್ಶನವನ್ನ ಕೊಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಏನಾಗತ್ತಂತೆ? ದೇವರು ಮಾತನಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವಾಲಯದ ಒಳಗಡೆ ದೇವರು ಮಾತನಾಡುತ್ತಾರೆ, ಸೇವಕರೊಂದಿಗೆ ಮಾತನಾಡುತ್ತಾರೆ. ನಾವು ಕೇಳುವಂಥ ಶಬ್ದ, ಸಭೆ ಕೇಳುವಂಥ ಶಬ್ದ ಸೇವಕರದಾಗಿರೋದಿಲ್ಲ, ದೇವರ ಶಬ್ದವಾಗಿರುತ್ತದೆ. ಪ್ರೇಸ್ ಯಾವಾಗ ನಾವು ಸಿದ್ಧವಾಗಿ ಒಳಗಡೆ ಬರ್ತೀವೋ ನಮ್ಮೊಂದಿಗೆ ದೇವರು ಮಾತನಾಡುತ್ತಾನೆ. ಹಲ್ಲೆಲೂಯಾ. ಸೇವಕರು ದೇವರ ಶಬ್ದವನ್ನು ಕೇಳಿ ದೇವರ ಮಾತುಗಳನ್ನು ಆಡುತ್ತಾರೆ. ಅದೇ ಮಾತ್ರ ಅಲ್ಲ, ಅಲ್ಲಿ ಹೇಳ್ತಾರದು, ಅಲ್ಲಿ ನನ್ನ ಜನರು ನನ್ನ ಮಹಿಮೆಯನ್ನ ನೋಡುತ್ತಾರೆ ಅಲ್ವಾ. ಅಲ್ಲಿ ನಾನು ನನ್ನ ಜನರಿಗೆ ದರ್ಶನವನ್ನು ಕೊಡುವೆನು. ಪ್ರೇಸಲು ದೇವರ ಸಾನ್ನಿಧ್ಯಕ್ಕೆ ಬಂದ ಹಾಗೆ ನಾವು ತಿರುಗಿ ಹೋದರೆ ಸಾಕ. ನಾವು ಏನು ಮಾಡ್ಬೇಕಂತ ಹೇಳ್ತೇವೆ? ದೇವರ ದರ್ಶನ ಪಡೆದುಕೊಂಡು ಹೋಗ್ಬೇಕು. ಪಾಸ್ಟರ್ ಆವಾಗಲೇ ಹೇಳ್ತಾ ಇದ್ರು, ಈ ಉಡುಪಿ ಮತ್ತು ದಕ್ಷಿಣ ಕನ್ನಡ ಬಹಳ ಫೇಮಸ್. ನಾನು ನಿನ್ನೆ ಬಂದ ಟ್ರೈನಲ್ಲಿ, ಆ ಟ್ರೈನೆಲ್ಲ ಇರುವಂಥ ಎಲ್ಲ ಕ್ಷೇತ್ರಗಳಿಗೆ ಹೋಗುವಂಥವ್ರೆ. ಒಂದೊಂದು ಗುಂಪಿನವರು ಒಂದೊಂದು ಮಾತು ಹೇಳ್ತಾ ಇದ್ದಾರೆ, ಒಂದೊಂದು ಊರಿಗೆ ಹೋಗಬೇಕು ಅಂತ ಹೇಳಿದೆ. ಅದು ಆ ಕಡೆ ನನಗನ್ನಿಸಿ ಡೆಲ್ಲಿಯಿಂದ ಹಿಡ್ಕೊಂಡು ಬರೋರೆಲ್ಲ ಹಿಂದಿಯವರೆಲ್ಲ ತುಂಬ ತುಂಬ್ಕೊಂಡ್ಬಿಟ್ಟಿದ್ರು. ಎಲ್ಲ ಅವರು ಹೇಳ್ತಾರೆ, ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಇಲ್ಲಿ ಹೋಗ್ತಾ ಇದ್ದೀವಿ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ ಹೋಗ್ತಾರೆ? ಏನಕ್ಕೆ ಹೋಗೋದು? ದೇವಸ್ಥಾನಗಳಿಗೆ ಹೋಗೋದು ಯಾಕೆ? ದೇವರ ನೋಡೋಕ್ಕೆ, ದೇವರ ದರ್ಶನ ಪಡೆಯೋಕ್ಕೆ. ಓಕೆ, ದೇವರ ದರ್ಶನ ಪಡೆಯೋದಕ್ಕೆ. ನಿಮ್ಗೆ ಗೊತ್ತು, ದರ್ಶನಕ್ಕಾಗಿ ಕ್ಯೂ ನಿಂತಿರ್ತಾರೆ. ಹಾಗಾದ್ರೆ ನಮ್ಮ ಚರ್ಚಿಗೆ ಬರೋರಿಗೆ ದರ್ಶನ ಬೇಡವಾ? ದೇವಸ್ಥಾನಕ್ಕೆ ಹೋಗೋರಿಗೆ ಮಾತ್ರ ದರ್ಶನ ಸಾಕಾ? ಹಾಗಾದ್ರೆ ಚರ್ಚಿಗೆ ಬರೋದು ಯಾಕೆ? ಪಾಸ್ಟರ್ ದರ್ಶನ ಪಡ್ಕೊಂಡು ಹೋಗೋದಕ್ಕ? ಇಲ್ಲ ಯಾರು ಗೆಸ್ಟ್ ಬಂದರು ಪಾಸ್ಟರ್ ಅಂತ ಅವ್ರನ್ನ ದರ್ಶನ ಮಾಡೋಕೆ ಬಂದಿದ್ದ? ಅಲ್ಲ, ನಾವು ದೇವಾಲಯಕ್ಕೆ ದೇವ ಸನ್ನಿಧಿಗೆ ಬರೋದು ದೇವರ ದರ್ಶನ ಪಡ್ಕೊಂಡು ಹೋಗೋದಕ್ಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರ ದರ್ಶನ ಇರಬೇಕಲ್ವ ಇಲ್ಲಿ? ಅದಕ್ಕಾಗಿ ನಾವೇನು ಮಾಡಬೇಕಾಗತ್ತೆ? ನಾವು ಪ್ರಾರ್ಥನೆ ಮಾಡಬೇಕಲ್ವಾ? ಇಲ್ಲಿ ದೇವ ದರ್ಶನ ಬರೋದು ಹೇಗೆ? ದೇವರ ಮಹಿಮೆ ಇಳಿಯುವಾಗ. ಹಲ್ಲೆಲೂಯಾ. ದೇವರ ಮಹಿಮೆ ಇಲ್ಲಿ ಇಳಿಬೇಕು. ಹಾಗಾದ್ರೆ ನಾವು ಅದಕ್ಕಾಗಿ ಸಿದ್ಧವಾಗಿ ಬರಬೇಕು, ಯಜ್ಞ ಅರ್ಪಿಸ್ಕೊಂಡೇ ಬರಬೇಕು. ಸಾಧಾರಣ ಒಂದು ಮಾತು ಹೇಳ್ತಾರೆ, ಪ್ರೈಸ್ ದಿ ಲಾರ್ಡ್. ಈ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಯಜ್ಞ ಅರ್ಪಿಸೋದಕ್ಕೆ ಹೋದಾಗ ಹೇಗೆ ಹೋದ್ರಂತೆ? ಪ್ರೈಸ್ ದಿ ಲಾರ್ಡ್. ಬೆಳಗ್ಗೆ ಎದ್ದು ಏನು ಮಾಡಿದ್ರಂತೆ? ಬೆಳಗ್ಗೆ ಎದ್ದು ಏನು ಮಾಡ್ಕೊಂಡು ಹೋದ್ರಂತೆ? ಕಟ್ಟಿಗೆ ಸಿದ್ಧ ಮಾಡ್ಕೊಂಡು ಹೋದ್ರಂತೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಕಟ್ಟಿಗೆ ಅಲ್ಲಿ ಹೋಗಿ ಸಿದ್ಧ ಮಾಡಿದ, ಇಲ್ಲ ಇಲ್ಲೇ ಮನೆಯಲ್ಲೇ ಸಿದ್ಧ ಮಾಡ್ಕೊಂಡು ಹೋಗಿದ?
ಚರ್ಚಿಗೆ ಬರುವಾಗ ಮನೇಲೆ ರೆಡಿಯಾಗಿ ಬರಬೇಕಾ, ಇಲ್ಲಿ ಬಂದ ಮೇಲೆ ರೆಡಿ ಆಗದ? ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸರ್ ನಮ್ಮ ಊರ್ಲೆಲ್ಲ ಇಲ್ಲೆಲ್ಲ ಗೊತ್ತಿಲ್ಲ, ಪ್ರೈಸ್ ನಮ್ಮ ಊರ್ಲೆಲ್ಲ ಹಂಗೆ ಇರ್ತಾರೆ. ಪ್ರೈಸ್ ಫಸ್ಟ್ ಹಾಡು ಆಡುವಾಗ ಈಗ ಕೈ ತಡ್ತಾ ಇರ್ತೀವಿ, ಎರಡನೇ ಹಾಡು ಆಡುವಾಗ ಸ್ವಲ್ಪ ಜೋರಾಗಿ ಕೈ ತಡ್ತೀವಿ, ಮೂರನೇ ಹಾಡು ಆಡುವಾಗ ಸ್ವಲ್ಪ ಅನ್ಯ ಭಾಷೆ ಎಲ್ಲ ಬರ್ತದೆ, ನಾಲ್ಕನೇ ಹಾಡು ಆಡುವಾಗ ಫುಲ್ ಅಭಿಷೇಕ ತುಂಬಿಕೊಂಡ್ಬಿಡುತ್ತೆ. ಇಲ್ಲ ಹಾಗೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. 4 ಹಾಡು ಆಡಿದ್ರೇ ಅಭಿಷೇಕ ಇಳಿಯೋದ? ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಗೆ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಸ್ತೋತ್ರ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 4ನೇ ಹಾಡಿಗೆ ಮಾತ್ರ ಅಭಿಷೇಕ ಇಳಿಯೋದು. ಕಾರಣ ಏನು ಗೊತ್ತಾ? ನಾವು ರೆಡಿ ಆಗದೆ ಬರೋದ್ರಿಂದ, ನಾವು ಮನೆಯಲ್ಲಿ ರೆಡಿ ಆಗದೆ ಬರೋದರಿಂದನೇ ಇಲ್ಲಿ ಬಂದು ನಾವೇನು ಮಾಡ್ತೀವಿ, ಸೌದೆ ಇಟ್ಬಿಟ್ಟು ಸ್ವಲ್ಪ ಸೀಮೆ ಎಣ್ಣೆ ಹಾಕಿ ಮತ್ತೆ ಹಚ್ಚಿ ಅಷ್ಟೇ ಮಳೆಯಲ್ಲಿ ನೆನ್ಕೊಂಡ್ ಬಂದಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಮನೆಯಲ್ಲಿ ಸೌದೆ ರೆಡಿ ಆಗಿ ಬಂದ್ರೆ ಇಲ್ಲಿ ಬೇಗ ಬೇಗ ಇಟ್ಟರೆ ಸಾಕು ಅಂಟ್ಕೊಂಡ್ಬಿಡುತ್ತೆ. ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓಕೆ, ಅಲ್ಲಿ ನಾನು ನನ್ನ ಜನರಿಗೆ ದರ್ಶನವನ್ನು ಕೊಡುವೆನು. ಹಾಗಾದ್ರೆ ನನ್ನನ್ನು ಕೇಳುವ ದೇವ ಸಭೆ, ದೇವ ಮಕ್ಕಳೇ, ಸಣ್ಣವರು ದೊಡ್ಡವರು ಅಂತ ದೇವರಿಗೆ ವ್ಯತ್ಯಾಸ ಇಲ್ಲ. ಎಲ್ಲರಿಗೂ ದೇವರು ಭೇಟಿ ಮಾಡ್ತಾನೆ, ಎಲ್ಲರನ್ನು ದೇವರು ಮಾತನಾಡಿಸ್ತಾನೆ. ನೀವು ತಿರುಗಿ ಹೋಗುವಾಗ ಹಿಂಗೆ ಹೋಗಬೇಡಿ, ಪ್ರೈಸ್ ದೇವರ ದರ್ಶನ ಪಡ್ಕೊಂಡು ಹೋಗಬೇಕು. ಕಾಲ ಹೇಳಬೇಕು, ನಾನು ದೇವರ ದರ್ಶನ ಪಡೆದು ದೇವರ ಸ್ಪರ್ಶನ ಹೊಂದಿದ್ದೇನೆ, ನಾನು ದೇವ ಸಾನ್ನಿಧ್ಯವನ್ನು ಅನುಭವಿಸಿ ತಿರುಗಿ ಬರುತ್ತಾ ಇದ್ದೇನೆ. ಪ್ರೈಸ್ ಸಾಧಾರಣ ಒಂದು ಪ್ರಾರ್ಥನೆಯಾಗಿ ಇದನ್ನು ಬಿಟ್ಟು ಬಿಡಬೇಡ್ರಿ. ಇದಗಳ ಕಾಲ ದೇವರು ನಿಮ್ಮನ್ನು ಭೇಟಿಯಾಗುವುದಕ್ಕೆ ಬಂದಿರುವಂಥದ್ದು, ದೇವರು ನಮ್ಮನ್ನು ಮಾತನಾಡಿಸಬೇಕೆಂಬುದಾಗಿ ಬಂದಿರುವಂಥದ್ದು. ನಾನು ಮಾತನಾಡಿದ್ರಿಂದ ನಿಮಗೆ ಏನು ಪ್ರಯೋಜನ ಇಲ್ಲ, ನಾನು ಹೇಳೋದ್ರಿಂದ ನಿಮಗೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಏನಾದರೂ ನಮಗೆ ಪ್ರಯೋಜನ ಆಗಬೇಕಂದ್ರೆ ದೇವರು ನಮ್ಮನ್ನು ಮಾತನಾಡಿಸಬೇಕು. ಆ ದೇವ ದರ್ಶನ, ನಾನು ಅವರಿಗೆ ದರ್ಶನವನ್ನು ಕೊಡುವೆನು. ಹಾಗಾದ್ರೆ ಬೈಬಲ್ ಹೇಳ್ತಾ ಇರೋದನ್ನು, ನಾನು ಅವರಿಗೆ ದರ್ಶನ ಕೊಡುವೆನು. ದೇವರು ದರ್ಶನ ಯಾರಿಗೂ ಕೊಡಲ್ಲಪ್ಪ, ನಾನು ಈಗ ಕಟನ ಹಾಕಿಬಿಟ್ಟಿದ್ದೀನಿ ಅಂತ ಹೇಳ್ದಾನ? ಇಲ್ಲ, ದೇವರು ಹೇಳಿದ್ರು ನಾನು ಅವರಿಗೆ ದರ್ಶನ ಕೊಡುವೆನು. ಅಲ್ಲಿಯೇ ನಾನು ಇಸ್ರಾಯೇಲರಿಗೆ ದರ್ಶನವನ್ನು ಕೊಡುವೆನು. ಅಲ್ಲಿ ಕಾಣಿಸುವ ನನ್ನ ಪ್ರಭಾವದಿಂದ ಈ ಸ್ಥಳವು ಪರಿಶುದ್ಧವಾಗುವುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾನು ಇದನ್ನು ನನ್ನ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ, ನನಗೆ ದೇವರು ಹೇಳದ ವಿಷಯವನ್ನು ಹೇಳ್ತಾ ಇರೋದು. ಪ್ರೈಸ್. ಕೆಲವೊಂದು ಸಾರಿ ನಮಗೆ ಅನಿಸ್ತದೆ, ಸಭೆಗಳಲ್ಲಿ, ನಮ್ಮ ಸಭೆ ಅಂತಲ್ಲ, ಈ ಸಭೆ ಅಂತಲ್ಲ, ಎಲ್ಲ ಸಭೆಗಳು, ಹೆಚ್ಚಿನ ಸಭೆಗಳು ಇವತ್ತಿನ ಕಾಲದಲ್ಲಿ ಪ್ರೈಸ್ ವಿ ಆರ್ ವೆರಿ ಕಂಟೆಂಟ್ ವಿತ್ ವಾಟ್ ವಿ ಹ್ಯಾವ್. ನಮಗೆ ಇರುವುದರಲ್ಲಿ ನಾವು ತೃಪ್ತರಾಗಿದ್ದೇವೆ. ನಮ್ಮಲ್ಲಿ ಇರೋದ್ರಲ್ಲಿ ಏನಾಗಿದ್ದೇವೆ? ತೃಪ್ತರಾಗಿದ್ದೇವೆ. ನಮಗೆ ಪ್ರೈಸ್, ನಾವು ಒಂದಿನ ಪ್ರೈಸ್, ನಾನು ಒಂದು ಸಭೆಯಲ್ಲಿದ್ದಾಗ ಒಂದು 10 ವರ್ಷದ ಹಿಂದೆ, ಅಥವಾ ಒಂದು 15 ವರ್ಷದ ಹಿಂದೆ, ಪ್ಲಸ್ ನಮ್ಮ ಸಭೆ ಸ್ವಲ್ಪ ಇಕ್ಕಟ್ಟಾಯಿತು, ಸ್ವಲ್ಪ ಜನ ಕೂತ್ಕೊಳ್ಳೋಕ್ಕೆ ಕಷ್ಟ ಆಯಿತು. ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ. ನಾನು ಆ ಜಾಗ ಇರುವಂಥ ಆ ಜಾಗದ ಓನರಿಗೆ ಮಾತಾಡಿಸೋಣ, ಪ್ರೈಸಲು ಹೀಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ನಮಗೆ ಜಾಗ ಸಾಕಾಗತ್ತೆ, ಸಿಗುತ್ತೆ ಅಂತ ಹೇಳಿದಾಗ ಅವರು ವಿಶ್ವಾಸಿ ಇದ್ದರು. ಅವ್ರು ಹೇಳಿದ್ರು, ಯಾಕೆ ಪಾಸೆ ಸುಮ್ಮನೆ ನೀವು ಟೆನ್ಷನ್ ತೊಗೊಳ್ತೀರಾ? ಯಾಕೆ ಪಾಸೆ ನೀವು ಸುಮ್ಮನೆ ಟೆನ್ಷನ್ ತೊಗೊಳ್ತೀರಾ? ನಮಗೆ ಇರೋದಕ್ಕೆ ಜಾಗ ಇದೆಯಲ್ಲ, ನಮಗೆ ಆರಾಧನೆ ಮಾಡೋದಕ್ಕೆ ಜಾಗ ಇದೆಯಲ್ಲ, ಬರೋರಿಗೆಲ್ಲ ಕೂತ್ಕೊಳ್ಳೋಕೆ ಈಗ ಜಾಗ ಇದೆಯಲ್ಲ, ಇನ್ನು ಯಾಕೆ ನೀವು ಎಕ್ಸ್ಟೆಂಡ್ ಮಾಡ್ತೀರಾ? ನಾನು ಹೇಳಿದ್ರೆ ಇನ್ನೂ ಬಂದರೆ ಕೂತ್ಕೊಳ್ಳಿ, ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀರಾ ಅಂತ. ಬೇರೆಯವರು ಇನ್ನೂ ಬರೋದ್ರ ಬಗ್ಗೆ ನೀವು ಯಾಕೆ, ನಮಗೆ ಚೆನ್ನಾಗಿದ್ದೀವಾ, ನಮಗೆ ಆಡೋದಕ್ಕೆ ಆರಾಧಿಸೋದಕ್ಕೆ ಜಾಗ ಇದೆಯಲ್ಲ, ಇನ್ನು ಯಾಕೆ ನೀವು ತಲೆ ಕೆಡಿಸ್ಕೊಳ್ಳೋದು ಅಂತ. ಅರ್ಥ ಆಗ್ತಾ ಇದೆಯಾ? ಪ್ರೈಸ್, ನಾವು ಚೆನ್ನಾಗಿದ್ರೆ ಸಾಕು. ಪ್ರೈಸಲೋ, ಹಲ್ಲೆಲೂಯಾ. ನಾವು ಚೆನ್ನಾಗಿದ್ರೆ, ಬೆಂಗಳೂರಲ್ಲಿ ಇರೋದು ಇಲ್ಲಿ ಹಂಗೆ ಅಂತ, ನಾವು ಚೆನ್ನಾಗಿದ್ರೆ ಅಂತ ಜಾಸ್ತಿ ಆಗಿ ಹೇಳ್ತೀವಿ. ಆದರೆ ಬೆಂಗಳೂರಲ್ಲಿ ನಾನು ಚೆನ್ನಾಗಿದ್ರೆ ಸಾಕು. ಯಾರು ಚೆನ್ನಾಗಿದ್ರೆ? ನಾನು ಚೆನ್ನಾಗಿದ್ರೆ ಸಾಕು. ಪ್ರೈಸಲೋ. ಇಲ್ಲಿ ಸ್ವಲ್ಪ ವ್ಯತ್ಯಾಸ, ಇಲ್ಲಿ ದಕ್ಷಿಣ ಕನ್ನಡ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡೋದು ನಾವು ಅಂತ ಹೇಳ್ತೀವಿ, ನಾವು ಚೆನ್ನಾಗಿದ್ರೆ ಸಾಕು ಅಂತ. ಆದರೆ ಒಳಗಡೆ ಇರೋದು ನಾನು ಅಂತಲೇ, ಆದರೂ ಹೇಳುವಾಗ ನಾವು ಅಂತ ಹೇಳ್ತೀವಿ. ಪ್ರೈಸಲೋ. ಆದರೆ ಬೆಂಗಳೂರಿನವರು ಫುಲ್ಲಾಗಿ ಹೇಳ್ಬಿಡ್ತಾರೆ, ನಾನು ಚೆನ್ನಾಗಿದ್ರೆ ಪ್ರೈಸಲೋ. ಹಲ್ಲೆಲೂಯಾ. ಇದಕ್ಕೆಲ್ಲ ಕಾಲ ನಾವು ಚೆನ್ನಾಗಿರುವುದು ಅಥವಾ ನಮ್ಮ ದೇವರ ಸಾನ್ನಿಧ್ಯ ಇಲ್ಲಿ ಬರುವಂಥದ್ದು, ನಾನು ಹೇಳಿದ ಹಾಗೆ ದೇವರ ದರ್ಶನ ಪಡೆದು ನಾವು ತಿರುಗಿ ಹೋಗ್ಬೇಕಲ್ವಾ. ಅದಕ್ಕಾಗಿ ನಾವು ನಮ್ಮ ಪರಿಸ್ಥಿತಿ, ನಮ್ಮ ವಾತಾವರಣವನ್ನು ದೇವ ಸಾನ್ನಿಧ್ಯದಿಂದ ತುಂಬಲ್ಪಡಬೇಕಲ್ವಾ. ಹಾಗಾದರೆ ನನ್ನ ಒಬ್ಬನ ತಡೆಯಿಂದಾಗಿ ಏನಾಗಬಾರ್ದು, ದೇವರ ಮಹಿಮೆ ಬಿಡುಗಡೆ ಆಗುವುದಕ್ಕೆ ತಡೆಯಾಗಬಾರ್ದು. ನಾವು ಸಿದ್ಧವಾಗಿ ದೇವರ ಸನ್ನಿಧಿಗೆ ಬರಬೇಕು. ನಮ್ಮ ಸಭೆಯ ಬೆಳವಣಿಗೆಗೆ ನಾನು ತಡೆಯಾಗಬಾರ್ದು. ನನ್ನ ಮೇಲೆ ಬೆಂಕಿ ಇಳಿಯಬೇಕು. ನನ್ನ ಮೇಲೆ ಇಳಿಯುವಂಥ ದೇವರ ಬೆಂಕಿ ಅದು ಉರಿಯುವ, ಅದು ಪಂಚಾಗಿ, ಅದು ಉರಿಯುವಂಥ ಬೆಂಕಿ ಜ್ವಾಲೆಯಾಗಿ ಮಾರ್ಪಡುವಾಗ ಇದನ್ನು ನೋಡುವಂಥವರು ಕ್ರಿಸ್ತನನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಅಂತ ಹೇಳ್ತಿರೋದು, ಎಲ್ಲಿ ಕಾಣಿಸುವ ನನ್ನ ಪ್ರಭಾವದಿಂದ ಸ್ಥಳವು ಪರಿಶುದ್ಧವಾಗುವುದು. ಹಲ್ಲೆಲೂಯಾ. ದೇವರ ಮಹಿಮೆ ತುಂಬಿಕೊಳ್ಳುವಾಗ ನಡೆಯುವಂಥ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಸಭೆಯೊಳಗಡೆ ಬಂದರೆ ಯಾವ ಪಾಪಿಗಳು ಕೂತ್ಕೊಳ್ಳೋದಿಲ್ಲ. ಪಾಪಿಗಳಿಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಪಾಪಿಗಳೇ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಪಾಪ ಮಾಡಿಬಿಟ್ಟು ಬಂದು
ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೆ. ಯಾಕಂದರೆ ಒಂದೆರಡು ಫ್ಯಾಮಿಲಿ ಬಂದಿದೆ, ಬಟ್ ಅವರ ಗಂಡಂದ್ರೆಲ್ಲ ಕುಡುಕರು. ಆದರೂ ಯಾವಾಗಲೂ ಒಮ್ಮೆ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೂ ನಾನು ದೇವ್ರ ಹತ್ರ ಕೇಳಿದೆ, ದೇವ್ರೆ ಕುಡುಕರೆಲ್ಲ ಚರ್ಚಲ್ಲಿ ಬಂದು ಕೂತ್ಕೊಳ್ತಾರಲ್ಲ. ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ಕುಡುಕರೆಲ್ಲ ಬಂದು ಚರ್ಚೆ ಕೂತ್ಕೊಂಡ್ರೆ ಹೆಂಗಿರ್ತದೆ? ಅವ್ರದ್ದೇನು ತೊಂದರೆ, ಚರ್ಚಲ್ಲಿ ಬಂದು ಏನು ತೊಂದರೆ ಮಾಡಲ್ಲ ಅಲ್ಲ, ಹೇಳ್ತಾ ಇರೋದು ಅವರಿಗೊಂದು ಮಾನಸಾಂತರ ಆಗ್ತಾ ಇಲ್ವಲ್ಲ. ಅವರಿಗೆ ಸಭೆಯೊಳಗಡೆ ಬಂದರೆ ಏನಾಗಬೇಕು? ಅವರಿಗೆ ಪಶ್ಚಾತ್ತಾಪ ಆಗಬೇಕು, ಅವರಿಗೆ ಅವರ ಪಾಪಗಳ ಮನವರಿಕೆ ಆಗಬೇಕು. ಅದೇಗ ಸಾಧ್ಯ? ನಾವು ಏನೆಲ್ಲ ಹೇಳಿದ್ರವರೆಗೆ ಏನಾಗಲ್ಲ. ಸರಿ ಪಾಸ್ಟರ್, ನಮ್ಮನ್ನು ಮಾತಾಡಿಸೋದಷ್ಟು ದೂರ ನಿಂತ್ಕೊಂಡು ಪಾಸ್ಟರ್ ಅಂತ ಎಷ್ಟು ಗೌರವ ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಎಷ್ಟು ಘನತೆ ಗೌರವ ಕೊಟ್ಬಿಟ್ಟು ಮಾತಾಡ್ತಾರೆ. ಕೈ ಕೊಡೋದಿಲ್ಲ, ಅವರು ತುಂಬ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ಮುಖ ಕೊಟ್ಟು ಮಾತಾಡಲ್ಲ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಅದ್ರ ವಿಷಯ ಏನಂತ ಹೇಳಿದ್ರೆ, ನಮಗಿರುವಂಥ ಭಾರ ಇವರಿಗೆ ಯಾಕೆ ಬದಲಾವಣೆ ಬರ್ತಾ ಇಲ್ಲ? ಸೊ ದೇವರು ಹೇಳಿದಂಥ ವಿಷಯ, ದೇವರ ಮಹಿಮೆ ಸಭೆಯೊಳಗಡೆ ಪ್ರಕಟವಾಗಬೇಕು. ಇದು ನಾವು ಹೇಳಿದ್ರೆ ಮಾಡುವಂಥ ಆಗುವಂಥ ವಿಷಯ ಅಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತ, ನಾನು ಬರೀ ಸಭೆ ವಿಷಯ ಹೇಳುವಾಗ ಗಮನಿಸ್ಕೊಳ್ಳ್ರಿ. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತ ಮಾತ್ರವಲ್ಲ, ನಮ್ಮ ಸಭೆ ಮಾತ್ರವಲ್ಲ, ನಮ್ಮ ಕುಟುಂಬದಲ್ಲಿಯೂ ದೇವರ ಮಹಿಮೆ ಬಿಡುಗಡೆಯಾದರೆ ಕೆಲವೊಂದು ಬದಲಾವಣೆಗಳನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ನೀವು ಪ್ರಾರ್ಥನೆ ಮಾಡಿ ಮಾಡಿ ಪ್ರಾರ್ಥನೆ ಮಾಡಿ ಮಾಡಿ ನಡೆಯದಂಥ ಬಿಡುಗಡೆಗಳು, ಬದಲಾಗದಂಥ ವ್ಯಕ್ತಿಗಳಿಗೆ ಇವತ್ತು ನಾನು ನಂಬುತ್ತಾ ಇದ್ದೇನೆ. ಇವತ್ತು ತಿರುಗಿ ಹೋಗುವಾಗ ಈ ದೇವರ ಸಾನ್ನಿಧ್ಯವನ್ನು ಹೊತ್ತುಕೊಂಡು ಹೋಗಿರಿ, ಈ ಮಹಿಮೆಯನ್ನು ಹೊತ್ತುಕೊಂಡು ಹೋಗಿರಿ. ಈ ಮಹಿಮೆ ನಿಮ್ಮ ಮನೆಯೊಳಗಡೆ ಬಿಡುಗಡೆಯಾದರೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಎಷ್ಟು ಹೇಳಿ ಬದಲಾಗದ ವ್ಯಕ್ತಿಗಳು, ಪಾಸ್ ಹೇಳಿದ್ರು ಬದಲಾಗದಂಥ ವ್ಯಕ್ತಿಗಳು, ನೀವು ಉಪವಾಸ ಮಾಡಿ ಕಣ್ಣೀರು ಹಾಕಿ ಬದಲಾದ ವ್ಯಕ್ತಿಗಳು ಬದಲಾಗೋದಕ್ಕೆ ಹೋಗ್ತಾ ಇದ್ದಾರೆ. ಅವರು ಪಶ್ಚಾತ್ತಾಪದಿಂದ ಮನಮರುಗಿ ದೇವರ ಸನ್ನಿಧಿ ಅಡ್ಡ ಬೀಳುವಂತ ದಿನಗಳು ತುಂಬಾ ದೂರ ಅಲ್ಲ. ಅತಿ ಬೇಗನೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ದೇವರ ಮಹಿಮೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದವರು ಬಿಡುಗಡೆ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಇವತ್ತಗಳ ಕಾಲ ನಂಬುತ್ತಾ ಇದ್ದೇನೆ. ಇದುವರೆಗೂ ಕಾಣದಂತ ನಡೆಯದಂತ ರೀತಿಯಲ್ಲಿ ಓ ದೇವರ ಮಹಿಮೆಯ ಸಾನ್ನಿಧ್ಯ ಈ ದೇವಾಲಯವನ್ನು ಆವರಿಸಿಕೊಳ್ಳೋದಕ್ಕಿದೆ. ದೇವ ಪ್ರಸನ್ನತೆ ದೇವಾಲಯವನ್ನು ತುಂಬಿಕೊಳ್ಳೋದಕ್ಕಾಗಿದೆ. ದೇವರು ಹಲ್ಲೆಲೂಯಾ ತನ್ನ ವಿಶೇಷವಾದ ಕೃಪೆ ಬಿಡುಗಡೆ ಮಾಡುವುದಕ್ಕಾಗಿದ್ದಾನೆ. ದೇವರ ಸಾನ್ನಿಧ್ಯ ಬಿಡುಗಡೆ ಆಗುವಾಗ ನಾವು ಹೇಳಿಯೂ ಅನೇಕ ದಿನಗಳಿಂದ ವರ್ಷಗಳಿಂದ ಆಸೆ ಪಟ್ಟು ಬಯಸಿ, ಓ ಇದುವರೆಗೂ ಇದು ನಡೆದಿಲ್ಲ ಇನ್ನು ಯಾವಾಗ ನಡೀತದೋ ಎಂಬುದಾಗಿರುವಂಥ ರೀತಿಯಲ್ಲಿ, ಒಂದು ರೀತಿಯಲ್ಲಿ ನಾವು ಗುಣಗುಟ್ಟುತ್ತಾ ಇದ್ದೇವೆ ಎಂಬುದಾಗಿ ಅನಿಸುವಂಥ ರೀತಿಯಲ್ಲಿ ನಾವು ನಡೀತಾ ಇರುವುದರ ಕಾಲ ದೇವರಾತ್ಮ ಹೇಳ್ತಾ ಇದ್ದಾನೆ, ಇಲ್ಲ, ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಮಹಿಮೆ ನಿನ್ನ ಮನೆಯೊಳಗಡೆ ಪ್ರವೇಶ ಮಾಡೋದಕ್ಕೆ ಹೋಗ್ತಾ ಇದೆ. ಅಯ್ಯೋ ದೇವರ ಮಹಿಮೆ ನಿನ್ನ ವ್ಯಕ್ತಿಗಳ, ನೀನು ಪ್ರಾರ್ಥಿಸುತ್ತಿರುವಂಥ ವ್ಯಕ್ತಿಗಳ ಮೇಲೆ ಬಿಡುಗಡೆ ಆಗುವುದಕ್ಕಿದೆ. ಯಾರಿಗೂ ಗೊತ್ತಿಲ್ಲದೆ ಪಾಪ ಮಾಡುವ ಓ ನಿನ್ನ ಕುಟುಂಬದ ವ್ಯಕ್ತಿಗಳ ಮೇಲೆ, ಓ ರಾಮ ಶಂಭನಾದಿಗಳ ಪೌಳದಾರಗಸ್ಯಾರ, ಯಾರಿಗೂ ಗೊತ್ತಿಲ್ಲದೆ ಓ ರಿಬ ಶಂಭನಾದಿಗಲ್ ಪೌಳದೇರಿಗದಲ, ಓ ರಿಖನಮನ ಶಗನಮನ, ಇನ್ ದ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ ಈಗ ಸಂಧಿಸಲ್ಪಡಲೆ. ಪ್ರೈಸ್ ದಿ ಲಾರ್ಡ್. ಓ ರಾಮ ಶಂಭನಾದಿಗಸ್ಯಾರ ಉಡಮನ ರಗದಗಸ್ಯಾಂದು ನಾಮನ ರಗದಗಸ್ಯಾರ. ಓ ದೇವರಾತ್ಮನ ಹೇಳ್ತಾ ಇರುವಂಥದ್ದು, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಭೆಗೆ ಬರುವಾಗ ಒಳ್ಳೆ ವೇಷ ಇದೆ, ಓ ಪ್ರೈಸ್ ದಿ ಲಾರ್ಡ್, ಒಳ್ಳೆ ಮಾತಿದೆ, ಒಳ್ಳೆ ಮುಖ ಇದೆ, ಓ ಪಾಸ ಬಹಳ ಗೌರವದಿಂದ ಮಾತನಾಡಿಸುತ್ತಾರೆ. ಆದರೆ ದೇವರಾತ್ಮನ ಹೇಳ್ತಾ ಇದ್ದಾನೆ, ಒಳಗಡೆ ಪಾಪ ಇಟ್ಟುಕೊಂಡು ಮನೆಯವರಿಗೆ ಮಾತ್ರ ಗೊತ್ತಿರುವಂತೆ, ಪ್ರೈಸ್ ದಿ ಲಾರ್ಡ್, ಬೇರೆ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಪಾಪವನ್ನು ಮರೆ ಮಾಡಿ ಇಟ್ಟುಕೊಂಡು ಪರಿಶುದ್ಧತೆಯ ನಾಟಕ ಮಾಡುವಂತಹ ವ್ಯಕ್ತಿಗಳನ್ನು ದೇವರು ಈ ಉಪವಾಸ ಸಂಧಿಸೋದಕ್ಕೆ ಹೋಗ್ತಾ ಇದ್ದಾನೆ. ಕೆಲವು ವ್ಯಕ್ತಿಗಳನ್ನು ದೇವರು ತಾನೇ ಸಂಧಿಸಿ, ಇದು ದೇವರ ಹಸ್ತ, ಅದು ಪ್ರಕಟವಾಗುವುದಕ್ಕೆ ಹೋಗುತ್ತಾ ಇದೆ. ಈ ನಾಮ ಶಗನ ಮನಗದಗಸ್ಯಾರ, ಓ ರಿಬ ಶಗನ ಮನದರಗದಲ, ಓ ರಿಬ ಶಗನ ಮನಗದಗಸ್ಯಾರ. ಮನುಷ್ಯರಿಗೆ ಮರೆಯಾಗಿ, ಪಾಸ್ ಸೇವಕರಿಗೆ ಮರೆಯಾಗಿರಬಹುದು, ಆದರೆ ದೇವರಾತ್ಮನಿಗೆ ಮರೆಯಾಗಿರುವುದಕ್ಕಾಗದ ರೀತಿಯಲ್ಲಿ ಸಭೆಗೆ ತಲೆನೋವಾಗಿ, ಕುಟುಂಬಕ್ಕೆ ತಲೆನೋವಾಗಿ, ದುಃಖವಾಗಿ ಮಾರ್ಪಟ್ಟಿರುವಂತ, ನಿಂದೆಗೂ ಅವಮಾನಕ್ಕೂ ಕಾರಣವಾಗುವಂತ ರೀತಿಯಲ್ಲಿ ನಡೆಯುವ ವ್ಯಕ್ತಿಗಳು ದೇವರ ಉಪವಾಸ ಸಂಧಿಸೋದಕ್ಕೆ ಹೋಗ್ತಾ ಇದ್ದಾನೆ. ಇನ್ ದ ನೇಮ್ ಆಫ್ ಜೀಸಸ್ ಹಾಗೆ ಸಂಭವಿಸಲಿ ಸ್ವಾಮಿ, ಯೇಸುವಿನ ನಾಮದಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಮಹಿಮೆ ದೈವಿಕ ಸಂಧಿಸುವಿಕೆಯಾಗಿ ಪ್ರಕಟವಾಗೋದಕ್ಕೆ ಹೋಗ್ತಾ ಇದೆ. ನಾವು ಪ್ರಾರ್ಥನೆ ಮಾಡಿ ಅದು ನೋವಿಗೆ ಕಾರಣವಾಗದಂತೆ, ಅದು ದುಃಖಕ್ಕೆ ಕಾರಣವಾಗದಂತೆ, ಕಣ್ಣೀರಿಗೆ ಕಾರಣವಾಗದಂತೆ ದೇವರ ಕುಟುಂಬಗಳನ್ನು ಸಂಧಿಸೋದು, ವ್ಯಕ್ತಿಗಳನ್ನು ಸಂಧಿಸೋದು ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಕಾಣಿಸುವ ಪ್ರೈಸ್ ದಿ ಲಾರ್ಡ್, ಪ್ರವಾದಿನ ಸ್ಥಳವು ಪರಿಶುದ್ಧವಾಗುವುದು.
We are going to see a great change. ಒಂದು ದೊಡ್ಡ ಬದಲಾವಣೆ ಸಭೆಯ ವಾತಾವರಣದಲ್ಲಿ ಕಾಣೋದಕ್ಕೆ ಹೋಗ್ತಾ ಇದ್ದೀವಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇದುವರೆಗೂ ನೀವು ನೋಡದಂತೆ ಬರುವಂಥ ರೀತಿಗಳಲ್ಲಿ ಪ್ರೈಸ್ ಲಾರ್ಡ್ ಅಳುವುದಕ್ಕೆ, ಕೆಲವು ಜನರು ಅಳುವುದಕ್ಕೆ ಆರಂಭಿಸ್ತಾರೆ ಇಲ್ಲಿ ಕುಳಿತುಕೊಂಡು. ಕಾರಣ ಏನು ಗೊತ್ತಾ? ಬೇರೆ ಏನೂ ಅಲ್ಲ. ಪ್ರೈಸ್, ನಾವೇನು ಹೇಳೇ ಇಲ್ವಲ್ಲ, ನಾನು ಏನು ಮಾತಾಡಿಲ್ವಲ್ಲ, ಮತ್ತೆ ಯಾಕೆ ಅಳ್ತಾ ಇದ್ದಾರೆ? ಇಲ್ಲ, ಅವರಾಗಿ ಕೆಲವೊಂದು ಪಶ್ಚಾತ್ತಾಪದ ಅಳುವುದಕ್ಕೆ ಆರಂಭಿಸ್ತಾರೆ. ಕೆಲವು ಪಾಪಗಳನ್ನು ಅರಿಕೆ ಮಾಡೋದಕ್ಕೆ ಆರಂಭಿಸುವ ದೇವರ ಪ್ರಸನ್ನತೆ ಆಲಯದೊಳಗಡೆ ಬಿಡುಗಡೆ ಆಗುತ್ತಾ ಇದೆ. ಓ ಪ್ರೈಸ್, ದೇವರ ಮಹಿಮೆಯಲ್ಲಿ ಆವರಿಸಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಪ್ರೈಸ್ ಹಲ್ಲೆಲೂಯಾ. ಕೆಲವರು ಪ್ರೈಸ್ ಪಾಪ ಎಂಬುದಾಗಿ ಗೊತ್ತಿಲ್ಲದೆ, ಅಂದರೆ ಪ್ರೈಸ್ ಕೆಲವೊಂದು ವಿಷಯಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಪಾಪ ಅಂತ ಅವರ ಮನಸ್ಸಿನಲ್ಲಿ ಇಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಅವರಿಗೆ ಏನು ಅನಿಸ್ತಾ ಇಲ್ಲ, ಅದು ಪಾಪ ಅಂತ ಅನಿಸ್ತಾ ಇಲ್ಲ. ಆದರೆ ದೇವರ ಆತ್ಮನ ಈ ಉಪವಾಸ ಪ್ರಾರ್ಥನೆಯಲ್ಲಿ ಅದನ್ನು ಪ್ರಕಟಪಡಿಸ್ತಾ ಇದ್ದಾನೆ. ಕೆಲವೊಂದು ವಿಷಯಗಳನ್ನು ಪ್ರಕಟಪಡಿಸಿ ಅವರಿಗೆ ಪಶ್ಚಾತ್ತಾಪ ಉಂಟಾಗುವಂತೆ ಮಾಡುತ್ತಾನೆ. ಒಂದು ಉದಾಹರಣೆ ಹೇಳ್ತೇನೆ ಬೇಗ, ನಮಗೆ ಅರ್ಥ ಆಗುವಂಥ ರೀತಿ. ಒಂದಿನ ಒಬ್ಬ ಸೇವಕರಿಗೆ ಒಂದು ಹೇಳಿದಂಥ ಒಂದು ಸಾಕ್ಷಿ. ಪ್ರೈಸಲು ಏನಂದರೆ, ಪ್ರೈಸಲು ಒಂದು ದಿನ ಅವ್ರನ್ನ ಒಂದು ದೊಡ್ಡ ಕೂಟ ನಡೀತಾ ಇದೆ. ಪ್ರೈಸಲು ದೊಡ್ಡ ಕೂಟ. ಆ ಕೂಟದಲ್ಲಿ ಒಬ್ಬರು ಫಾರಿನರ್ ಬಂದಿದ್ದಾರೆ ಮೆಸೇಜ್ ಕೊಡೋದಕ್ಕೋಸ್ಕರ, ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಸೊ ಒಬ್ಬರು ಸೇವಕರಿಗೆ ಹೇಳಿದ್ರು, ನೀವು ಭಾಷಾಂತರ ಮಾಡಬೇಕು ಎಂಬುದಾಗಿ. ಪ್ರೈಸಲು ಸರಿ ಅಂತ ಒಪ್ಕೊಂಡ್ರು. ಮೆಸೇಜ್ ಇರೋದು 12 ಗಂಟೆಗೆ. ಪ್ರೈಸಲು ಕೂಟ 10:00 ಸ್ಟಾರ್ಟ್ ಆಗುತ್ತೆ. ಪ್ರೈಸಲು ದೊಡ್ಡ ಕೂಟ, ಸಾವಿರಾರು ಜನರು ಬರುವಂಥ ಕೂಟ. ಸೊ ಭಾಷಾಂತರ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಸೊ ಅವರು ಪ್ರಾರ್ಥನೆ ಮಾಡಿದ್ರು, ಸಿದ್ಧವಾದರು, ರೆಡಿ ಆದಾಗ ಅವ್ರು ಅನಿಸ್ತಾ ಇದೆ, 12 ಗಂಟೆಗೆ ತಾನೇ ಮೆಸೇಜ್ ಇರೋದು, ಅಷ್ಟೊತ್ತಿಗೆ ತಾನೇ ನನಗೇನಿರೋದು ಸಂದೇಶ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ 12 ಗಂಟೆಗೆ. ಸರಿ ಅಂತ ಸ್ವಲ್ಪ ಮೆತ್ತಗೆ ಹೋದ್ರೆ ಒಂದು 11:30 ಹೋದರೆ ಸಾಕಲ್ಲ ಅಂತ ಹೇಳ್ಬಿಟ್ಟು ಅವರು ರೆಡಿ ಆದರು, ಹೊರಟು ಬಂದರು. ಅಷ್ಟೊತ್ತಿಗೆ ಬಂದಾಗ ಸ್ಟೇಜ್ ದೊಡ್ಡ ಚಪ್ಪರ ಹಾಕಿದ್ದಾರೆ, ಶಾಮಿಯಾನಲ್ಲಿ ಹಾಕಿದ್ದಾರೆ, ತುಂಬ ಜನ ಕೂತಿದ್ದಾರೆ. ಅಲ್ಲಿ ಬರುವಾಗಲೇ ಕೆಲವರೆಲ್ಲ ಮಾತನಾಡಿಸಿದರು, ಒಬ್ಬರನ್ನೊಬ್ಬರನ್ನ ಮಾತನಾಡಿಸಿ ಬರ್ತಾ ಇದ್ದಾರೆ. ಪ್ರೈಸರು ಅಷ್ಟೊತ್ತಿಗೆ 11:30 ಆಗ್ತಾ ಇದೆ. 11:30 ಆಗಬೇಕಾದ್ರೆ ಅವರು ಸ್ಟೇಜ್ ಹತ್ರ ಬರಬೇಕಾದ್ರೆ ಅವತ್ತು MC ಅಂದರೆ ಅವತ್ತರ ಅಧ್ಯಕ್ಷ, ಕೂಟದ ಅಧ್ಯಕ್ಷರಿದ್ದಾರೆ, ಅವರು ಫುಲ್ ಟೆನ್ಷನಲ್ಲಿದ್ದಾರೆ. ಅವರು ಬೆವರ್ತಾ ಇದ್ದಾರೆ. ಏನಕ್ಕೆ ಗೊತ್ತಾ? ಇವರು ಭಾಷಾಂತರ ಮಾಡಿಲ್ಲ ಅಂದರೆ ಇನ್ನು ಯಾರು ಭಾಷಾಂತರ ಮಾಡೋಕೆ ಗೊತ್ತಿಲ್ಲ. ಅವರು ಇನ್ನೂ ಬಂದಿಲ್ಲ, ಸಮಯ ಆಗ್ತಾ ಇದೆ, 12 ಗಂಟೆಗೆ ಇದೆ. ಪ್ರೈಸಲು ಈ ಪಾಸು ಹಾಡಾಡೋಣ ಅಂತ ಹೇಳ್ಬಿಟ್ಟು ಅವರು ಫೋನ್ ತೊಗೊಂಡು ಹೋಗ್ತಾರೆ ಅವರಿಗೆ ಫೋನ್ ಮಾಡೋದಕ್ಕೆ. ಅಷ್ಟೊತ್ತಿಗೆ ಅವರು ನೋಡಿದ್ರು, ಅವ್ರು ಬಂದಾಗ ಪಾಸ್ ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ಪ್ರೈಸಲೋ ಎಲ್ಲ ಟೈಮ್ ಆಗಿರಲ್ಲ ಪಾಸ್. ಏನು ಪಾಸ್ ಹೀಗೆ ಮಾಡ್ತೀರಿ? ಅರ್ಥ ನಾನು ಹೇಳೋದು ನಿಮಗೆ ಈಗ ಅರ್ಥ ಆಯ್ತು ಅಂತ. ಏನಂತಾರೆ, ಈ ಪಾಸ್ಟ್ರಿಗಿರುವಂಥ ಟೆನ್ಷನ್ ಏನು? ಈ ಪಾಸ್ಟ್ರಿಗಿರೋ ಟೆನ್ಷನ್ ಏನು? ಜವಾಬ್ದಾರಿ ಇವರ ಮೇಲೆ ಇದೆ, ಇವರ ವಹಿಸಿಕೊಂಡಿರೋದು. ಇನ್ನು ಆ ಸಮಯದಲ್ಲಿ ಇನ್ನೊಬ್ಬರನ್ನ ಹುಡುಕೋಕ್ಕಾಗಲ್ಲ. ಆದರೆ ಆ ಪಾಸ್ಟ್ರಿಗೇನು 12 ಗಂಟೆಗೆ ತಾನೆ, 11:00 ಹೋದ್ರೆ ಸಾಕು. ಅವರ ಲೆಕ್ಕದಲ್ಲಿ ಅವರು ಸರಿ, ಇವರ ಲೆಕ್ಕದಲ್ಲಿ ಇವರು ಸರಿ. ಏನು ಇವ್ರು ನೀವ್ಯಾಕೆ ಪಾಸ್ ಟೆನ್ಷನ್ ಮಾಡ್ತೀರಾ? ಇವ್ರು ಟೆನ್ಷನ್ ಮಾಡೋದು ಸರಿ ತಾನೆ? ಸರಿಯಾ ತಪ್ಪ? ಇವರ ಲೆಕ್ಕದಲ್ಲಿ ಇವರು ಸರಿ, ಅವರ ಲೆಕ್ಕದಲ್ಲಿ ಅವರು ಸರಿ. ಹೀಗೆ ನಾವು ಕೆಲವೊಂದು ಸಾರಿ ನಮ್ಮ ಲೆಕ್ಕದಲ್ಲಿ ನಾವು ಸರಿ. ಅರ್ಥ ಆಯ್ತು ಅಂತ ಅನಿಸ್ತದೆ. ಈಗ ನಮ್ಮ ಲೆಕ್ಕದಲ್ಲಿ ನಾವು ಸರಿ, ಕೆಲವೊಂದು ಕಾರ್ಯಗಳು ಕೆಲವೊಂದು ನಾವು ಮಾಡೋದು ಸರಿ ಅಂದರೆ ಅದು ತಪ್ಪಲ್ಲ. ನಮ್ಮ ಲೆಕ್ಕದಲ್ಲಿ ಅದು ತಪ್ಪಲ್ಲ, ನಮ್ಮ ಲೆಕ್ಕದಲ್ಲಿ ಅದು ಪಾಪ ಅಲ್ಲ. ಕಾರಣ ನಮ್ಮ ಲೆಕ್ಕ ಹಾಗೆ, ನಮ್ಮ ಲೆಕ್ಕ ಅಲ್ಲವಲ್ಲ, ದೇವರ ಲೆಕ್ಕ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಲೆಕ್ಕ ಅಲ್ಲ, ದೇವರ ಲೆಕ್ಕ. ಸತ್ಯವೇದಕ್ಕೊಂದು ಪ್ರಮಾಣ ಇದೆ, ಹಲ್ಲೆಲೂಯಾ. ಸತ್ಯವೇದಕ್ಕೊಂದು ನಿಯಮ ಇದೆ. ದೇವರ ವಾಕ್ಯ ಹೇಳುವಂಥ ರೀತಿಯಲ್ಲಿ ಜೀವಿಸುವುದು ನಮ್ಮ ಜವಾಬ್ದಾರಿ. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವುದಕ್ಕೆ ನಮಗೆ ಅನುಮತಿ ಇಲ್ಲ. ಹಾಗೆ ನಾವು ತಿರುಗಿದ ಪಕ್ಷದಲ್ಲಿ ದೇವರ ಲೆಕ್ಕದಲ್ಲಿ ನಾವು ಪಾಪಿಗಳಂತಲೇ ದೇವರ ಲೆಕ್ಕ. ಹಲ್ಲೆಲೂಯಾ. 1-2-3 ವಾಕ್ಯಗಳಿಗೆ ಹೇಳ್ತದೆ. ನಾನು ಆ ವಾಕ್ಯ ಹೇಳೋದು ನಮಗೆ ಗೊತ್ತಿರುವ ಹಾಗೆ, ಯಾಕೋಬನ ಮಾತ್ರ ಒಳ್ಳೆಯದನ್ನು ಮಾಡಬೇಕಂದು ಗೊತ್ತಿದ್ದು ಮಾಡದೇ ಇದ್ರೆ ನಾವೇನಾದ್ರೂ ಹಂಗೆ ಮಾಡಿದೀವ? ಸ್ತೋತ್ರ, ಹಲ್ಲೆಲೂಯಾ. ಒಳ್ಳೆಯದನ್ನು ಮಾಡಬೇಕಂತ ಗೊತ್ತಿದ್ದು ಮಾಡಲಿಲ್ಲಪ್ಪ, ಮತ್ತೆ ಪಾಪ ಹೆಂಗಾಗೋದು? ಅದೇ ಪಾಪ ಅಂತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಒಂದು ಸಾಮುವೇಲ ಪುಸ್ತಕದಲ್ಲಿ ಸಾಮುವೇಲ ಹೇಳ್ತಾನೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನೆ ಮಾಡದೇ ಇದ್ರೆ ಪಾಪ, ನಾನು ದ್ರೋಹಿ ಆಗಿರ್ತೇನೆ ಅಂತ. ಪ್ರಾರ್ಥನೆ ಮಾಡದೇ ಇದ್ರು ಪಾಪ. ಹಾಗಾದ್ರೆ ನಾವು ಪಾಪಿಗಳ ಅಲ್ವಾ? ಸ್ತೋತ್ರ. ನಮ್ಮ ಲೆಕ್ಕದಲ್ಲಿ ನಾವು ಪಾಪಿ ಅಲ್ಲ. ಪ್ರೈಸ್ ಲಾರ್ಡ್. ಗಮನಿಸಿ, ನಮ್ಮ ದೃಷ್ಟಿಯಲ್ಲಿ ಅಂದುಕೊಳ್ಳುವಂಥದ್ದು ಸರಿ ಅಂತ ಅಲ್ಲ, ದೇವರ ದೃಷ್ಟಿಯಲ್ಲಿ ನಾವು ಸರಿಯಾಗಿದ್ದೀವ? ಇದಕ್ಕೆ ನಮ್ಮನ್ನು ಮತ್ತೊಮ್ಮೆ ಕ್ರಮಪಡಿಸಿಕೊಳ್ಳಬೇಕಾದ ಸಮಯ. ನಾವು ಉಪವಾಸದ ಆರಂಭದ ಸೆಕ್ಷನ್ ಇರೋದ್ರಿಂದ ನಾನು ಸ್ವಲ್ಪ ಬಿಡಿಸಿ ಹೇಳ್ತಾ ಇರೋದು.
ನಮ್ಮನ್ನು ಮತ್ತೊಮ್ಮೆ ಸರಿಪಡಿಸೋದಕ್ಕೆ ನಾವು ಒಪ್ಪಿಸಿಕೊಟ್ರೆ ಒಂದು ದೊಡ್ಡ ಬದಲಾವಣೆ ನಾವು ಕಾಣಕ್ಕೆ ಹೋಗ್ತೀವಿ. ದೊಡ್ಡ ಬಿಡುಗಡೆ ಉಪವಾಸದಲ್ಲಿ ಕಾಣೋದಕ್ಕಿದ್ದೇವೆ. ಅಲ್ಲಿ ಕಾಣಿಸುವ ನನ್ನ ಪ್ರಭಾವದಿಂದ ಆ ಸ್ಥಳವು ಪರಿಶುದ್ಧವಾಗಿರುವುದು. ನಾನು ದೇವದರ್ಶನ ಗುಡಾರವನ್ನು ಯಜ್ಞವೇದಿನ ಪರಿಶುದ್ಧ ಸ್ಥಳವಾಗುವಂತೆ ಮಾಡುವೆನು. ಹಾಗಾದರೆ ಈ ಸ್ಥಳ, ಸಭೆ ಎಂಬುದು, ದೇವರ ಆಲಯ ಎಂಬುದು ಏನಾಗಿ ಮಾರ್ಪಡಿಸ್ತದೆ? ಪರಿಶುದ್ಧ ಸ್ಥಳವಾಗಿ ಮಾರ್ಪಡುತ್ತದೆ. ಹಾಗಾದರೆ ಒಳಗಡೆ ಕಾಲಿಡೋದಕ್ಕಾಗಲ್ಲ. ಹಾಗಾದರೆ ನಮ್ಮ ಜವಾಬ್ದಾರಿ ಈ ದಿನ ನಾವು ಪ್ರಾರ್ಥನೆ ಮಾಡಬೇಕು. ಈ ಪಟ್ಟಣದಲ್ಲಿಯೋ, ಈ ರಾಜ್ಯದಲ್ಲಿಯೋ, ದೇಶದಲ್ಲಿ ಇರುವಂಥ ಎಲ್ಲ ಸಭೆಗಳಿದೆ, ಅನೇಕ ಸಭೆಗಳಿದೆ. ಅದೇ ಥರ ನಾನು ಒಂದು ಸಭೆಯಾಗಿ ಇರಬೇಕು ಅಂತ, ನಮ್ಮದು ಒಂದು ಸಭೆಯಾಗಿ ಇರಲಿ ಅಂತಲ್ಲ, ಈ ಸಭೆಯೊಳಗಡೆ ಬರುವ ಯಾವನು ಪಾಪಿಯಾಗಿ ತಿರುಗಿ ಹೋಗಬಾರ್ದು. ನಮ್ಮ ಸಭೆ ಒಳಗಡೆ ಬರುವ ಯಾರು ತಿರುಗಿ ಪಾಪಿಯಾಗಿ ತಿರುಗಿ ಹೋಗಬಾರ್ದು. ಬಂದ ಹಾಗೆ ತಿರುಗಿ ಹೋಗಬಾರ್ದು. ಬಂದ ಅದೇ ಜೀವಿತಕ್ಕೆ ತಿರುಗಿ ಹೋಗಬಾರ್ದು. ಕಾರಣ ಅದನ್ನು ನಾನು ಪರಿಶುದ್ಧವಾಗಿಟ್ಟಿದ್ದೇನೆ. ಪರಿಶುದ್ಧ ಸ್ಥಳ ಒಳಗಡೆ ಬರುವಂಥವ್ರು ಪರಿಶುದ್ಧರಾಗಿ ಮಾರ್ಪಡಬೇಕು ತಾನೆ. ಪ್ರೇಸಲು ಬೇರೆ ಅದರ 45-46ನೇ ವಾಕ್ಯ ಓದಿ ಬೇಗ. ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸವಾಗಿದ್ದು ಅವರಿಗೆ ದೇವರಾಗಿರುವೆನು. ತಮ್ಮ ಮಧ್ಯದಲ್ಲಿ ವಾಸವಾಗುವುದಕ್ಕಾಗಿಯೇ ತಮ್ಮನ್ನು ಐಗುಪ್ತ ದೇಶದಿಂದ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ ತಮ್ಮ ದೇವರಾದ ಯೆಹೋವನು ನಾನೇ ಎಂದು ಅವರು ತಿಳುಕೊಳ್ಳುವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ ಯಾವುದಕ್ಕೋಸ್ಕರ? ನಮ್ಮ ಮಧ್ಯದಲ್ಲಿ ವಾಸ ಮಾಡೋದಕ್ಕೋಸ್ಕರವಾಗಿ, ನಮ್ಮ ದೇವರು ಎಂಬುದಾಗಿ ಪ್ರಕಟವಾಗುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ನಮಗೆ ತುಂಬಾ ಇಷ್ಟ ಪ್ರೈಸ್. ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಅಬ್ರಹಾಮನ ದೇವರೇ, ಇಸಾಕನ ದೇವರು, ಯಾಕೋಬನ ದೇವರು, ದಾನಿಯೇಲನ ದೇವರು, ದಾವೀದನ ದೇವರು, ಯೋಸೇಫನ ದೇವರು, ಎಲೀನ ದೇವರು, ಎಲೀಷನ ದೇವರು, ಪ್ರೈಸ್ ಮತ್ತಾಯನ ದೇವರು, ಪೌಲನ ದೇವರು, ಈ ಥರ ನಾವು ಅನೇಕರ ಪ್ರಾರ್ಥನೆ ಎಲ್ಲರೂ ಹೇಳ್ತೀವಿ. ಪ್ರೈಸ್. ದೇವರಿಗೆ ಆಸೆ ಏನು ಗೊತ್ತಾ? ನಿಮ್ಮ ಹೆಸರು ಹೇಳ್ಕೊಂಡು ದೇವರು ಪ್ರಕಟವಾಗಬೇಕು ಅಂತ. ಹಲ್ಲೆಲೂಯಾ. ದೇವರ ಆಸೆ ಏನು? ಪ್ರೈಸ್. ನಿಮ್ಮ ದೇವರಾಗಿರುವುದಕ್ಕೆ ನಾನು, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ನಿಮ್ಮ ದೇವರಾಗಿರೋದಕ್ಕೆ, ನಮ್ಮ ದೇವರಾಗಿರೋದಕ್ಕೆ ದೇವರು ಬಯಸ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಾಗಲ್ಲ ಕಾಲ ಊರಿನವ್ರು ಹೇಳಬೇಕು. ನಮ್ಮ ಊರಿನಲ್ಲೇ, ಬೆಂಗಳೂರಲ್ಲೆಲ್ಲ ಹಂಗೆ ಇದೆ, ಇಲ್ಲಿ ಹಂಗಿದೆ ಗೊತ್ತಿಲ್ಲ. ಪ್ರೆಸಲ್ಲಿ ಯಾಳೊಬ್ಬರು ಅವ್ರಿಗೇನು ಗೊತ್ತಿಲ್ಲ. ಕೆಲವೊಂದು ಕಡೆಯಲ್ಲಿ ಹೋದರೆ, ಕೆಲವು ಹಳ್ಳಿ ಕಡೆ, ಬೆಂಗಳೂರಿನಲ್ಲಿರುವ ಹಳ್ಳಿಗಳಲ್ಲಿ ಹೋದರೆ ಪ್ರೆಸಲು ಯಾರನ್ನಾದರೂ ಕರ್ಕೊಂಡು ಬಂದರೆ, ಚರ್ಚಿಗೆ ಕರ್ಸ್ಕೊಂಡು ಬಂದರೆ, ಇನ್ನೊಂದು ಸಾರಿ ಅವ್ರ ಪಕ್ಕದ ಮನೆಯವ್ರು ಕೇಳಿದ್ರೆ, ಪ್ರೈಸಲು ಅವ್ರು ಕೇಳಿದ್ರೆ, ಎಲ್ಲಿಗೆ ಹೋಗಿದ್ದಮ್ಮ ನೀನು, ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ, ನಾನು ಅವ್ರ ದೇವರಿಗೆ ಹೋಗಿದೆ ಅಂತಾರೆ. ಯಾರ್ದು ಚರ್ಚಿಗೆ ಹೋಗ್ತಾರಲ್ಲ ಅವ್ರ ದೇವರಿಗೆ ಹೋಗಿದೆ ಅಂತ. ಅರ್ಥ ಆಗ್ತಾ ಇದೆಯಾ? ಅವ್ರಿಗೆ ಏಸು ಅಂದರೆ ಗೊತ್ತಿಲ್ಲ, ಏಸು ಅಂದರೆ ಏನು ಅಂತ ಗೊತ್ತಿಲ್ಲ. ಎಲ್ಲಿಗೆ ಹೋಗಿದೆ? ಅವ್ರ ದೇವರಿಗೆ ಹೋಗಿದೆ. ಪ್ರೈಸ್. ಚರ್ಚಿಗೆ ಬರೋ ವಿಶ್ವಾಸಿಯ ಜೊತೆ ಹೋಗಿದೆ, ಅವ್ರು ಕರ್ಕೊಂಡ್ ಬಂದಿದ್ದು ಚರ್ಚಿಗೆ. ಬಟ್ ಅವ್ರಿಗೆ ಏನು ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಒಂದು ಮಾತ್ರ ಗೊತ್ತು, ಇವರ ದೇವರು. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಊರಿನವ್ರ ಪಕ್ಕದ ಮನೆಯವರು ಹೇಳ್ಬೇಕು, ಇವರ ದೇವರು ಅಂತ ಹೇಳ್ಬಿಟ್ಟು. ಪ್ರೈಸ್. ನಿಮ್ಮ ದೇವರನ್ನ ಜನರು ತಿಳ್ಕೊಳ್ಳಬೇಕು. ನಿಮ್ಮ ಪಕ್ಕದವರು, ಪಕ್ಕದ ಮನೆಯವರು, ಓ ಇವರ ದೇವರಿಗೆ ನಾನು ಹೋಗ್ಬೇಕು ಅಂತ ಹೇಳಬೇಕು. ಪ್ರೈಸ್ ಲೋಡ, ಇವರ ಜೊತೆ ನಾನು ಹೋಗ್ಬೇಕು. ಕಾರಣ ಏನು ಗೊತ್ತಾ? ದೇವರ ಮಹಿಮೆ ನಿಮ್ಮ ಮೇಲೆ ಪ್ರಕಟವಾಗುವುದನ್ನು ನೋಡುವಾಗ ಅವರಿಗೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹಲ್ಲೆಲೂಯಾ. ಪ್ರೈಸು. ನಿಮ್ಮ ದೇವರು ನನಗೆ ಬೇಕು, ನಿಮ್ಮ ದೇವರ ಜೊತೆ ನಾನಿರ್ತೇನೆ, ನಿಮ್ಮ ದೇವರನ್ನೇ ನಾನು ಆರಾಧಿಸನಂತ ಹೇಳುವಂಥ ಒಂದು ಸಮಯ. ಪ್ರೈಸ್ ಲೋಡ. ಎದುರು ನೋಡೋಣವಾ? ಹಲ್ಲೆಲೂಯಾ. ಕಳೆದ ದಿನಗಳಲ್ಲಿ ನಿಮ್ಮನ್ನು ನೋಡಿ ಬಾಗಿಲಾಕಿದವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನು ಮುಂದೆ ನಿಮ್ಮನ್ನು ನೋಡಿಕೊಂಡು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಬೇಗನೆ ಒಂದು ವಾಕ್ಯವನ್ನು ಹೋಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ಬಹಳ ಪರಿಚಿರುವಂಥ ವಾಕ್ಯ, ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 39-40 ವಾಕ್ಯ. ಜಾನ್ ಚಾಪ್ಟರ್ 11 and verse 39 and 40. 39-40. ಯೇಸು ಕಲ್ಲನ್ನು ತೆಗೆದು ಹಾಕಿರಿ ಎನ್ನಲು, ಯೇಸು ಕಲ್ಲನ್ನು ತೆಗೆದು ಹಾಕಿರಿ ಅಂದನು. ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ ಅವನ ಅಕ್ಕನಾದ ಮಾರ್ತಳು, ಅವನು ಸತ್ತು 4 ದಿವಸವಾಯಿತು. ಸತ್ತು 4 ದಿನವಾಗಿದೆ. ಈಗ ನಾತ ಹುಟ್ಟಿದೆ ಅಂದಳು. ನಾತ ಹುಟ್ಟಿದೆ ಅಂದಳು. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಸಾಕು. ಪ್ರೈಸ್ ದಿ ಲಾರ್ಡ್. ಹಲೋ. ಇದು ನಮಗೆ ಯಾರಿಗೆ ತಾನೇ ಗೊತ್ತಿಲ್ಲದ ವಾಕ್ಯ ಅಲ್ವಾ? ಪ್ರೈಸ್. ಸಂಡೇ ಕ್ಲಾಸ್ ವಾಕ್ಯ. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಾಗಾದ್ರೆ ಇದರಲ್ಲಿ ಏನಿದೆ? ನಾವು ಮಹಿಮೆ ಕಾಣಬೇಕು ಅಂತ ಹೇಳಿದ್ರೆ ಏನು ಬೇಕು? ನಮಗೆ ನಂಬಿಕೆ ಬೇಕು. ಅದು ನಮಗೆ ಗೊತ್ತಿರುವಂಥ ವಿಷಯ. ಆದರೆ ಇಲ್ಲಿನ ವಿಷಯ ಅಂತ ಹೇಳಿದ್ರೆ, ನಾವು ಆವಾಗಲೇ ಹೇಳಿದ ವಿಷಯ, ನಿಮ್ಮ ವಿಷಯಕ್ಕೆ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ನಾನು ಹೇಳ್ತಾ ಇದ್ದೆ. ಏನಂತ ಹೇಳಿದ್ರೆ, ಯಾವ ವಿಷಯಗಳಿಗೆ ನಾವು ಪ್ರಾರ್ಥನೆ ಮಾಡಿ 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 ಉತ್ತರ ಸಿಕ್ಕಿಲ್ಲ ಅಂತ ನಾವು ಏನು ಹೇಳ್ತಾ ಇದ್ದೀವೋ, ಆ ವಿಷಯಗಳಿಗಾಗಿ ನೀವೇನು ಪ್ರಾರ್ಥನೆ ಮಾಡಬೇಕು? ದೇವರೇ
ಈ ವಿಷಯದ ಮೇಲೆ ನಿಮ್ಮ ಮಹಿಮೆ ಪ್ರಕಟವಾಗಬೇಕಂತ. ಏನಂತ ಹೇಳಿದ್ರೆ, ಈ ಮಹಿಮೆ ಎಂಬುದಾಗಿ ಏನು ಇಲ್ಲಿ ಹೇಳ್ತಾ ಇದೆ, ಎಲ್ಲರೂ ಕೇಳ್ತಾ ಇದ್ರೆ ಇಲ್ಲಿ ಮಹಿಮೆ ಅಂತ ಹೇಳಿದ್ರೆ ಇಲ್ಲಿ ಹೇಳುವಂಥ ಮಹಿಮೆ ಒಂದು ಪ್ಯಾಕೇಜ್. ಪ್ಯಾಕೇಜ್ ಅಂದರೆ ಗೊತ್ತಾ ನಿಮಗೆ? ಪ್ರೈಸಲೋ. ಪ್ಯಾಕೇಜ್ ಅಂದರೆ ಗೊತ್ತಾ? ಏನು ಹೇಳಿ? ಪ್ರೈಸು ಪ್ಯಾಕೇಜ್ ಅಲ್ವಾ? ಸ್ತೋತ್ರ. ಪ್ಯಾಕೇಜ್ ಅಂದರೆ ಪ್ರೈಸು. ಸಾಧಾರಣವಾಗಿ ನಾವು ಈ ಕೊರೋನಾ ಕಾಲದಲ್ಲಿ ನೀವು ಕೇಳಿದ್ರು ಕಿಟ್ ಅಂತ ಹೇಳಿದ್ರೆ, ಕಿಟ್ಟು. ಸ್ತೋತ್ರ. ಕಿಟ್ ಅಂದರೆ ಗೊತ್ತಲ್ಲ? ರೇಷನ್ ಕಿಟ್ಟು ಅಂದರೆ ಏನು ಹೇಳಿ? ಅದರಲ್ಲಿ ಎಲ್ಲ ಏನೆಲ್ಲ ಇರ್ತದೆ? ಅಕ್ಕಿ, ಬೇಳೆ, ಸಾಂಬಾರು, ಪೌಡ್ರ್, ಏನಿದೆ, ಸಕ್ಕರೆ, ಏನೆಲ್ಲ ಬೇಕು ಒಂದು ಅಷ್ಟು ಐಟಮ್ಸ್, ಒಂದು 20-30 ಐಟಮ್ಸ್ ಇರೋದು ಒಂದು ಕಿಟ್ಟಲ್ಲಿ, ಒಂದು ಚೀಲ. ಹೌದಾ? ಮಹಿಮೆ ಅಂದರೆ ಹಂಗೇನೆ. ಪ್ರೈಸಲು. ಈ ಮಹಿಮೆ ಒಂದು ಪ್ಯಾಕೇಜ್, ಈ ಮಹಿಮೆ ಒಂದು ಕಿಟ್ ಥರ. ಇದೆಲ್ಲದು ಎಲ್ಲ ವಿಷಯಗಳು ಇದ್ರ ಒಳಗಡೆ ಇದೆ. ಮಹಿಮೆ ಒಳಗಡೆ ಏನಿದೆ? ಉದಾಹರಣೆ ನಾನು ಹೇಳೋದು ನಿಮಗೆ ಅರ್ಥ ಆಗತ್ತೆ. ಏನೆಂದರೆ, ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾನೆ, ಯೇಸುಸ್ವಾಮಿ ಏನು ಹೇಳ್ತಾರೆ? ನೀನು ನಂಬಿದರೆ, ಯಾರ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರೋದು? ಸತ್ತವನು ಎಲ್ಲಿದ್ದಾನೆ? ಸಮಾಧಿ ಒಳಗಡೆ ಇದ್ದಾನೆ. ಎಷ್ಟು ದಿನ ಆಯಿತು? ಪ್ರೈಸಲು. ಅಲ್ಲಿ ಒಬ್ಬರು ಸೈಂಟಿಸ್ಟ್ ಬೇರೆ ಇದ್ದಾರೆ. ಯಾರು? ಅಲ್ಲಿ ಒಬ್ಬರು ಸೈಂಟಿಸ್ಟ್ ಇದ್ದಾರೆ, ಮಾರ್ತಾ. ಏನು ಹೇಳ್ತಾರೆ? ಯಾಕಪ್ಪ ನಾನು ಸೈಂಟಿಸ್ಟ್ ಅಂತ ಹೇಳಿದ್ರಿಂದ ಅವರು 4 ದಿನ ಆಗಿದೆ ಸ್ವಾಮಿ, ಈಗ ಏನಾಗಿದೆ? ನಾತ ಹುಟ್ಟಿದೆ. ಅವ್ರಿಗೆ ಗೊತ್ತು ಆಲ್ರೆಡಿ, ಬೇರೆ ಯಾರಿಗೂ ಬಂದಿಲ್ಲ, ಅವರಿಗೆ ಮಾತ್ರ ಬಂದಿದೆ. ಪ್ರೈಸಲು. ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ. ನಾತ ಹುಟ್ಟಿದೆ ಅಂತಾನೆ ಬರೆದಿರೋದು. ನಾತ ಹುಟ್ಟಿದೆ ಅಂದ್ರೆ ಆಕೆಗೆ ಗೊತ್ತು. ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸಲು. ಆಗ ಯೇಸುಸ್ವಾಮಿ ಹೇಳ್ತಾ ಇರೋದು ಏನಂತ? ನಂಬಿದರೆ ನೀನು. ಈಗ ಸತ್ತವರ ಹತ್ರ ಹೋಗ್ಬಿಟ್ಟು ನೀವಂತ ಪ್ರಾರ್ಥನೆ ಮಾಡ್ತೀರಿ? ಸತ್ತು ಹೋದ ಡೆಡ್ ಬಾಡಿ ಹತ್ರ ಏನು ಪ್ರಾರ್ಥನೆ ಮಾಡ್ತೀರಿ? ಒಂದು ವೇಳೆ ನಿಮಗೊಂದು ಅವಕಾಶ ಸಿಕ್ಕಿತ್ತಪ್ಪ, ಅಯ್ಯೋ ನಾವೆಲ್ಲ ಹೋಗಲ್ಲ ಸ್ವಾಮಿ ಅಂತ ಹೇಳ್ತೀರಾ? ಸರಿ, ಒಂದು ವೇಳೆ ಸರಿ ಒಂದು ರೋಗಬಾಧಿತನ ಹತ್ರ ಹೋಗಿ, ಒಂದು ಕುಷ್ಠರೋಗಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಏನು ಪ್ರಾರ್ಥನೆ ಮಾಡ್ತೀರಿ? ಸರಿಯಪ್ಪ, ನೀವು ಯಾರು ಹಂಗೆ ಕೇಳಿಲ್ಲ ಅಂತ ಅಂದ್ಕೊಳ್ಳಿ. ಸರಿ, ಕ್ಯಾನ್ಸರ್ ರೋಗಿ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೀರಿ. ಸರಿ, ತಲೆನೋವು ಇರೋ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೀರಿ. ಏನು ಪ್ರಾರ್ಥನೆ ಮಾಡ್ತೀರಿ? ದೇವರ ತಲೆನೋವು ವಾಸಿಯಾಗಲಿ ಅಂತ. ಪ್ರೈಸಲು. ಏನೋ ಒಂದು ರೋಗ ಹಿಡಿದವರು, ಆ ರೋಗ ವಾಸಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿ ಹೇಳ್ತಾ ಇರೋದು ಸತ್ತವರಾಗಿದ್ರೆ ಏನು ಹೇಳ್ತೀವಿ ನಾವು ಪ್ರಾರ್ಥನೆ? ನಾನಾದರೆ ಪ್ರಾರ್ಥನೆ, ದೇವರೇ ಯೇಸು ನಾಮದಲ್ಲಿ ಬದುಕಲಿ, ಯೇಸು ನಾಮದಲ್ಲಿ ಜೀವ ಬರಲಿ, ಯೇಸು ನಾಮದಲ್ಲಿ ಎದ್ದು ನಡೀಲಿ ಅಂತೆಲ್ಲ ಹೇಳ್ಬೋದು, ಹೇಳಬೇಕು. ಹಾಗೆ ತಾನೆ ನಮ್ಮ ಸೈಂಟಿಫಿಕಲ್, ನಮ್ಮ ಬುದ್ಧಿ ಪ್ರಕಾರ ಹಾಗೆ ತಾನೆ ಹೇಳಬೇಕು. ಸತ್ತವನಿಗೆ ಜೀವ ಬರಬೇಕು, ಹಾಗೆ ತಾನೆ ಎದ್ದು ನಡೆಯೋದು. ಆದರೆ ಯೇಸುಸ್ವಾಮಿ ಹೇಳಿದ್ರೆ ಮಹಿಮೆ ಕಾಣಬೇಕು ಅಂತ. ಮಹಿಮೆ ಬಂದರೆ ಏನಾಗತ್ತಂತೆ? ಸತ್ತವನು ಬದುಕುತ್ತಾನೆ ಅಂತ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋದ್ರಿ. ಹಾಗಾದರೆ ಒಂದು ವರ್ಡ್ ಪ್ರೇಯರ್ ಅದು, ಒಂದು 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 ಸೆಂಟೆನ್ಸ್ ಪ್ರಾರ್ಥನೆ ಅದು. ಏನು ಪ್ರಾರ್ಥನೆ ಅದು? ನಂಬಿದರೆ ದೇವರ ಮಹಿಮೆ ಕಾಣುವ. ಈ ಮಹಿಮೆ ಪ್ರಕಟವಾದರೆ ನಿನ್ನ ರೋಗ ವಾಸಿಯಾದ ಹಾಗೆ. ಪ್ರೈಸಲು. ಈ ಮಹಿಮೆ ಪ್ರಕಟವಾದರೆ ನಿನ್ನ ಬಲಹೀನತೆ ಹೋದ ಹಾಗೆ. ಈ ಮಹಿಮೆ ಪ್ರಕಟವಾದರೆ ನಿನ್ನ ದುಃಖಕ್ಕೆ ಪರಿಹಾರ ಆದ ಹಾಗೆ. ಈ ಮಹಿಮೆ ಪ್ರಕಟವಾದರೆ ನಿನ್ನ ಎಲ್ಲ ಕಷ್ಟಗಳಿಗೆ ಪರಿಹಾರ ಆದ ಹಾಗೆ. ಈ ಮಹಿಮೆ ಪ್ರಕಟವಾದರೆ ಏನು ಅಲ್ಲಂದ್ರು ಸತ್ತವನು ಸಹ ಎದ್ದು ಬರ್ತಾನೆ ಮಹಿಮೆಯಲ್ಲಿ. ಹಾಗಾದರೆ ಈ ಮಹಿಮೆಯ ಕುರಿತಾಗಿನೇ ದೇವರ ವಾಕ್ಯ ನಾವು ಓದಿದ್ದು. ಪ್ರೈಸು. ನೀವು ಮಾಡಬೇಕೆಂಬುದಾಗಿ ಯೆಹೋವನು ಆಜ್ಞಾಪಿಸಿದ್ದು ಇದೆ, ಹೀಗೆ ನೀವು ಮಾಡಿದರೆ ದೇವರ ಮಹಿಮೆಯನ್ನು ನೋಡುವಿರಿ. ಹಾಗಾದರೆ ಇವತ್ತು ನಾವು ಪ್ರಾರ್ಥನೆ ಮಾಡಬೇಕಾಗಿರೋದೇನು ಗೊತ್ತಾ? ನಂಬಿದರೆ ನೀವು ದೇವರ ಮಹಿಮೆಯನ್ನು ಕಾಣುತ್ತೀರಾ. ಯಾವ ವಿಷಯದ ಮೇಲೆ? ಅದು ನಿನ್ನ ಶಾರೀರಿಕವಾದ ವಿಷಯ ಇರ್ಬೋದು, ನಿಮ್ಮ ಮಾನಸಿಕವಾದ ವಿಷಯ ಇರ್ಬೋದು, ನಿಮ್ಮ ಆತ್ಮೀಕ ವಿಷಯ ಇರ್ಬೋದು, ನಿಮ್ಮ ಕುಟುಂಬದ ವಿಷಯ ಇರ್ಬೋದು, ನಿನ್ನ ಮಕ್ಕಳ ವಿಷಯ ಇರ್ಬೋದು, ನಿಮ್ಮ ಮದುವೆ ವಿಷಯ ಇರ್ಬೋದು, ಅಥವಾ ನಿಮ್ಮ ಬಿಸಿನೆಸ್ ಇರ್ಬೋದು, ನಿಮ್ಮ ಕೆಲಸ ಇರ್ಬೋದು, ನಿಮ್ಮ ಆಸ್ತಿಯ ವಿಷಯ ಇರ್ಬೋದು. ಯಾವ ವಿಷಯವಾದರೂ ಇವತ್ತಾಗಲ ಕಾಲ ದೇವರ ಆತ್ಮನಲ್ಲಿ ದೇವರ ವಾಕ್ಯ ಹೇಳ್ತೇನೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಇವತ್ತಾಗಲ ಕಾಲ ನಾವು ಹೇಳ್ತಾ ಇರೋದು, ದೇವರೇ ನಿನ್ನ ಮಹಿಮೆ ಪ್ರಕಟವಾಗಬೇಕು. ಯಾವ ವಿಷಯಕ್ಕಾಗಿ ನೀವು ಕಣ್ಣೀರಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ? ಯಾವ ವಿಷಯಕ್ಕಾಗಿ ನೀವು ದಿನಗಳು ವರ್ಷಗಳಿಂದ ಕಾಯ್ತಾ ಇದ್ದೀರಿ? ಒಂದು ವೇಳೆ ಯಾವ ವಿಷಯವೋ ನೀವು ಹೇಳಿ ಹೇಳಿ ಮರೆತು ಬಿಟ್ಟಿರಬಹುದು. ಇದಗಳ ಕಾಲ ದೇವರಾತ್ಮ ಹೇಳ್ತಾ ಇದ್ದಾನೆ, ದೇವರ ಮಹಿಮೆ ಅದರ ಮೇಲೆ ಆವರಿಸುವಾಗ, ದೇವರ ಮಹಿಮೆ ಪ್ರಕಟವಾಗುವಾಗ ಅದಕ್ಕಿರುವಂತಹ ಪರಿಹಾರವನ್ನು ನೀವು ಕಾಣೋದಕ್ಕೆ ಹೋಗ್ತಾ ಇದ್ದೀರಿ. ನಾನು ಇದುವರೆಗೂ ನೋಡದಂತಹ, ನಾನು ಇದುವರೆಗೂ ಕಾಣದಂತಹ, ನಾನು ಇದುವರೆಗೂ ಕಾದು ಕಾದು ಸಾಕಾಗಿರುವಂತಹ ವಿಷಯದ ಮೇಲೆ ಇದಗಳ ಕಾಲ ನೀನು ಬರೆದಿಟ್ಟುಕೊಂಡು ಪ್ರಾರ್ಥನೆ ಮಾಡುತ್ತಿರುವಂತ ವಿಷಯ. ಪ್ರೈಸಲು. ದೇವರೇ, ಇದಕ್ಕಿನ್ನು ಯಾವಾಗ ಉತ್ತರ ಸಿಗುತ್ತೆ? ಇನ್ನು ಯಾವ ಪಾಸ್ಟರ್ ಬಂದರೆ ಇದಕ್ಕೊಂದು ಬಿಡುಗಡೆ? ಇನ್ನು ಯಾವ ಪ್ರವಾದಿ ಬಂದರೆ ಇದಕ್ಕೊಂದು ಬಿಡುಗಡೆ? ಇದೆಲ್ಲ ನಾವು ಪ್ರಶ್ನೆಗಳನ್ನು ಕೇಳಿರುವುದು. ಆದರೆ ಇವತ್ತು ಹೇಳ್ತಾ ಇದ್ದೇನೆ, ಯಾವ ಪ್ರವಾದಿಗಳಲ್ಲ, ಯಾವ ಪಾಸ್ಟರ್ಗಳಲ್ಲ, ಯಾವ ರೀತಿ ವಿಷಯಗಳಲ್ಲ, ದೇವರ ಮಹಿಮೆ ಅದಕ್ಕೊಂದು ಪರಿಹಾರವನ್ನು ಕೊಡೋದಕ್ಕೆ ಹೋಗುತ್ತಾ ಇದೆ. ಓ ರಿಬಾ ಶಂಬನಾದಿಗಸ್ಯ ಅಂದನ. ಓ ಇದುವರೆಗೂ ನಾನು ಹೇಳಿದಲ್ಲ, ನಾವು ಕೇಳಿದಲ್ಲ, ದೇವರ ಮಹಿಮೆ ಮಾಡುವಂತ ಕಾರ್ಯಗಳನ್ನ ನಾವು ಅನುಭವಿಸೋದಕ್ಕೆ ಹೋಗುತ್ತಾ ಇದ್ದೇವೆ. ವಿ ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್. ಅದನ್ನು ನಾವು ಅನುಭವಿಸೋದಕ್ಕೆ ಹೋಗುತ್ತಾ ಇದ್ದೇವೆ. ಇದು ನಾವು ಕೇಳುವುದು ನೋಡುವುದಲ್ಲ, ಯಾರೋ ಹೇಳಿ ಕೇಳಿದಲ್ಲ, ಇದು ನನ್ನ ಜೀವಿತದಲ್ಲಿ ಅನುಭವಿಸುತ್ತೇನೆ.
ಓರಿ ಬಾಲವ ಶಂಬನಾದಿಗಳ ಪೌಡಬಾರವಾಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ನಾವು ಭಾರ ಪಡುತ್ತಾ ಇದ್ದೇವೆ? ಆರ್ಥಿಕವಾದ ಮುಗ್ಗಟ್ಟುಗಳ, ಸಾಲದ ಬಾಧೆಗಳ, ಪ್ರೈಸಲು ಕುಟುಂಬದ ಸಮಸ್ಯೆಗಳ, ನಿರಾಶೆಗಳ, ದುಃಖಗಳ ಯಾವ ವಿಷಯದಲ್ಲಿ ನಾವು ಭಾರ ಪಡುತ್ತಾ ಇದ್ದೇವೆ? ಅದಗಳ ಕಾಲ ಪರಿಹಾರ ಯಾವ ವಿಷಯದಲ್ಲಿ ಕಾಣಿಸಲಿಲ್ಲ, ನಾವು ಅದಕ್ಕೆ ಪರಿಹಾರ ಕಾಣಕ್ಕೆ ಹೋಗ್ತಾ ಇದ್ದೀವಿ. ದೇವರಾತ್ಮನ ಸಾನ್ನಿಧ್ಯ, ದೇವರಾತ್ಮನ ಬಲ, ದೇವರಾತ್ಮನ ಶಕ್ತಿ, ದೇವರಾತ್ಮನ ಕೃಪೆ, ದೇವರಾತ್ಮನ ಬಲ ಇದರ ಕಾಲ ನಮ್ಮ ಮೇಲೆ ವ್ಯಕ್ತವಾಗಿ ಪ್ರಕಟವಾಗೋದಕ್ಕೆ ಹೋಗ್ತಾ ಇದೆ. ಪ್ರೈಸ್, ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಕೆಲ ನಿಮಿಷ ನಾವು ಆರಾಧಿಸೋದಕ್ಕಾಗಿ ಹೋಗ್ತಾ ಇದ್ದೇವೆ. ದೇವರ ಬಿಡುಗಡೆ, ದೇವರ ಮಹಿಮೆ ನಮಗಾಗಿ ಪ್ರಕಟವಾಗುವುದಕ್ಕಾಗಿದೆ. ದೇವರ ಮಹಿಮೆಯ ಸಾನ್ನಿಧ್ಯವನ್ನು ಕಾಣುವುದಕ್ಕಾಗಿದ್ದೇವೆ. ದೇವರ ಮಹಾ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಾಗಿದ್ದೇವೆ. ಇದರ ಕಾಲ ಇದುವರೆಗೂ ನಾವು ಕಾಣದಂಥ ವಿಷಯಗಳಲ್ಲೇ ಈ ರೋಗಕ್ಕಾಗಿ ನಾನು ವರ್ಷಗಳಿಂದ ಪ್ರಾರ್ಥಿಸುತ್ತಾ ಇದ್ದೇನೆ. ಇದು ಮರಣದಿಂದಲ್ಲದೆ ಹೋಗೋದೇ ಇಲ್ಲ ಅಂತ ಡಾಕ್ಟರ್ ಹೇಳಿದರು. ಇದನ್ನು ಸಾಯುವವರೆಗೂ ನೀನು ಈ ಔಷಧ ತಿನ್ನಲೇಬೇಕು, ಈ ಮಾತ್ರೆ ನುಂಗಲೇಬೇಕೆಂಬುದಾಗಿ ಡಾಕ್ಟರ್ ಹೇಳಿದ್ದಾರೆ. ಪ್ರೈಸಲುವುದಗಳ ಕಾಲ ವಿಧಿ ಅನೇಕ ನಿನಗೆ ವಿರೋಧವಾಗಿರಬಹುದು, ತೀರ್ಪು ನಿನಗೆ ವಿರೋಧವಾಗಿರ್ಬೋದು, ಊರಿನವರು ಹೇಳಿರ್ಬೋದು, ಮನೆಯವರು, ಮನೆತನದವರು, ಕುಟುಂಬದವರು, ವರ್ಗದವರು ಹೇಳಿರಬಹುದು, ಇದು ಉದ್ಧಾರ ಆಗೋದೇ ಇಲ್ಲ, ಇವಳು ಉದ್ಧಾರ ಆಗೋದೇ ಇಲ್ಲ, ಇವನು ಉದ್ಧಾರ ಆಗೋದಿಲ್ಲ, ಇವರಿಂದ ಒಂದು ದೊಡ್ಡ ಬದಲಾವಣೆಯನ್ನು ಕಾಣಿಸೋದಿಲ್ಲ, ಇವರ ಗತಿ ಇಷ್ಟೇ ಎಂಬುದಾಗಿ ಅನೇಕರು ವಿರೋಧವಾಗಿ ಮಾತನಾಡಿರಬಹುದು. ಆದರೆ ಇವತ್ತಗಲ ಕಾಲ ದೇವರಾತ್ಮನ ಹೇಳ್ತೇನೆ, ಇಲ್ಲ, ದೇವರ ಮಹಿಮೆ ಇದರ ಮೇಲೆ ಪ್ರಕಟವಾಗುವುದಕ್ಕಿದೆ. ಓ ರಿಬಾ ಶಂಬನಾದಿಗಳ ಪೌಡಜಾರ ಪ್ರಶ್ನೆ ಮಾಡಿದವರು ಅನೇಕರಿದ್ದಾರೆ, ಮೋಶೆಯನ್ನು ಪ್ರಶ್ನೆ ಮಾಡಿದವರು ಅನೇಕರಿದ್ದಾರೆ, ಆರೋನನನ್ನು ಪ್ರಶ್ನೆ ಮಾಡಿದವರು ಅನೇಕರಿದ್ದಾರೆ, ಸೇವಕರನ್ನು ಪ್ರಶ್ನೆ ಮಾಡಿದವರು ಅನೇಕರಿದ್ದಾರೆ. ಆದ್ರೆ ಇವತ್ತಗಲ ಕಾಲ ಅದರ ಆಚೆಗೆ ಒಂದು ದೇವರ ಮಹಿಮೆ ಪ್ರಕಟವಾಗುವುದಕ್ಕೆ ಹೋಗುತ್ತಾ ಇದೆ. ಇದುವರೆಗೂ ನಾವು ನೋಡಿದ ಹಾಗಲ್ಲ, ಇದುವರೆಗೂ ನಾವು ಅನುಭವಿಸಿದ ಹಾಗಲ್ಲ. ಓ ಸಮನ ರಗದಲ ಪೌಡಜಾರ ಬಲ, ಊರಿನವರೆಲ್ಲ ಹೇಳಿರಬಹುದು ಇದು ಸಾಧ್ಯವೇ ಇಲ್ಲ. ಓ ಮನೆಯವರೇ ಹೇಳಿರಬಹುದು, ಮಾರ್ತಾ ಹೇಳಿದ ಹಾಗೆ ಸತ್ತು 4 ದಿನವಾಯಿತು, ಅದು ನಾತ್ತ ಹಿಡಿದಿದೆ. ಇದರ ಕಾಲ ಇಲ್ಲ ಇಲ್ಲ ಇಲ್ಲ. ಓ ಎಲ್ಲರೂ ಮರೆತು ಬಿಟ್ಟ ವಿಷಯವಾಗಿರಬಹುದು, ಎಲ್ಲರೂ ಕೈ ಚೆಲ್ಲಿರುವ ವಿಷಯವಾಗಿರಬಹುದು, ವೈದ್ಯರು ಕೈ ಬಿಟ್ಟ ವಿಷಯವಾಗಿರಬಹುದು. ಇವತ್ತುಗಳ ಕಾಲ ದೇವರು ಅದರ ಮಹಿಮೆಯನ್ನ, ದೇವರ ಮಹಿಮೆ ಅದರ ಮೇಲೆ ಉಡಮನರಬ ಸಂಬರಾದಿಗಳ ಪೌಡಜಾಲಬಲ ದುಡಮನಾರಗದಲ್ಲಿ ಎಲ್ಲರೂ ಆತ್ಮಭರಿತರಾಗಿ ಆರಾಧಿಸಿ ದೇವರು ತನ್ನ ಅಭಿಷೇಕದಿಂದ ಆತ್ಮನಿಂದ ತುಂಬಿಸುವುದಕ್ಕೆ ಹೋಗ್ತಾ ಇದ್ದಾನೆ. ದೇವರನ್ನು ತುಂಬಿಸುವುದಕ್ಕೆ ಹೋಗ್ತಾ ಇದ್ದಾನೆ, ಆತ್ಮನಿಂದ ಅಭಿಷೇಕದಿಂದ ತುಂಬಿಸುವುದಕ್ಕಿದ್ದಾನೆ. ಎಲ್ಲರೂ ಅನ್ಯ ಭಾಷೆಗಳನ್ನು ಆರಾಧಿಸಿರಿ. ಕೆಲವು ಕಟ್ಟುಗಳನ್ನು ಅವರು ಬಿಚ್ಚುತ್ತಾ ಇದ್ದಾನೆ. ಓ ಕಟ್ಟುಗಳು ವರ್ಷ ವರ್ಷ ಬಿಚ್ಚಿದರು, ಬಿಚ್ಚದೇ ಇರುವ, ಓ ತಿಂಗಳು ತಿಂಗಳು ಬಿಡುಗಡೆ ಆಗಿದ್ರು ಮತ್ತೆ 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 ಬರುವ, ಪದೇ ಪದೇ ಬಲಹೀನಪಡಿಸುತ್ತಿರುವ, ಪದೇ ಪದೇ ರೋಗಿಯಾಗಿ ಮಾರ್ಪಡಿಸುತ್ತಿರುವ ಈ ಕುಟುಂಬದ ಸಮಾಧಾನಕ್ಕೆ ಪರಿಹಾರವಿಲ್ಲವೋ? ದೇವರಾತ್ಮನಿಗಳ ಕಾಲ ಬಿಡುಗಡೆ ಮಾಡುತ್ತಾನೆ. ನಮನಗದಲ ಪೌಡಬಾರವರವರ. ಓ ಜೀಸಸ್ ಜೀಸಸ್ ಜೀಸಸ್.